beside Malinath here, sales manager. ಇವತ್ತು ನಾವು ಟಾಪಿಕ್ ಮಾತಾಡೋಕೆ ಹೋಗ್ತಾ ಇರೋದು ನಮ್ಮ ಕಾರ್ಡಿಯೋ ಕೇರ್ ಪ್ರಾಡಕ್ಟ್ ಕ್ಯಾಟಗರಿ ಬಗ್ಗೆ. ನಮ್ಮ ಕಾರ್ಡಿಯೋ ಕೇರ್ ಕ್ಯಾಟಗರಿನಲ್ಲಿ ಇರ್ತಕ್ಕಂಥ 4 ಪ್ರಾಡಕ್ಟ್ ತುಂಬಾ ಡಿಫರೆಂಟ್ ಪ್ರಾಡಕ್ಟ್ ಹೆಲ್ತ್ ಬೆನಿಫಿಟ್ಸ್ ನೀವು ನೋಡ್ಬೋದು. ಕಾರ್ಡಿಯೋ ಕೇರ್ ಅನ್ನೋದಕ್ಕಿಂತ ನಮ್ಮ ಹಾರ್ಟ್ ಪ್ರೊಟೆಕ್ಷನ್ ಜೊತೆಗೆ ಅದರ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಬಹಳಷ್ಟು ಈ ಪ್ರಾಡಕ್ಟ್ಸ್ ಇಂದ ನಾವು ನೋಡಬಹುದು. ಸೊ ಹಂಗಾಗಿ ಈ ಕ್ಯಾಟಗರಿ ಮೇಲೆ ನಾವು ಡಿಸ್ಕಷನ್ ಮಾಡೋದಕ್ಕೆ ಹೋಗೋಣ. ಸೊ ತಾವೆಲ್ಲರೂ ಕೂಡ ದಯಮಾಡಿ ನಿಮ್ಮ ಒಂದು ಏನು ವಿಡಿಯೋಸ್ ಮನೆಯಲ್ಲಿ ಮಲ್ಕೊಂಡಾಗ ಅಥವಾ ಮಲ್ಕೊಂಡು ಕೇಳ್ತಾ ಇದ್ದಾರೆ ಅಂದ್ರೆ ನೋ ಪ್ರಾಬ್ಲಮ್, ಬಟ್ ವಿಡಿಯೋಸ್ಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ. ಬಹಳಷ್ಟು ಜನ ಮನೇಲಿ ಮಲ್ಕೊಂಡಿರ್ತೀರಾ, ವಿಡಿಯೋ ಆನ್ ಇರುತ್ತೆ, ಸೊ ಎಲ್ಲರೂ ನೋಡ್ತಾ ಇರ್ತಾರೆ. ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇರುತ್ತೆ ಅಥವಾ ಸಡನ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಮ ವಿಡಿಯೋಸ್ಗಳನ್ನೆಲ್ಲನೂ ಕೂಡ ಮ್ಯೂಟ್ ಮಾಡ್ಕೊಂಡು ಆ್ಯಪ್ಸ್ಗಳೇನಾದ್ರೂ ಬ್ಯಾಕ್ ಅಲ್ಲಿ ರನ್ ಆಗ್ತಾ ಇದೆ ಅಂದ್ರೆ ಆ ಆ್ಯಪ್ಸ್ಗಳನ್ನ ಮ್ಯೂಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಆಫ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಹಂಗಾಗಿ ನಿಮಗೆ ಬ್ಯಾಂಡ್ವಿಡ್ತ್ ಪ್ರಾಬ್ಲಮ್ ಬರಲ್ಲ, ಚೆನ್ನಾಗಿ ಕೇಳಿಸುತ್ತೆ. ಮತ್ತೆ ಪ್ರತಿಯೊಂದು ಪಾಯಿಂಟ್ಸನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಲಾಸ್ಟಿಗೆ ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರುತ್ತೆ. ಆ ಟೈಮ್ನಲ್ಲಿ ಡೆಫಿನೆಟ್ಲಿ ನೀವು ಕ್ವಶನ್ಸ್ ಕೇಳ್ಬೋದು ಪ್ರತಿಯೊಬ್ಬರು ಕೂಡ. ಇವತ್ತೇನು ನಾವು ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ ಮೇಲೆ ಡಿಸ್ಕಷನ್ ಇರುತ್ತೆ. ನಿಮ್ಮ ಪರ್ಸನ್ಸ್ ಕ್ವಶನ್ಸ್ಗಳು ಏನು ಕೇಳಬೇಡಿ. ರಿಲೇಟೆಡ್ ಪ್ರಾಡಕ್ಟ್ಸ್ ರಿಲೇಟೆಡ್ ಏನಾದರೂ ಡೌಟ್ ಇತ್ತು, ಡೋಸೇಜ್ ಅಲ್ಲಿ ಏನಾದರೂ ಡೌಟ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಕೇಳಿ. ಮತ್ತೆ ಸೊ ರೆಗ್ಯುಲರ್ ಆಗಿ ನಾವು ಪ್ರತಿದಿನನೂ ಕೂಡ ಮಾಡ್ತಾ ಇದೀವಿ. ನಿನ್ನೆ ಆಯುಷ್ ಅಂತ ಕ್ಯಾಟಗರಿ ಕಂಪ್ಲೀಟ್ ಮಾಡಿದ್ವಿ ಹೆಲ್ತ್ ಕೇರ್ ನಲ್ಲಿ. ಇವತ್ತು ನಾವು ಕಾರ್ಡಿಯೋ ಕೇರ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಾ ಇದೀವಿ. ನಾಳೆ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅಗ್ರಿ ಟ್ರೈನಿಂಗ್ ಇದೆ, ಹಿಂದಿನಲ್ಲಿ ಮತ್ತೆ ಕನ್ನಡದಲ್ಲಿ. ನಾಳೆ ಸೇಮ್ 3 o'clock ನಿಮ್ಗೆ ಅಗ್ರಿ ಟ್ರೈನಿಂಗ್ ಇರುತ್ತೆ. 2 hour ಇರುತ್ತೆ, ಮಧ್ಯಾಹ್ನ 3 ಗಂಟೆವರೆಗೂ ಇರುತ್ತೆ. ನಿಮ್ಮ 5-6 ಅಗ್ರಿ ಪ್ರಾಡಕ್ಟ್ ಏನಿದೆ ಇನ್ಕ್ಲೂಡಿಂಗ್ ಹೊಸ ಪ್ರಾಡಕ್ಟ್ ಅವೆಲ್ಲ ಡಿಸ್ಕಷನ್ ಇರುತ್ತೆ. ಕನ್ನಡ ಮತ್ತೆ ಹಿಂದಿನಲ್ಲಿ ಇರುತ್ತೆ. ಆ ಲಿಂಕ್ ಆಲ್ರೆಡಿ ನಾನು ಸೌತ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ. ಪ್ರೊಬಾಬ್ಲಿ ನಿಮ್ಮ ಅಪ್ಲೈನ್ ಯಾರ ಹತ್ರನಾದ್ರೂ ಸಿಕ್ಕಿಲ್ಲ ಅಂದ್ರೆ ಆ ಲಿಂಕ್ ನ ನಿಮ್ಮ ಅಪ್ಲೈನ್ಸ್ ಕಡೆ ಮತ್ತೆ ಒಂದ್ಸತಿ ಡಿಸ್ಕಷನ್ ಮಾಡ್ಕೊಂಡು ತಗೊಳ್ಳಿ. ಸೊ ಆ ಲಿಂಕ್ ಕೂಡ ನಾನು ಆಲ್ರೆಡಿ ಗ್ರೂಪ್ಸ್ ಗಳಲ್ಲಿ ಎಲ್ಲ ಕಡೆ ಶೇರ್ ಮಾಡಿದ್ದೀನಿ. ಮತ್ತೆ ಅಗೇನ್ ಸಾಟರ್ಡೆ ಸಂಡೇ ಈ ಸತಿ ಮತ್ತೆ ಹೊಸ ವ್ಯಕ್ತಿಗಳ ಒಂದು ಸಕ್ಸಸ್ ಸೆಮಿನಾರ್ ಕೂಡ ನಾವು ಮಾಡ್ತಾ ಇದೀವಿ ಆನ್ಲೈನ್ ಅಲ್ಲಿ. ಸೇಮ್ ಅದೇ 3 ಗಂಟೆಗೆ ಸಾಟರ್ಡೆ ಮತ್ತೆ ಸಂಡೇ. ಆ ಸಾಟರ್ಡೆ ಅಗೇನ್ ನಾವು ಪಾರ್ಟ್ 2 GK ಮಂಜುನಾಥ್ ಅವರ ಒಂದು ಪಾರ್ಟ್ 2 ಸೆಷನ್ ಕಂಡಕ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಲಾಸ್ಟ್ ಸಂಡೇ ನಾವು ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಡ್ಯೂ ಟು ಟೈಮ್ ಇನ್ಕನ್ವೀನಿಯನ್ಸ್ ಆಯ್ತು. ಸುಮಾರು ಜನರಿಗೆ ಅದು ಕ್ಲಾರಿಟಿ ಗೊತ್ತಾಗ್ಲಿಲ್ಲ, ಎಕ್ಸಾಕ್ಟ್ಲಿ ಏನಾಗುತ್ತೆ, ಏನ್ ಡಿಫ್ರೆನ್ಶಿಯೇಷನ್ ಬೇರೆ ಕಂಪ್ನಿಗೂ ನಮ್ಮ ಕಂಪ್ನಿಗೂ ಅನ್ನೋದು ಗೊತ್ತಾಗ್ಲಿಲ್ಲ. ಸೊ ಹಂಗಾಗಿ ಅಗೇನ್ ನಾವು ಮಾಡ್ತಾ ಇದೀವಿ. ಮತ್ತೆ ಸಂಡೇ ಕೂಡ ಇನ್ನೊಂದು ಸಕ್ಸಸ್ ಸೆಮಿನಾರ್ ಇರುತ್ತೆ. ಸೊ ಆ ಲಿಂಕ್ ಅನ್ನ ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಪ್ಲಾನ್ ಮಾಡಿ ಇಮಿಡಿಯೇಟ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ದಿಸ್ ಈಸ್ ಅವರ್ ಅಪ್ಡೇಟ್. ಅದು ಬಿಟ್ರೆ ಹೋಪ್ ತಾವೆಲ್ಲರೂ ಕೂಡ ರೈಟ್ ನಾವು ಆನ್ಲೈನ್ ಅಲ್ಲಿ ಬಿಲ್ಲಿಂಗ್ಸ್ ಗಳನ್ನ ಮಾಡಬಹುದು, ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ಸ್ ಗಳನ್ನ ಬೈ ಮಾಡಬಹುದು. ಜೊತೆಗೆ ನಿಯರ್ ಬೈ DLCPs ಗಳಲ್ಲಿ ಮಾರ್ನಿಂಗ್ ನೀವು 6 o'clock ಅಥವಾ 7 o'clock ಇಂದ ಅಪ್ ಟು 10 o'clock ವರೆಗೂ ನಿಮ್ಮ ಪ್ರಾಡಕ್ಟ್ಸ್ ಗಳನ್ನ ಬೈ ಮಾಡೋದಕ್ಕೆ ಆಪ್ಷನ್ ಇದೆ. ತಾವೆಲ್ಲರೂ ಕೂಡ ಸೇಫ್ ಆಗಿ ನಿಯರ್ ಬೈ DLCP ಗಳಿಗೆ ಹೋಗಿ ನಿಮ್ಮ ಪ್ರಾಡಕ್ಟ್ ಗಳನ್ನ ಬೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ವೆಸ್ಟೇಜ್ ಆಫೀಸಸ್ ಗಳು ಕೂಡ ಓಪನ್ ಇದೆ ನಿಮ್ಮ ನಿಯರ್ ಬೈ DLCP ಗಳಲ್ಲಿ. ನಿಮಗೆ DLCP ಹೋಗಕ್ಕಾಗಲ್ಲ ಅಂದ್ರೆ ಆನ್ಲೈನ್ ಅಲ್ಲೂ ಕೂಡ ಬೈ ಮಾಡಬಹುದು. ಆ ಆಪ್ಷನ್ಸ್ ಕೂಡ ಕಂಪ್ನಿಟ್ಟಿದ್ದಾರೆ. ಎಸ್, ಇನ್ನು ಯಾರಾದ್ರೂ ಜಾಯ್ನ್ ಆಗೋರು ಇದ್ರು ಅಂದ್ರೆ ಇಮಿಡಿಯೇಟ್ಲಿ ಅವರಿಗೆ ಜಾಯ್ನ್ ಆಗೋಕೆ ಹೇಳಿ. ಸೊ ದಟ್ ನಾವು ಇವಾಗ ಈ ಒಂದು ಕ್ಯಾಟಗರಿ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ನಮ್ಮ ಒಂದು ಸ್ಪೆಷಲ್ ಕ್ಯಾಟಗರಿ ಇದು ಕಾರ್ಡಿಯೋ ಕೇರ್. ಆ ಕಾರ್ಡಿಯೋ ಕೇರ್ ಪ್ರಾಡಕ್ಟ್ಸ್ ನಮಗೆ ಯಾವ ತರ ಬೆನಿಫಿಟ್ ಇರುತ್ತೆ, ನಮ್ಮ ಕಾರ್ಡಿಯೋ ಕೇರ್ ಅನ್ನೋದು ನಮ್ಮ ಹಾರ್ಟ್ ನ ಯಾವ ತರ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಎಸ್, ಗ್ರೇಟ್, ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಒನ್ಸ್ ಅಗೇನ್ ಎಲ್ಲರೂ ಕೂಡ ವೆಲ್ಕಮ್. ಜಾಯ್ನ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಇನ್ಫಾರ್ಮೇಶನ್ ನ ತಮ್ಮ ಟೀಮ್ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ತಾವು ಕೂಡ ಇದನ್ನ ಮಲ್ಟಿಪ್ಲೈ ಮಾಡಿ ಎಜುಕೇಶನ್ ನ ಬೇರೆಯವ್ರಿಗೂ ಕೂಡ ಪ್ರೊವೈಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ತಾವು ಕೂಡ ಅಷ್ಟೇ, ನಿಮ್ದು ಏನಾದರೂ ವಾಯ್ಸ್ ಕೇಳ್ತಾ ಇಲ್ಲ, PPT ಶೋ ಆಗ್ತಾ ಇಲ್ಲ ಅಂದ್ರೆ ದಯಮಾಡಿ ನಿಮ್ಮ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಬನ್ನಿ. ಮತ್ತೆ ನಿಮ್ಮ ವಿಡಿಯೋಸ್ಗಳನ್ನ ಆಫ್ ಮಾಡ್ಕೊಂಡು ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಕೇಳಿಸುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಬ್ಯಾಂಡ್ವಿಡ್ತ್ ಕಡಿಮೆ ಆಗೋದ್ರಿಂದ ನೆಟ್ವರ್ಕ್ ಅಲ್ಲಿ ಪ್ರಾಬ್ಲಮ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಂಟಿನ್ಯೂ ಆದ್ಮೇಲೆ. ಎಸ್, ಥ್ಯಾಂಕ್ ಯು. ಓಕೆ, ಸೊ ಫಸ್ಟ್ ಆಫ್ ಆಲ್ ಇವತ್ತು ನಾವು ಟಾಪಿಕ್ ಚೂಸ್ ಮಾಡಿರೋದು ಕಾರ್ಡಿಯೋ ಕೇರ್. ಇದು ತುಂಬಾ ಇಂಪಾರ್ಟೆಂಟ್ ಕ್ಯಾಟಗರಿ. ಯಾಕೆ ಅಂದ್ರೆ ಸೊ ಇದು ಪ್ರತಿ ವರ್ಷ ಈ ಒಂದು ಸಮಸ್ಯೆ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿಂದ ಸುಮಾರು ಜನ ಸತ್ತು ಹೋಗ್ತಾ ಇರ್ತಾರೆ. ಅದು ಬಟ್ ನಮ್ಗೆ ಗೊತ್ತಾಗ್ತಲ್ಲ, ಯಾಕಂದ್ರೆ ಅದು ನಂಬರ್ ಎಲ್ಲೂ ಕೂಡ ಶೋ ಆಗಲ್ಲ. ಬಟ್ ಈ ಸಮಸ್ಯೆಯಿಂದ ಬಳಲ್ತಕ್ಕಂಥ ಜನರು ಬಹಳ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಪ್ರತಿ ವರ್ಷನೂ ಎಷ್ಟೊಂದು ಜನ ಡ್ಯೂ ಟು ಹಾರ್ಟ್ ಅಟ್ಯಾಕ್ ಇಂದ
ಅಥವಾ ಸರ್ಜರಿಗೆ ಹೋಗೋದು, ಅಥವಾ ಸ್ಟಂಟ್ ಹಾಕೊಳ್ಳೋದಿರ್ಬೋದು, ಓಪನ್ ಹಾರ್ಟ್ ಸರ್ಜರಿ, ಬೈಪಾಸ್ ಸರ್ಜರಿ, ಈ ತರದ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ದಿನೇ 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 ಏನಾಗ್ತದೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಕಂಪೇರ್ ಮಾಡಿದ್ರೆ ವರ್ಷ ವರ್ಷ ಕೂಡ ಈ ರೇಟ್ ಏನಾಗ್ತದೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ ಅಂತ ನಾವು ಸ್ಟಡಿ ನೋಡಿದಾಗ ಬಹಳಷ್ಟು ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಚೇಂಜಸ್ ಮಾಡ್ಕೊಂಡಿದೀವಿ. ನಮ್ಮ ಆಹಾರ ಪದ್ಧತಿನಲ್ಲಿ ನಾವು ಸ್ಪೆಷಲಿ ಎಕ್ಸಸ್ ಕೊಬ್ಬಿನ ಅಂಶಗಳನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದೀವಿ. ಕೆಟ್ಟ ಕೊಬ್ಬು ಅಂದ್ರೆ ಕೊಲೆಸ್ಟ್ರಾಲ್ ಏನಿದೆ, ಕೊಲೆಸ್ಟ್ರಾಲ್ ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದೀವಿ. ಕೆಟ್ಟ ಕುಕ್ಕಿಂಗ್ ಆಯಿಲ್ ಇದರಲ್ಲಿ ಕಾರಣ. ಅಂದ್ರೆ ಕೆಟ್ಟ ಕುಕ್ಕಿಂಗ್ ಆಯಿಲ್ ಅಂದ್ರೆ ಅದ್ರೊಳಗಡೆ ಜಾಸ್ತಿ ಪಾಮ್ ಆಯಿಲ್ ಮಿಕ್ಸ್ ಇರುತ್ತೆ, ಜೊತೆಗೆ ನಿಮ್ಮ ರಿಫೈನ್ಡ್ ಆಯಿಲ್ಸ್ ಗಳು ಕೂಡ ಮಿಕ್ಸ್ ಇರುತ್ತೆ. ನಾವೆಲ್ಲ ನೋಡ್ತಾ ಇರ್ತೀವಿ ಮಾರ್ಕೆಟ್ ಅಲ್ಲಿ ಬ್ರಾಂಡ್ಸ್ ಗಳೆಲ್ಲಾನು ಕೂಡ, ಲೈಕ್ ಕೊಕೊನಟ್ ಗ್ರೌಂಡ್ ನಟ್ ಆಯಿಲು ಅಥವಾ ಸನ್ಫ್ಯೂರ್ ಆಯಿಲು ಅಂತ. ಬಟ್ ಎಕ್ಸಾಕ್ಟ್ಲಿ ಅದನ್ನ ಟೆಸ್ಟ್ ಮಾಡಿ ನೋಡಿದಾಗ ಒಳಗಡೆ ಪಾಮ್ ಆಯಿಲ್ ಮಿಕ್ಸ್ ಇರುತ್ತೆ. ಸೊ ಇದು ಒಂದು ಏನ್ ನಡೀತಾ ಇದೆ ಅಂದ್ರೆ ದೊಡ್ಡ ಆಯಿಲ್ ಮಾಫಿಯಾ ತರ ನಡೀತಾ ಇದೆ. ಇದರಿಂದನೂ ಕೂಡ ಸುಮಾರು ಜನರಿಗೆ ಡ್ಯೂ ಟು ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎಕ್ಸೆಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದನೂ ಕೂಡ ಡ್ಯೂ ಟು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಬರುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಜಾಸ್ತಿ ಡ್ರಿಂಕ್ಸ್ ಮಾಡೋದ್ರಿಂದನೂ ಕೂಡ, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದ್ರಿಂದನೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರ್ತಾ ಇರುತ್ತೆ. ಇನ್ನು ಸ್ಮೋಕ್ ಮಾಡೋದ್ರಿಂದನೂ ಕೂಡ, ಅಂದ್ರೆ ಈ ಸಿಗರೇಟು ಅಥವಾ ಬೇರೆ ಬೇರೆ ಯಾವ್ದಾದ್ರು ಗಾಂಜಾ ಅಂತೋದ್ರಿಂದನೂ ಕೂಡ ಹೃದಯಕ್ಕೆ ತುಂಬಾನೇ ಒಂದು ಹಾನಿ ಆಗುತ್ತೆ ಅಂತ ಸ್ಟಡಿ ಹೇಳ್ತಾ ಇದೆ. ಇನ್ನು ಇದು ಬಿಟ್ರೆ ನಾವು ನಮ್ಮ ಹೃದಯದಲ್ಲೇ ಫಿಸಿಕಲ್ ಒಬ್ಯಾಸಿಟಿ ಜಾಸ್ತಿ ಆಯ್ತು ಅಥವಾ ಡಯಾಬಿಟಿಕ್ ಲೆವೆಲ್ ಜಾಸ್ತಿ ಆಯ್ತು, ಬಿ ಪಿ ಶುಗರ್ ಇನ್ಕ್ರೀಸ್ ಆಯ್ತು ಅಂದ್ರೂ ಕೂಡ ಹೃದಯದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದು ಆಗಬಾರ್ದು ಅಂದ್ರೆ ರೆಗ್ಯುಲರ್ ಆಗಿ ನಾವು ಮಾಡ್ಬೇಕಾಗಿರೋದು ಒಂದು ಚೆನ್ನಾಗಿರೋ ಆಹಾರ, ಅಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಇರತಕ್ಕಂತ ಆಹಾರನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಬೇಕು, ಮತ್ತೆ ಒಳ್ಳೆ ಕುಕಿಂಗ್ ಆಯಿಲ್ ನ ಬಳಸೋದು, ಮತ್ತೆ ಜಾಸ್ತಿ ಫಿಸಿಕಲ್ ಆಕ್ಟಿವಿಟೀಸ್ ಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಒಬ್ಯಾಸಿಟಿ ಆಗದಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಬಾಡಿಯನ್ನು. ಒಬ್ಯಾಸಿಟಿ ಆಗದಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಅಫ್ಕೋರ್ಸ್ ಫಿಸಿಕಲ್ ಹೆಲ್ತ್ ನ ನಾವು ಮೇಂಟೈನ್ ಮಾಡಬೇಕು. ಅದ್ರ ಜೊತೆಗೆ ಆಹಾರ ಪೂರಕಗಳನ್ನ, ಹರ್ಬ್ಸ್ ಗಳನ್ನ ಕೂಡ ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂದ್ರೆ ಡೆಫಿನೆಟ್ಲಿ ನಮ್ಮ ಹಾರ್ಟ್ ನ ಹೆಲ್ದಿಯಾಗಿ ಇಟ್ಕೊಳ್ಬಹುದು. ಈ ಹಾರ್ಟ್ ಪ್ರತಿದಿನ 7,920 ಲೀಟರ್ ನಷ್ಟು ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ. ಹೋಲ್ ಬಾಡಿಗೆ ಹತ್ತತ್ರ 7,920 ಲೀಟರ್ ನಷ್ಟು ಬ್ಲಡ್ ಪ್ರತಿದಿನ ಸರ್ಕ್ಯುಲೇಷನ್ ಮಾಡ್ತಾನೆ ಇರುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ನಮ್ಮ ಇಡೀ ದೇಹಕ್ಕೆ ಬ್ಲಡ್ ಪಂಪ್ ಆಗಬೇಕು ಅಂದ್ರೆ ಮೇಜರ್ ರೋಲ್ ಹಾರ್ಟ್. ಈ ನಮ್ಮ ಒಂದು ಡಿಫರೆಂಟ್ ಲೈಫ್ ಸ್ಟೈಲ್, ಸೆಡೆಂಟರಿ ಲೈಫ್ ಸ್ಟೈಲ್ ಅಥವಾ ಬೇರೆ ಬೇರೆ ಕಾರಣಗಳಿಂದ ಹಾರ್ಟಿನ ಮೇಲೇನೆ ದೊಡ್ಡ ಸಮಸ್ಯೆಗಳು ಬರ್ತಾ ಇದೆ. ಬಹಳ ಜನ ನೋಡ್ತಾ ಇರ್ತೀರ ನೀವು, ಬಾಡಿ ಸ್ಲಿಮ್ ಆಗಿರುತ್ತೆ ಬಟ್ ಸ್ಟಿಲ್ ಅವ್ರ ಬಾಡಿ ದೇಹದಲ್ಲಿ ಏನಾಗಿರುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವ್ರ ದೇಹದಲ್ಲಿ ಟ್ರೈಗ್ಲೈಸೈಡ್ಸ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಅವ್ರ ದೇಹದಲ್ಲಿ ಏನಂದ್ರೆ ಡಾಕ್ಟರ್ ಹೇಳಿರ್ತಾರೆ ಸ್ಟಂಟ್ ಆಗ್ಬೇಕು ಅಥವಾ ಸರ್ಜರಿ ಮಾಡ್ಬೇಕು ಅಂತ. ಅಂದ್ರೆ ಏನಾಗ್ತದೆ ಅಂದ್ರೆ ನಿಮ್ಮ ರಕ್ತದ ಒಳಗಡೆ ಕೊಬ್ಬು ಜಾಸ್ತಿ ಆದ್ರೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ. ಜೊತೆಗೆ ನಿಮ್ಮ ಹಾರ್ಟ್ ಅಕ್ಕಪಕ್ಕನೂ ಕೂಡ ಫ್ಯಾಟ್ ಅಕ್ಯುಮುಲೇಷನ್ ಆಗಿತ್ತಂದ್ರೂ ಕೂಡ ದೊಡ್ಡ ಸಮಸ್ಯೆ ನೋಡ್ತಾ ಇದೀವಿ. ಸೊ ಇದೊಂದು ದೊಡ್ಡ ಪ್ರಾಬ್ಲಮ್ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕೂಡ ಫೇಸ್ ಮಾಡ್ತಾ ಇದೀವಿ. ಅಲೋಪತಿಕಲ್ಲಿ ಹೋದ್ರೆ ನಿಮ್ಗೆ ಮೆಡಿಸಿನ್ಸ್, ಸರ್ಜರಿ ಮಾಡ್ಕೊಳ್ಳದೆ ಯಾವುದೋ ಆಪ್ಷನ್ಸ್ ಇಲ್ದಿರಂಗೆ ಇವತ್ತಿನ ಜನರೇಷನ್ ದಿನ ನೋಡ್ತಾ ಇದೀವಿ. ಇನ್ಸ್ಪೈಟ್ ಇವೆಲ್ಲ ಚಾಲೆಂಜಸ್ ಗಳನ್ನ ಯಾವುದೇ ಸರ್ಜರಿ ಇಲ್ಲದೆ, ಯಾವುದೇ ಮೆಡಿಸಿನ್ಸ್ ಇಲ್ಲದೆ ನೀವು ಅದನ್ನ ಪ್ರೊಟೆಕ್ಟ್ ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು ಅಂತ ವೆಸ್ಟೀಜ್ ಅಲ್ಲಿ ಆಲ್ರೆಡಿ ಪ್ರೂವನ್. ನಾವು ಎಷ್ಟೋ ಜನರಿಗೆ ಇಲ್ಲಿ ನೋಡಿದೀವಿ ಕಣ್ಣಾರೆ. ಸುಮಾರು ಜನರಿಗೆ ಹಾರ್ಟ್ ಸರ್ಜರಿ ಮಾಡ್ಕೊಳ್ಬೇಕು ಅನ್ನೋರು, ಲೆವೆಲ್ ಜಾಸ್ತಿ ಹೋಗಿರೋರು ಅಂತವ್ರೆಲ್ಲರೂ ಕೂಡ ರಿಕವರಿ ಆಗಿರ್ತಕ್ಕಂಥ ಟೆಸ್ಟಿಮೋನೀಸ್ಗಳು ನಮ್ಮ ಒಂದು ವೆಸ್ಟೀಜ್ ನಲ್ಲಿ ನಾವು ಸುಮಾರು ನೋಡ್ತಾ ಇದ್ದೀವಿ. ಸೊ ಹಂಗಾಗಿ ಇದನ್ನ ನಾವು ರೆಗ್ಯುಲರ್ ಡಯಟ್ಗೆ, ಅಂದ್ರೆ ಪ್ರತಿದಿನ ನಮ್ಮ ಏನು ಡಯಟ್ ಇರುತ್ತೆ, ನಮ್ಮ ಏನು ಕನ್ಸಂಪ್ಷನ್ಸ್ ಇರುತ್ತೆ, ನಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ, ಆ ಎಲ್ಲಾ ರಿಕ್ವೈರ್ಮೆಂಟ್ಸ್ಗಳು ಕೂಡ ಈ ಒಂದು ವೆಸ್ಟೀಜ್ ಪ್ರಾಡಕ್ಟ್ ಮೂಲಕ ನಾವು ಇದನ್ನ ಬಳಸ್ತಾ ಇದೀವಿ ಅಂದ್ರೆ ಡೆಫಿನೆಟ್ಲಿ ನಮ್ಮ ಹಾರ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬಹುದು. ಸೊ ಈ ಹಾರ್ಟ್ ಅನ್ನ ಪ್ರೊಟೆಕ್ಟ್ ಮಾಡೋ ಉದ್ದೇಶಕ್ಕೋಸ್ಕರನೇ ಕೆಲವೊಂದು ಪ್ರಾಡಕ್ಟ್ ನ ವೆಸ್ಟೀಜ್ ಪರ್ಟಿಕ್ಯುಲರ್ ಒಂದು ಕೆಟಗರಿ ಅಂತ ಮಾಡಿದ್ದಾರೆ. ಆ ಕೆಟಗರಿನಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಮ ಕಾರ್ಡಿಯೋ ಕೇರ್, ಅಂದ್ರೆ ನಿಮ್ಮ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಏನಾದ್ರು ಬರ್ತಾ ಇದೆ ಅಂದ್ರೆ ಅದನ್ನೆಲ್ಲಾನು ಕೂಡ ಪ್ರೊಟೆಕ್ಟ್ ಮಾಡೋಂತ ಒಂದು ಸ್ಪೆಷಲ್ ಪ್ರಾಡಕ್ಟ್ಸ್ ಗಳು ಇಲ್ಲಿ ನಾವು ನೋಡ್ತಾ ಇದೀವಿ. ಇದು ಹಾರ್ಟ್ ಅನ್ನೋದು ವೈಟಲ್ ಆರ್ಗನ್. ವೈಟಲ್ ಆರ್ಗನ್ಸ್ ಗಳಲ್ಲಿ ಯಾವ ತರ ನಿಮ್ಮ ಬ್ರೈನ್, ಕಿಡ್ನಿ, ಲಿವರ್ಸ್ ಬರುತ್ತೆ, ಅದೇ ತರ ಸೇಮ್ ಹಾರ್ಟ್ ಕೂಡ ಒಂದು ವೈಟಲ್ ಆರ್ಗನ್. ಈ ವೈಟಲ್ ಆರ್ಗನ್ಸ್ ಅಲ್ಲಿ ಮೇಜರ್ ರೋಲ್, ಅಂದ್ರೆ ಬೈ ಬರ್ತ್ ಇಂದ ಅಪ್ ಟು ಡೆತ್ ನಮ್ಮ ಒಂದು ಜೀವ ಕಂಪ್ಲೀಟ್ ಆಗೋವರೆಗೂ ಹಾರ್ಟ್ ನಾನ್ ಸ್ಟಾಪ್ ಫಂಕ್ಷನಿಂಗ್ ಮಾಡ್ತಾ ಇರುತ್ತೆ. ಇವನ್ ನೀವು ಮಲ್ಕೊಂಡ್ರು ಕೂಡ ಹಾರ್ಟ್ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಹಂಗಾಗಿ ಈ ಹಾರ್ಟ್ ಅನ್ನ ನಾವು ಆದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ನಾವು ಮಾಡ್ಬೇಕಾಗಿರೋದು ಕೆಲಸ, ನಮ್ಮ ಒಂದು ಈ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಸ್ಟಾಪ್ ಮಾಡಿ ರೆಗ್ಯುಲರ್ ಆಗಿ ಈ ಡಯಟ್ ಅನ್ನ ಮೇಂಟೈನ್ ಮಾಡೋದು, ಮತ್ತೆ ವೆಸ್ಟೀಜ್ ಪ್ರಾಡಕ್ಟ್ ಅನ್ನ ನಾವು ಬಳಸ್ತಾ ಇದೀವಿ ಅಂದ್ರೆ ಡೆಫಿನೆಟ್ಲಿ ಹಾರ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬಹುದು. ಸೊ ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ನ ಇವತ್ತು ನೋಡಕ್ ಹೋಗ್ತಾ ಇದೀವಿ, ಫ್ಲಾಕ್ಸೀಡ್ ಆಯಿಲ್ ಕ್ಯಾಪ್ಸೂಲ್. ಈ ಫ್ಲಾಕ್ಸೀಡ್ ಆಯಿಲ್ ಕ್ಯಾಪ್ಸೂಲ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು, ಇದು
ಅಗಸೆ ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಒಂದು ಸ್ಪೆಷಲ್. ಅಗಸೆ ಬೀಜ ಅಂದ್ರೆ ನಾವು ಇದನ್ನ ಫ್ಲಾಕ್ ಸೀಡ್ ಅಂತ ಕರಿತೀವಿ, ಕನ್ನಡದಲ್ಲಿ ಅದನ್ನ ಅಗಸೆ ಬೀಜ ಅಂತ ಕರಿತೀವಿ. ಅಗಸೆ ಬೀಜದಿಂದ ಒಂದು ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಆ ಆಯಿಲ್ ಇಂದಾನೇ ಕ್ಯಾಪ್ಸೂಲ್ ಮಾಡಿದ್ದಾರೆ. ಅದ್ರೊಳಗಡೆ ಏನಿದೆ ಅಂದ್ರೆ ಅಲ್ಫಾ ಲಿಯೋಲೆನಿಕ್ ಆಸಿಡ್ ಅಂತ ಇದೆ. ಇದರಲ್ಲಿ ಅಲ್ಫಾ ಲಿಯೋಲೆನಿಕ್ ಆಸಿಡ್ ALA ಅಂತ ಕರಿತೀವಿ. ಮತ್ತೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ 50 to 60% ಸಿಗುತ್ತೆ. ಮತ್ತೆ ಒಮೆಗಾ 6 ಫ್ಯಾಟಿ ಆಸಿಡ್ ಅಪ್ ಟು 18 to 20% ಇರುತ್ತೆ. ಇವೆರಡೂ ಕೂಡ ನಾವು ಗುಡ್ ಫ್ಯಾಟ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ 2 ತರದ ಫ್ಯಾಟ್ ಇರುತ್ತೆ, ಒಂದು ಒಳ್ಳೆ ಕೊಬ್ಬು, ಎರಡನೇದು ಕೆಟ್ಟ ಕೊಬ್ಬು ಅಂತ, ಅಂದ್ರೆ ಕೊಲೆಸ್ಟ್ರಾಲ್ ಮತ್ತೆ ಗುಡ್ ಫ್ಯಾಟ್ ಅಂತ ಕರಿತೀವಿ. ನಿಮ್ಮ ದೇಹದಲ್ಲಿ ಎಷ್ಟು ಕೆಟ್ಟ ಕೊಬ್ಬು ಜಾಸ್ತಿ ಆಗುತ್ತೆ ಅಷ್ಟು ಡೇಂಜರಸ್ ನಿಮ್ಮ ಹಾರ್ಟ್ಗೆ. ಅದನ್ನ ನಾವು LDL ಅಂತ ಕೂಡ ಕರಿತೀವಿ, ಲೋ ಡೆನ್ಸಿಟಿ ಲಿಪಿಡ್ಸ್ ಅಂತ ಕರಿತೀವಿ. ಲಿಪಿಡ್ಸ್ ಗಳಲ್ಲೇ ಡೇಂಜರಸ್ ಲಿಪಿಡ್ಸ್ ಗಳು ಕೂಡ ಇರುತ್ತೆ, ನಿಮ್ಮ ಬಾಡಿಗೆ ಶೂಟೇಬಲ್ ಲಿಪಿಡ್ಸ್ ಗಳು ಕೂಡ ಇರುತ್ತೆ. ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಅಂದ್ರೆ ಇದು ತುಂಬಾನೇ ಶೂಟೇಬಲ್, ನಿಮ್ಮ ದೇಹಕ್ಕೆ ತುಂಬಾನೇ ಯೂಸ್ಫುಲ್ ಅಂತ ಕರೀತಾರೆ. ಇದನ್ನ ನಾವು ಗುಡ್ ಫ್ಯಾಟ್ ಅಂತಾನು ಕೂಡ ಕರಿತೀವಿ. ಯಾಕಂದ್ರೆ ಇದು ನಿಮ್ಮ ಹೆಲ್ದಿ ಹಾರ್ಟ್ನ ಹೆಲ್ದಿಯಾಗಿ ಇಡೋದಕ್ಕೆ, ನಿಮ್ಮ ಹೃದಯವನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ನಿಮ್ಮ ಹಾರ್ಟ್ನ ಹೆಲ್ದಿಯಾಗಿ ಇಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೊಬ್ಬನ್ನ ರೆಡ್ಯೂಸ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ಈ ಫ್ಲಾಕ್ಸೀಡ್ ಆಯಿಲ್ ಒಳಗಡೆ ರಿಚ್ ಸೋರ್ಸ್ ಆಫ್ ವೈಟಮಿನ್ ಇ ಕೂಡ ಇದೆ. ವೈಟಮಿನ್ ಇ ಅಂದ್ರೆ ನಾವು ಇದನ್ನ ವೈಟಮಿನ್ಸ್ ಗಳಲ್ಲಿ ಒಂದು ಪ್ರಮುಖವಾದ ಮಾಸ್ಟರ್ ಅಂತ ಕರಿತೀವಿ. ಇದನ್ನ ಯಾಕೆ ಮಾಸ್ಟರ್ ಅಂತ ಕರಿತೀವಿ ಅಂದ್ರೆ ಇದೊಂದು ಯುನಿಕ್ ವೈಟಮಿನ್, ಇದು ಬಹಳ ರಿಕ್ವೈರ್ಮೆಂಟ್ ಇರುತ್ತೆ ನಮ್ಮ ದೇಹಕ್ಕೆ. ಸೊ ಈ ವೈಟಮಿನ್ ಇ ಒಳಗಡೆ ನಮಗೆ ರಿಚ್ ಸೋರ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ಸ್ ಗಳು ಕೂಡ ಸಿಗುತ್ತೆ. ಈ ವೈಟಮಿನ್ ಇ ಯಾರ ದೇಹದಲ್ಲಿ ಇರುತ್ತೋ ಅವ್ರ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ಗಳು ಕೂಡ ಉತ್ಪತ್ತಿ ಆಗಲ್ಲ. ಅಂದ್ರೆ ನಿಮ್ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ಗಳನ್ನು ಕೂಡ ಉತ್ಪತ್ತಿ ಆಗೋದಕ್ಕೆ ಬಿಡೋದಲ್ಲಿ ಈ ವೈಟಮಿನ್ ಇ ಇದೊಂದು ರಿಚ್ ಸೋರ್ಸ್ ಆಫ್ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ ಇದರಿಂದ ನಮಗೆ ಸಿಗುತ್ತೆ. ಇದರಿಂದ ಸೆಲ್ ಪ್ರೊಟೆಕ್ಷನ್ಸ್, ಸೆಲ್ ಮೆಂಬ್ರೇನ್ಸ್ ಗಳನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು, ಮತ್ತೆ ಹಾರ್ಮ್ಫುಲ್ ಫ್ರೀ ರ್ಯಾಡಿಕಲ್ಸ್ ಗಳಿಂದನೂ ಕೂಡ ನಿಮ್ ದೇಹದ ಮೇಲೆ ಏನು ಹಾರ್ಮ್ಫುಲ್ ಫ್ರೀ ರ್ಯಾಡಿಕಲ್ಸ್ ಇಂದ ನೀವು ಮಾಡ್ತಕ್ಕಂಥ ಬ್ಯಾಡ್ ಹ್ಯಾಬಿಟ್ಸ್ ಗಳು, ಸೆಡೆಂಟರಿ ಲೈಫ್ ಸ್ಟೈಲ್ ಅಥವಾ ಎಕ್ಸೆಸ್ ಮೆಡಿಸಿನ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ, ಅಥವಾ ಬೇರೆ ಬೇರೆ ಕಾರಣಗಳಿಂದ ನಿಮ್ ದೇಹದಲ್ಲಿ ಏನಾದ್ರು ಫ್ರೀ ರ್ಯಾಡಿಕಲ್ ಅಟ್ಯಾಕ್ ಆಗಿದೆ, ಅದರಿಂದ ನಿಮ್ಮ ಹಾರ್ಟ್ ಮೇಲೆ ತೊಂದರೆ ಉಂಟಾಗ್ತಾ ಇದೆ ಅಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ವೈಟಮಿನ್ ಇ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ಮಿನರಲ್ಸ್ ಕೂಡ ಇದೆ, ಅದು ಮ್ಯಾಗ್ನೀಷಿಯಂ ಮತ್ತೆ ಪೊಟ್ಯಾಸಿಯಂ. ಇದು ಸ್ಪೆಷಲಿ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ, ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ ನಾರ್ಮಲೈಸ್ ಮಾಡೋದಕ್ಕೆ, ರೆಗ್ಯುಲೇಟ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ, ನಿಮ್ಮ ಪೊಟ್ಯಾಸಿಯಂ ಮತ್ತೆ ಮ್ಯಾಗ್ನೀಷಿಯಂ ಇಂದನೂ ಕೂಡ. ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ ವೈಟಮಿನ್ ಬಿ ಇದೆ, ಕಾಪರ್ ಇದೆ, ಮತ್ತೆ ಪ್ರೋಟೀನ್ ಜಿಂಕ್ ಕೂಡ ಇದೆ. ಇವು ಎಲ್ಲಾ ಕಾಂಬಿನೇಷನ್ಸ್ ಕೂಡ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ನ ಮೇಂಟೈನ್ ಮಾಡಿ, ಟ್ರೈಗ್ಲೈಸರೈಡ್ಸ್ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೆ, ಅಂದ್ರೆ ನಿಮ್ ದೇಹದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಕೊಬ್ಬು ಜಾಸ್ತಿ ಆಗದಂಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ ದೇಹದಲ್ಲಿ ಬ್ಲಾಕೇಜಸ್ ಏನಾದ್ರೂ ಇತ್ತು ಅಂದ್ರೆ ಅಲ್ಲಲ್ಲಿ ಬ್ಲಾಕ್ ಆಗ್ತಾ ಇದೆ. ಈಗ ನೋಡಿ, ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ರಕ್ತ ಸಂಚಲನೆ ಆಗ್ಬೇಕಾದಾಗ ಅಲ್ಲೆಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ನಿಮ್ಗೆ ಹೋಗಿ ಸ್ಟಾಪ್ ಮಾಡಿರುತ್ತೆ, ಬ್ರೇಕ್ ಹಾಕಿರುತ್ತೆ, ರಕ್ತ ಹೋಗೋದಕ್ಕೆ ಬಿಡೋದಿಲ್ಲ, ಅಲ್ಲಿ ಪಾಸ್ ಆಗೋದಕ್ಕೆ ಬಿಡೋದಿಲ್ಲ, ಅಲ್ಲಿ ಕೊಬ್ಬು ಜಮಾ ಆಗಿರುತ್ತೆ. ಆ ಕೊಬ್ಬು ಜಮಾ ಆಯ್ತು ಅಂದಾಗ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆಗಂತ ಚಾನ್ಸಸ್ ಇರುತ್ತೆ. ಅಥವಾ ಡಾಕ್ಟರ್ ಅದನ್ನ ನೋಡ್ತಾ ಇದ್ದಾರೆ ಅಂದ್ರೆ ಅದನ್ನ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನ್ಯಾಚುರಲಿ ನಿಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಬ್ಲಾಕೇಜಸ್ ನ ರಿಮೂವ್ ಮಾಡೋದಕ್ಕೆ, ರಕ್ತನಾಳದಲ್ಲಿ ನಿಮ್ಮ ಅರಿಟರೀಸ್ ಗಳಲ್ಲಿ ಬ್ಲಾಕೇಜಸ್ ನ ರಿಮೂವ್ ಮಾಡೋದಕ್ಕೆ ಫ್ಲಾಕ್ಸೀಡ್ ಕ್ಯಾಪ್ಸೂಲ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನಿಮ್ಮ ರಕ್ತದ ಒಳಗಡೆ ಅಥವಾ ಬ್ಲಡ್ ವೆಸಲ್ಸ್ ಒಳಗಡೆ ಎಲ್ಲೆಲ್ಲಿ ಕೊಬ್ಬು ಜಮಾ ಇದೆ, ಆ ಜಮಾ ಆಗಿರೋ ಕೊಬ್ಬನ್ನೆಲ್ಲಾನು ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇನ್ನೊಂದು ಇದ್ರ ಬೆನಿಫಿಟ್ ಏನು ಅಂದ್ರೆ ನಿಮ್ಮ ಬ್ಲಡ್ ಶುಗರ್ನು ಕೂಡ ಸ್ಟಿಮ್ಯುಲೇಟ್ ಮಾಡುತ್ತೆ. ಇದು ಬರೀ ನಿಮ್ಮ ರಕ್ತದ ಒಳಗಡೆ ಇರ್ತಕ್ಕಂಥ ಕೊಬ್ಬನ್ನ ರಿಡ್ಯೂಸ್ ಮಾಡೋದು ಅಷ್ಟೇ ಅಲ್ಲದೆ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ರಕ್ತದ ಒಳಗಡೆ ಜಾಸ್ತಿ ಶುಗರ್ ಕಂಟೆಂಟ್ ಜಾಸ್ತಿ ಆಗಿದೆ, ಆ ಶುಗರ್ ಕಂಟೆಂಟ್ ಕೂಡ ರೆಡ್ಯೂಸ್ ಮಾಡೋಂಥ ಶಕ್ತಿ ಫ್ಲಾಕ್ ಸೀಡ್ ಕ್ಯಾಪ್ಸೂಲ್ ಒಳಗಡೆ ಇದೆ. ಅದಕ್ಕೆ ಇದನ್ನ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದು, ಬ್ಲಡ್ ಶುಗರ್ ನಾರ್ಮಲೈಸ್ ಮಾಡೋದು, ಮತ್ತೆ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಫ್ಲಾಕ್ ಸೀಡ್ ಕ್ಯಾಪ್ಸೂಲ್ ಇಂದ. ಜೊತೆಗೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೊಬ್ಬನ್ನ ಬರ್ನ್ ಮಾಡಿ ನಿಮ್ಮ ಬಾಡಿ ವೇಟ್ ನ, ಫ್ಯಾಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ, ವೇಟ್ ಅನ್ನ ರಿಡ್ಯೂಸ್ ಮಾಡೋದಕ್ಕೆ, ನ್ಯಾಚುರಲಿ ನಿಮ್ಮ ವೇಟ್ ಅನ್ನ ರಿಡ್ಯೂಸ್ ಆಗೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಿಮ್ಮ ಸ್ಕಿನ್ ಮತ್ತೆ ಹೇರಿಗೆ ತುಂಬಾನೇ ಹೆಲ್ಪ್, ಇದು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ ಸ್ಕಿನ್ ಕಾಂಪ್ಲೆಕ್ಷನ್ಸ್ ಏನಾದ್ರೂ ಇತ್ತಂದ್ರೆ ಸೆಲ್ ರೆಜ್ಯುನೇಷನ್ಗೆ ಹೆಲ್ಪ್ ಆಗುತ್ತೆ, ನೇರು ಹೇಲ್ಸ್ಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇದನ್ನ ಪ್ರತಿದಿನ ನೀವು ಕನ್ಸ್ಯೂಮ್ ಮಾಡ್ಬೋದು ಈ ಒಂದು ಪ್ರಾಡಕ್ಟ್ ನ. ಇನ್ನು ಸ್ಪೆಷಲಿ ಫಿಮೇಲ್ಸ್ಗೆ ಯಾವ ತರ ಬೆನಿಫಿಟ್ ಆಗುತ್ತೆ ಅಂತ ನೋಡೋದಾದ್ರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಸ್ಪೆಷಲಿ ಇವತ್ತು ಕಾಮನ್ ಪ್ರಾಬ್ಲಮ್ಸ್ ಏನಾಗ್ತದೆ ಅಂದ್ರೆ ಫಿಮೇಲ್ಸ್ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋ ದೊಡ್ಡ ಸಮಸ್ಯೆ ಕಾಣ್ತದೆ. ಅದರಿಂದಾನೇ ಅವ್ರಿಗೆ ಏನಾಗ್ತಾ ಇದೆ, ಪಿರಾಡಿಕಲ್ ಪ್ರಾಬ್ಲಮ್ಸ್ಗಳು, ಮಂತ್ಲಿ ಪೀರಿಯಡ್ ಅಲ್ಲಿ ಬಹಳಷ್ಟು ಏರುಪೇರು ಆಗೋದು, ಯೂಟ್ರಸ್ ಅಲ್ಲಿ ಸಿಸ್ಟ್ ಆಗೋದು, ಇನ್ಫ್ಲಮೇಷನ್ ಆಗೋದು, ಇನ್ಫೆಕ್ಷನ್ ಆಗೋದು, ಅಥವಾ ಅದರಿಂದ ಎಲ್ಲ ಒಂದ್ ಕಡೆ ಹಾರ್ಟ್ ಫ್ಲಾಶಸ್ ಆಗೋದು, ಜೊತೆಗೆ ಬ್ರೀಸ್ಟ್ ನಲ್ಲಿ ಸಿಸ್ಟ್ ಆಗೋದಿರ್ಬೋದು, ಬಾವೆಲ್ ಅಲ್ಲಿ ಇನ್ಫ್ಲಮೇಷನ್ ಆಗೋದಿರ್ಬೋದು,
ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗೋದಿರ್ಬೋದು, ಅಥವಾ ಜಾಯಿಂಟ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರೋದಿರ್ಬೋದು, ಮೆನ್ಸ್ಟ್ರುಯಲ್ ಅಥವಾ ಮೆನೋಪಾಸ್ ಅಲ್ಲೂ ಕೂಡ ಸಮಸ್ಯೆ ಆಗೋದು. ಇದರಿಂದ ಇಗ್ನೋರ್ ಮಾಡಿದ್ವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಆಸ್ಟೋಪೊರೋಸಿಸ್ ಆಗಂತ ಸಮಸ್ಯೆಗಳು ಕೂಡ ಇರುತ್ತೆ. ಬಟ್ ಫ್ಲಾಕ್ಸೀಡ್ ಅಲ್ಲಿ ಏನಾದ್ರು ವುಮೆನ್ಸ್ ಕನ್ಸ್ಯೂಮ್ ಮಾಡ್ತಾ ಇದಾರೆ ಅಂದ್ರೆ ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ಪ್ರಿವೆಂಟ್ ಮಾಡೋಂತ ಶಕ್ತಿ ಈ ಫ್ಲಾಕ್ಸೀಡ್ ಕ್ಯಾಪ್ಸೂಲ್ಸ್ ಇದೆ. ಹಂಗಾಗಿ ಇದನ್ನ ರೆಗ್ಯುಲರ್ ಆಗಿ ಅವ್ರು ಬಳಸ್ತಾ ಇದಾರೆ ಅಂದ್ರೆ ಅವರ ಹಾರ್ಮೋನಲ್ ಬ್ಯಾಲೆನ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಮೆನೋಪಾಸ್ ಮೆನ್ಸ್ಟ್ರುಯಲ್ ಪೀರಿಯಡ್ ಅಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಬ್ರೀಸ್ಟ್ ಅಲ್ಲಿ ಸಿಸ್ಟ್ ಆಗೋದಕ್ಕೆ ರಿಡ್ಯೂಸ್ ಮಾಡುತ್ತೆ. ಇನ್ನು ಬಾವೆಲ್ ರೆಕ್ಟಮ್ ಅಲ್ಲಿ ಪ್ರಾಬ್ಲಮ್ಸ್ ಗಳು ಇತ್ತಂದ್ರೂ ಅದನ್ನು ರಿಡ್ಯೂಸ್ ಮಾಡುತ್ತೆ. ಸೈಕಲ್ಸ್ ಅಲ್ಲೂ ಕೂಡ ನಾರ್ಮಲೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಸ್ಟೋಪೊರೋಸಿಸ್ ಇಂದನೂ ಕೂಡ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾನೇ ಪ್ರತಿದಿನ ಊಟದ ನಂತರ 2 ಸತಿ ಅಥವಾ 3 ಸತಿ ನಾವು ಒಂದೊಂದು ಕ್ಯಾಪ್ಸೂಲ್ಸ್ ಗಳನ್ನ ತಗೊಳ್ಬಹುದು. ಊಟದ ನಂತರ 2-3 ಸತಿ ಒಂದು ರೆಗ್ಯುಲರ್ ಆಗಿ ಇದನ್ನ ತಗೊಳ್ಬಹುದು. ತಗೊಳ್ಳೋದ್ರಿಂದ ನಿಮ್ಮ ಹೃದಯ ರೋಗ ಚೆನ್ನಾಗಿರುತ್ತೆ, ನಿಮ್ಮ ಹೃದಯಕ್ಕೆ ಯಾವುದೇ ಹಾನಿ ಆಗಲ್ಲ, ನಿಮ್ಗೆ ಸ್ಟ್ರೋಕ್ ಪ್ರಿವೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮ ಹೆಲ್ಪ್ ಆಗುತ್ತೆ, ನಿಮ್ಮ ಜಾಯಿಂಟ್ಸ್ ಗಳಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಫಿಮೇಲ್ಸ್ ಅಲ್ಲಿ ಆಗ್ತಕ್ಕಂತ ಮೆನ್ಸ್ಟ್ರುಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ವೇಟ್ ರೆಡ್ಯೂಸ್ ಮಾಡೋದಕ್ಕೆ, ನ್ಯಾಚುರಲ್ ನಿಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಸರ್ಟನ್ ಟೈಪ್ ಆಫ್ ಕ್ಯಾನ್ಸರ್ಸ್ ಕೂಡ ಕಂಟ್ರೋಲ್ ಮಾಡುತ್ತೆ. ಇದರಿಂದ ಇಂಡೈಜೆಷನ್ ಏನಾದ್ರೂ ಇತ್ತಂದ್ರೂ ಕಂಟ್ರೋಲ್ ಆಗುತ್ತೆ. ಇನ್ನು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದ್ರೂ ಇತ್ತಂದ್ರೆ, ನಿಮ್ಗೆ ಮಲಬದ್ಧತೆ ಸಮಸ್ಯೆ ಇತ್ತಂದ್ರೂ ಕೂಡ ಇದು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಗಳು ಈ ಒಂದು ಫ್ಲಾಕ್ಸೀಡ್ ಕ್ಯಾಪ್ಸೂಲ್ಸ್ ಇಂದ ನಾವು ನೋಡಬಹುದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನಾವು ನೋಡ್ತೀವಿ ವೆಸ್ಟಿಜ್ ಎಲ್ ಅರ್ಜಿನೈನ್. ಇಸ್ ನಥಿಂಗ್ ಬಟ್ ರಿಚ್ ಲೈಕೋಪೇನ್ ಅಂತ ಕರಿತೀವಿ. ಇದು ಎಲ್ ಅರ್ಜಿನೈನ್ ಅನ್ನೋದು ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ಬರಲ್ಲ, ಇದು ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ. ಇದೊಂದು ರೆವಲ್ಯೂಷನರಿ ಪ್ರಾಡಕ್ಟ್ ಅಂತ ಕರಿತೀವಿ. ತುಂಬಾನೇ ರಿಯಾಲಿಟಿ ಇದು ರೆವಲ್ಯೂಷನರಿ ಪ್ರಾಡಕ್ಟ್. ಯಾಕಂದ್ರೆ ಕಾರ್ಡಿಯೋವಾಸ್ಕ್ಯುಲರ್ ಫಂಕ್ಷನ್ಸ್ಗೆ ಸ್ಪೆಷಲಿ ಇದೊಂದು ಪವರ್ಫುಲ್ ವೆಪನ್ ಇದ್ದಂಗೆ. ಅದಕ್ಕೆ ನಾನು ಆಲ್ವೇಸ್ ಹೇಳ್ತೀನಿ, ಎಲ್ ಅರ್ಜಿನೈನ್ ಇಸ್ ಅ ನ್ಯಾಚುರಲ್ ಸರ್ಜನ್ ಇದ್ದಂಗೆ. ಎಲ್ ಅರ್ಜಿನೈನ್ ಅನ್ನೋದು ನ್ಯಾಚುರಲ್ ಸರ್ಜನ್ ಇದ್ದಂಗೆ. ಲಿಟ್ರಲಿ ಇದು ನಿಮ್ಮ ದೇಹವನ್ನ, ನಿಮ್ಮ ಹಾರ್ಟ್ ಅಲ್ಲಿ ನಿಮ್ಮ ರಕ್ತನಾಳವನ್ನು ಎಲ್ಲಾನು ಕೂಡ ಶುದ್ಧ ಮಾಡಿ, ಎಲ್ಲೇ ಬ್ಲಾಕೇಜಸ್ ಆಗಿತ್ತು ಅಂದ್ರೂ ಕೂಡ ಅದನ್ನ ರಿಮೂವ್ ಮಾಡೋಂತ ಶಕ್ತಿ ಈ ಎಲ್ ಅರ್ಜಿನೈನ್ ಒಳಗಡೆ ಇದೆ. ಅದಕ್ಕೆ ಇದನ್ನ ಒಂದು ರೆವಲ್ಯೂಷನರಿ ಪ್ರಾಡಕ್ಟ್, ನ್ಯಾಚುರಲ್ ಸರ್ಜನ್ ಅಂತಾನು ಕೂಡ ಕರಿತೀವಿ. ಈ ಎಲ್ ಅಂದ್ರೆ ಲೈಕೋಪೇನ್ ಅಂತ ಕರಿತೀವಿ. ಲೈಕೋಪೇನ್ ಅಂದ್ರೆ ನೀವು ಯಾವ್ದಾದ್ರು ರೆಡ್ ಫ್ರೂಟ್ ತಗೊಳ್ತೀವಿ, ಫಾರ್ ಎಕ್ಸಾಂಪಲ್ ಟೊಮಾಟೊ ಇದೆ, ಆ ಟೊಮಾಟೊ ಸ್ಕಿನ್ ಅಲ್ಲೆಲ್ಲ ಲೈಕೋಪೇನ್ ಇರುತ್ತೆ. ಮತ್ತೆ ಈಗ ನೀವು ಬೀಟ್ರೂಟ್ ನೋಡ್ತೀರಾ, ಬೀಟ್ರೂಟ್ ಅಲ್ಲೂ ಕೂಡ ನಿಮ್ಗೆ ಲೈಕೋಪೇನ್ ಸಿಗುತ್ತೆ. ರೆಡ್ ಕಲರ್ ಏನ್ ಬರುತ್ತೆ ಹಣ್ಣು ಅಥವಾ ತರಕಾರಿ ಎಲ್ಲಾದ್ರೂ ಕೂಡ ಲೈಕೋಪೇನ್ ಸೋರ್ಸು ಜಾಸ್ತಿ ಇರುತ್ತೆ. ಅದು ತುಂಬಾ ಒಳ್ಳೇದು ನಿಮ್ಮ ಹಾರ್ಟ್ಗೆ. ಎಷ್ಟು ಲೈಕೋಪೇನ್ ರಿಚ್ ತಗೊಳ್ತಿರೋ ಅಷ್ಟು ನಿಮ್ಮ ಹಾರ್ಟ್ ಪ್ರೊಟೆಕ್ಟ್ ಆಗುತ್ತೆ. ನಿಮ್ಮ ದೇಹದಲ್ಲಿ ನಿಮ್ಮ ಹೃದಯವನ್ನ ಕಾಪಾಡಂತ ಶಕ್ತಿ ಆ ಲೈಕೋಪೇನ್ ಅಲ್ಲಿ ಜಾಸ್ತಿ ಇರುತ್ತೆ. ಇದರಲ್ಲಿ ಫೋಲಿಕ್ ಆಸಿಡ್ ಕೂಡ ಇದೆ, ರಿಸರ್ವೇಟರ್ಸ್ ಗಳು ಕೂಡ ಇದೆ. ಇವೆಲ್ಲಾನು ಕಾಂಬಿನೇಷನ್ ಆಗಿ ನಿಮ್ಮ ಹೆಲ್ದಿ ಹಾರ್ಟ್ಗೆ ಇದೊಂದು ವರದಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜೊತೆಗೆ ಇದರಲ್ಲಿ ವೈಟಮಿನ್ ಸಿ ಇದೆ, ವೈಟಮಿನ್ B6 ಇದೆ, ವೈಟಮಿನ್ B12 ಕೂಡ ಇದೆ. ಇದು ನಿಮ್ಮ ಕೆಟ್ಟ ಕೊಬ್ಬನ್ನ ರಿಡ್ಯೂಸ್ ಮಾಡಿ ನ್ಯಾಚುರಲ್ ಸರ್ಕ್ಯುಲೇಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಗಳು ಜಾಸ್ತಿ ಆಗುತ್ತೆ, ಕೊಬ್ಬು ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಬ್ಲಾಕೇಜಸ್ ಗಳು ರಿಮೂವ್ ಆಗುತ್ತೆ. ಜೊತೆಗೆ ನಿಮ್ಮ ಕಾರ್ಡಿಯೋವಾಸ್ಕ್ಯುಲರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಏನೇ ಇರಲಿ ಆ ಎಲ್ಲ ಪ್ರಾಬ್ಲಮ್ಸ್ ಗಳನ್ನು ಕೂಡ ಕಂಟ್ರೋಲ್ ಮಾಡಿ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ, ಹಾರ್ಟ್ ರಿಲೇಟೆಡ್ ಏನೇ ರಿಸ್ಕ್ ಬಂದ್ರೂ ಕೂಡ, ನಿಮ್ಗೆ ಹಾರ್ಟ್ ಏನೇ ಸಮಸ್ಯೆ ಬಂದ್ರೂ ಕೂಡ ಆ ಸಮಸ್ಯೆಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಎಲ್ ಅರ್ಜಿನೈನ್ ಒಂದು ಒನ್ ಆಫ್ ದ ಬೆಸ್ಟ್ ಸಪೋರ್ಟ್ ಅಂತ ಹೇಳ್ತಾರೆ. ಇನ್ನು ಇದರಲ್ಲಿ ವೈಟಮಿನ್ K2 ಕೂಡ ಇದೆ. ಇದರಲ್ಲಿ ಕ್ಯಾಲ್ಸಿಯಂ ಅಬ್ಸರ್ವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಕ್ಯಾಲ್ಸಿಯಂ ರಿಚ್ ಸೋರ್ಸ್ ಇದರಲ್ಲಿ ಕಾಂಬಿನೇಷನ್ ಆಗಿ ನೋಡಬಹುದು. ಯಾಕಂದ್ರೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದರಿಂದ ಬೋನ್ಸ್ಗೆ ಮತ್ತೆ ಅರಿಟೈರಿಸ್ ಗಳಿಗೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ವೈಟಮಿನ್ D3 ಕೂಡ ಇದೆ. ಅಗೇನ್ ಇದು ಕೂಡ ನಿಮ್ಮ ಒಂದು ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೆ, ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ಸ್ಗೆ ಮತ್ತೆ ಇನ್ಫಾರ್ಮೇಶನ್ ಪ್ರಿವೆಂಟ್ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಓವರ್ ನಾವು ಇದರ ಬೆನಿಫಿಟ್ಸ್ ಗಳನ್ನ ನೋಡೋದಾದ್ರೆ, ಎಲ್ ಅರ್ಜಿನೈನ್ ಇಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತ ನೋಡೋದಾದ್ರೆ, ಇದೊಂದು 5 ಸೂಪರ್ ಹಾರ್ಟ್ ಎನ್ಹಾನ್ಸಿಂಗ್ ಇಂಗ್ರೀಡಿಯೆಂಟ್ಸ್ ಇಂದ, ಅಂದ್ರೆ 5 ಸೂಪರ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಕ್ಕಂಥ ಒಂದು ಸ್ಪೆಷಲ್ ಪ್ರಾಡಕ್ಟ್. ತುಂಬಾನೇ ಅದ್ಭುತವಾದ ಪ್ರಾಡಕ್ಟ್. ಇದನ್ನ ನಮ್ಮ ಬ್ಲಡ್ ಕೊಲೆಸ್ಟ್ರಾಲ್, ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ನಿಮ್ಮ ರಕ್ತದ ಒಳಗಡೆ ಕೊಬ್ಬು ಜಾಸ್ತಿ ಆಗಿತ್ತು ಅಂದ್ರೆ ಆ ಕೊಬ್ಬನ್ನ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ BP ಏನಾದ್ರೂ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆ BP ಅನ್ನ ಕಂಟ್ರೋಲ್ ಮಾಡೋದಕ್ಕೆ, ಅದು ಲೋ BP ಆಗಿರ್ಲಿ ಅಥವಾ ಹೈ BP ಆಗಿರ್ಲಿ, ಎರಡನ್ನೂ ಕೂಡ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರೀ ಮೆಚ್ಯೂರ್ ಕಾರ್ಡಿಯೋವಾಸ್ಕ್ಯುಲರ್ ಏಜಿಂಗ್ ಅಂತ ಕರಿತೀವಿ. ಈ ಪ್ರೀ ಮೆಚ್ಯೂರ್ ಕಾರ್ಡಿಯೋವಾಸ್ಕ್ಯುಲರ್ ಏಜಿಂಗ್ ಅಂದ್ರೆ, ಈಗ ನೀವು ಮಾಡೋಂಥ ಬ್ಯಾಡ್ ಹ್ಯಾಬಿಟ್ಸ್ಗಳು, ಫಾರ್ ಎಕ್ಸಾಂಪಲ್ ಸ್ಮೋಕ್ ಮಾಡ್ತೀರಾ, ಡ್ರಿಂಕ್ಸ್ ಮಾಡ್ತೀರಾ, ಅಥವಾ ಕೆಟ್ಟ ಜಂಕ್ ಫುಡ್ ತಿಂತೀರಾ, ಆಯಿಲ್ ಫುಡ್ ತಿಂತೀರಾ ಅಂದಾಗ ಏನಾಗಿರುತ್ತೆ ಅಂದ್ರೆ, ನಿಮ್ಮ ಏಜ್ ಇರುತ್ತೆ 30, ಬಟ್ ನಿಮ್ಮ ಹಾರ್ಟ್ ಏಜ್ ಏನಾಗಿರುತ್ತೆ ಅಂದ್ರೆ 40 ಆಗಿರುತ್ತೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ರೀ ಮೆಚ್ಯೂರ್ ಕಾರ್ಡಿಯೋವಾಸ್ಕ್ಯುಲರ್ ಏಜಿಂಗ್ ಅಂತ ಕರಿತೀವಿ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಏಜ್ ತುಂಬಾ ಜಾಸ್ತಿ ಆಗಿರುತ್ತೆ.
ನಿಮ್ಮ 40 ಇರುತ್ತೆ, ಬಟ್ ನಿಮ್ಮ ಹಾರ್ಟ್ ವಯಸ್ಸು ಎಷ್ಟಾಗಿರುತ್ತೆ ಅಂದ್ರೆ 50 ಆಗಿರುತ್ತೆ. ಇದು ಜಾಸ್ತಿ ಆಯ್ತು ಅನ್ಕೊಳ್ಳಿ, ನೀವು ಜಾಸ್ತಿ ದಿನ ಬದುಕಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಹಾರ್ಟ್ ಆಲ್ರೆಡಿ ಟಯರ್ಡ್ ಆಗಿದೆ, ಹಾರ್ಟ್ ಆಲ್ರೆಡಿ ಏಜ್ ಆಗಿದೆ, ಹಾರ್ಟ್ ಆಲ್ರೆಡಿ ತುಂಬಾನೇ ಕೆಲಸ ಮಾಡಿದೆ, ಅಂದ್ರೆ ಆ ಹಾರ್ಟ್ ಮೇಲೆ ಬಹಳನೇ ಒತ್ತಡ ಬಂದಿದೆ ಅಂತ ಅರ್ಥ. ಸೊ ಇದು ಕಾಮನ್ಲಿ ಇವತ್ತು ಎಲ್ಲರ ಪ್ರಾಬ್ಲಮ್ಸ್ ಅಲ್ಲಿ ಕಾಣ್ತಾ ಇದೆ. ಏನಂದ್ರೆ ಪ್ರಿಮೆಚೂರ್ ಕಾರ್ಡಿಯೋವಾಸ್ಕ್ಯುಲರ್ ಏಜಿಂಗ್ ಅಂತ. ಅಂದ್ರೆ ನಿಮ್ ಹಾರ್ಟ್ ಏಜು ನಿಮ್ ಬಾಡಿ ಏಜು ಬಹಳ ವ್ಯತ್ಯಾಸ ಇರುತ್ತೆ. ನಿಮ್ ರಿಯಲ್ ಏಜ್ 30 ಇದ್ರೆ ಹಾರ್ಟ್ ಏಜ್ ಜಾಸ್ತಿ ಇರುತ್ತೆ. ಇದು ಆಗೋದಕ್ಕೆ ಕಾರಣ ಸ್ಮೋಕು, ಡ್ರಿಂಕ್ಸು, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು, ಜೊತೆಗೆ ಅತಿ ಹೆಚ್ಚು ಕೊಬ್ಬು ತಿನ್ನೋದು, ಕೆಟ್ಟು ಆಯಿಲ್ ತಿನ್ನೋದು, ಇನ್ನು ಜಂಕ್ ಫುಡ್ ತಿನ್ನೋದು, ಬೇಕರಿ ಐಟಮ್ಸ್ಗಳು, ಪ್ರೊಸೆಸರ್ ಫುಡ್ಸ್, ಇವೆಲ್ಲಾನು ಕೂಡ ನಿಮ್ಮ ಹಾರ್ಟ್ ಮೇಲೆ ಎಲ್ಲ ಒಂದ್ ಕಡೆ ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಹಂಗಾಗಿ ಇವೆಲ್ಲ ಸಮಸ್ಯೆಗಳಿಂದ ನೀವು ರಿಕವರಿ ಆಗ್ಬೇಕಂದ್ರೆ ಎಲ್ಲ ಅರ್ಜೆಂಟ್ ಅವಾಗ ಕನ್ಸ್ಯೂಮ್ ಮಾಡೋದು ತುಂಬಾ ಒಳ್ಳೇದು. ಇನ್ನು ನೆಕ್ಸ್ಟ್ ಪಾಯಿಂಟ್, ಸೆಕ್ಷುವಲ್ ಫಂಕ್ಷನ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಅಂದಾಗ, ಫಾರ್ ಎಕ್ಸಾಂಪಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಇದೆ, ಇರ್ರೆಗ್ಯುಲರಿಟಿ ಇದೆ, ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ, ಎರೆಕ್ಟಲ್ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾ ಇದಾರೆ, ಮೆನ್ ಅಲ್ಲಿ ಯಂಗ್ ಏಜ್ ಅಲ್ಲೂ ಕೂಡ ಫೇಸ್ ಮಾಡ್ತಾ ಇದಾರೆ, ಅಂತವ್ರಿಗೆ ಇದು ತುಂಬಾನೇ ಅದ್ಭುತವಾದ ಪ್ರಾಡಕ್ಟ್. ಯಾಕಂದ್ರೆ ಆ ಸೆಕ್ಷುವಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಫಿಟ್ನೆಸ್ ಅಂಡ್ ಎಂಡೋರ್ನೆಸ್ಗೆ, ಫಾರ್ ಎಕ್ಸಾಂಪಲ್ ನಿಮ್ಮ ಯಂಗ್ ಏಜ್ ಇದ್ರು ಕೂಡ ವೀಕ್ ಆಗಿರ್ತಾರೆ, ಅಂದ್ರೆ ತುಂಬಾ ಫಿಟ್ ಆಗಿರಲ್ಲ, ಬಹಳ ವೀಕ್ನೆಸ್ ಇರುತ್ತೆ, ಕೆಲಸ ಮಾಡಕ್ ಆಗ್ತಾ ಇರಲ್ಲ, ಸುಸ್ತ ಆಗ್ತಾ ಇರುತ್ತೆ, ಸ್ವಲ್ಪ ಏನಾದ್ರು ಕೆಲಸ ಮಾಡಿದ್ರೆ ಎಲ್ಲೊಂದ್ ಕಡೆ ಟಯರ್ಡ್ ಫೀಲ್ ಆಗೋದು, ವೀಕ್ನೆಸ್ ಆಗೋದು, ಅವಾಗ ಕಾಯಿಲೆ ಬೀಳೋದು, ಇವೆಲ್ಲಾನು ಕೂಡ ನಾವು ಅನ್ಫಿಟ್ ಅಂತ ಕರಿತೀವಿ. ಫಿಟ್ ಇರೋದಕ್ಕೆ ಕಾರಣ ಆಗಿರುತ್ತೆ. ಅಂತವ್ರಿಗೆ ಆ ಫಿಟ್ ಅಂಡ್ ಫೈನ್ ಆಗಿರೋದಕ್ಕೆ, ಎಂಡೋರ್ಸ್ ಆಗಿರೋದಕ್ಕೆ, ತುಂಬಾ ಹೆಲ್ದಿ ಆಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಎಲ್ಲರ್ಜಿನ್. ಇನ್ನು ನಿಮ್ ದೇಹದಲ್ಲಿ ಆಂಟಿ ಏಜಿಂಗ್ ತರ ಕೆಲಸ ಮಾಡುತ್ತೆ. ಆಂಟಿ ಏಜಿಂಗ್ ಅಂದ್ರೆ ಅಗೇನ್ ಇಲ್ಲಿ ಸೇಮ್ ಟಾಪಿಕ್, ಯಾವ ತರ ನಾವು ಈಗ ಹಾರ್ಟ್ ಏಜು ಮತ್ತೆ ನಮ್ಮ ಬಾಡಿ ಏಜ್ ಅಂತ ಹೇಳಿದ್ವಿ ನೋಡಿ, ಸೇಮ್ ನಿಮ್ ಬಾಡಿ ಏಜ್ಗೂ ನಿಮ್ ಓವರ್ ಆಲ್ ಏಜ್ಗೂ ಕೂಡ ವ್ಯತ್ಯಾಸ ಇರುತ್ತೆ. ಅದನ್ನ ಹೆಂಗ್ ಗೊತ್ತಾಗುತ್ತೆ ಅಂತ ನೀವು ನೋಡಿದಾಗ ಒಂದು ಮಷಿನ್ ಬರುತ್ತೆ. ನಾವು ಯೂಶುವಲಿ VWS ಎಲ್ಲ ಮಾಡಿದಾಗ ಮಷಿನ್ ಮೇಲೆ ನಿಮ್ಗೆ ಟ್ರಯಲ್ ನೀವು ಬಹಳಷ್ಟು ಜನ ನೋಡಿರ್ತೀರ. ಏನಂದ್ರೆ ಆ ಮಷಿನ್ ಮೇಲೆ ನೀವು ನಿಂತ್ಕೊಂಡಾಗ ಆ ಮಷಿನ್ ನಿಮ್ಮನ್ನ ಟೆಸ್ಟ್ ಮಾಡುತ್ತೆ, ನಿಮ್ಮ ಆರ್ಗನ್ಸ್ಗಳು, ನಿಮ್ ಬಾಡಿ, ನಿಮ್ ರಿಯಲ್ ಏಜ್ಗೂ ವ್ಯತ್ಯಾಸ ಇದೆಯೇನೋ ಅಂತ. ಇದು ಸುಮಾರು ಜನರಲ್ಲಿ ನಾವು ನೋಡ್ತಾ ಇದೀವಿ, ಅವ್ರ ರಿಯಲ್ ಏಜು ಮತ್ತೆ ಅವ್ರ ಬಾಡಿ ಏಜ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ಕೆಲವೊಬ್ರು ಏಜ್ ಹೆಂಗಿರುತ್ತಂದ್ರೆ 30 ಇದ್ರೆ 40 ಇರುತ್ತೆ, ಕೆಲವೊಬ್ರು 50 ಕೂಡ ಇರುತ್ತೆ. ಮತ್ತೆ ಇನ್ನೂ ಕೆಲವೊಬ್ರದ್ದು ರಿಯಲ್ ಏಜು 40 ಇದ್ರೆ ಬಟ್ ಅವ್ರ ಬಾಡಿ ಏಜ್ 30 ಕೂಡ ಇರುತ್ತೆ, ಕಡಿಮೆನೂ ಕೂಡ ಇರುತ್ತೆ, ಅದು ಕೂಡ ನಾವು ನೋಡಿದೀವಿ. ಸೊ ಇದು ತುಂಬಾನೇ ಒಳ್ಳೇದು. ಯಾರಿಗೆ ಏಜ್ ಜಾಸ್ತಿ ಏಜಿಂಗ್ ಸಿಂಪ್ಟಮ್ಸ್ ಇದೆ ಅಂದ್ರೆ ಆಂಟಿ ಏಜಿಂಗ್ ತರ ಇದು ಕೆಲಸ ಮಾಡುತ್ತೆ, ನಿಮ್ ದೇಹ ಬಹಳನೇ ವೀಕ್ ಆಗಿದೆ, ನಿಮ್ ದೇಹದ ಮೇಲೆ ಬಹಳಷ್ಟು ಪರಿಣಾಮಗಳಾಗಿದೆ ಅಂದ್ರೆ ಅಗೇನ್ ನಿಮ್ ಬಾಡಿ ಏಜ್ ನಾರ್ಮಲ್ ಏಜಿಗೆ ತರಂತ ನಿಮ್ಮ ಬಾಡಿನಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜಸ್ ಗಳನ್ನ ರಿಕವರಿ ಮಾಡೋದಕ್ಕೆ ಎಲ್ಲ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್, ನಿಮ್ ಬಾಡಿನಲ್ಲಿ ಪೇನ್ಸ್ ಏನಾದ್ರು ಇತ್ತಂದ್ರೆ, ಪೇನ್ ಅಂದ್ರೆ ಏನೋ ನಿಮಗೆ ಬಾಡಿ ತುಂಬಾನೇ ಪೇನ್ ಆಗೋದು, ಮೈ ಕೈ ಎಲ್ಲ ಪೇನ್ ಆಗೋದು, ಜಾಯಿಂಟ್ಸ್ ಗಳಲ್ಲಿ ಪೇನ್ ಆಗೋದು, ಬಾಡಿ ನಲ್ಲಿ ಬಹಳ ದಿನದಿಂದ ಏನಾದ್ರು ಪೇನ್ಸ್ ಗಳಿತ್ತಂದ್ರೂ ಕೂಡ ನ್ಯಾಚುರಲಿ ಪೇನ್ ಕಿಲ್ಲರ್ ತರ ಇದು ಕೆಲಸ ಮಾಡುತ್ತೆ. ನಿಮ್ಮ ಪೇನ್ಸ್ ಗಳನ್ನೆಲ್ಲಾನು ಕೂಡ ರಿಲೀವ್ ಮಾಡುತ್ತೆ ಗ್ರಾಜುವಲಿ ನಿಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಏನಾದ್ರು ನೋವುಗಳಿತ್ತು, ಒಳಗಡೆ ಪೇನ್ಸ್ ಏನಾದ್ರು ಇತ್ತಂದ್ರೆ ಪೇನ್ ಎಲ್ಲಾನು ಕೂಡ ರಿಡ್ಯೂಸ್ ಮಾಡುತ್ತೆ. ಇನ್ನು ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಸಕ್ಕರೆ ಮಟ್ಟ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ ನಿಮ್ಮ ರಕ್ತದ ಒಳಗಡೆ ಗ್ಲೂಕೋಸ್ ಲೆವೆಲ್ ಏನಾದ್ರು ಜಾಸ್ತಿ ಇತ್ತಂದ್ರೆ ಆ ಗ್ಲೂಕೋಸ್ ಲೆವೆಲ್ ನ ಟಾಲರೆನ್ಸ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದರಿಂದ ಸಕ್ಕರೆ ಕಾಯಿಲೆ ಬರ್ದಂಗೆ ಪ್ರಿವೆಂಟ್ ಮಾಡ್ಕೊಳ್ಬಹುದು, ಅಥವಾ ಆಲ್ರೆಡಿ ಸಕ್ಕರೆ ಕಾಯಿಲೆ ಬಂದಿದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾವುದು? ಎಲ್-ಅರ್ಜಿನೈನ್. ಇನ್ನು ನೆಕ್ಸ್ಟ್ ಪಾಯಿಂಟ್, ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಇದರಿಂದ ನಿಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡ್ಕೊಳ್ಬಹುದು. ರೋಗ ನಿರೋಧಕ ಶಕ್ತಿಯನ್ನು ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಯಾವುದೇ ಕಾಯಿಲೆ ಅಥವಾ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಇಂದಾನು ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇದರಿಂದ ಇನ್ನೊಂದು ಬೆನಿಫಿಟ್ ಏನು ಅಂತ ನಾವು ನೋಡೋದಾದ್ರೆ, ನಿಮ್ಮ ದೇಹದಲ್ಲಿ ಏನಾದರೂ ಸರ್ಜರಿ ಆಗಿದೆ ಅಥವಾ ಯಾವ್ದಾದ್ರು ನೀವು ಬಹಳಷ್ಟು ದಿನದಿಂದ ಫೀವರ್ ಇಂದಾನೋ ಅಥವಾ ಯಾವ್ದೋ ಒಂದು ರೋಗದಿಂದಾನೋ ಬಳಲ್ತಾ ಇದ್ರೆ, ಇವಾಗ ನೀವು ರಿಕವರಿ ಮಾಡ್ಕೊಳ್ಬೇಕು ನಿಮ್ಮ ರೋಗದಿಂದ ಅಂತ ಇದ್ರಿ ಅಂದ್ರೆ, ಡೆಫಿನೆಟ್ಲಿ ಎಲ್-ಅರ್ಜಿನೈನ್ ಬಳಸ್ತಾ ಇದ್ರಿ ಅಂದ್ರೆ, ನೀವು ಯಾವುದೇ ಕಾಯಿಲೆ ಇತ್ತು ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ, ನಿಮ್ ದೇಹದ ಮೇಲೆ ಆಗಿರ್ತಕ್ಕಂಥ ಡ್ಯಾಮೇಜಸ್ ಗಳನ್ನ ರಿಪೇರ್ ಮಾಡ್ಕೊಳ್ಳೋದಕ್ಕೆ, ಸೆಲ್ಸ್ ಗಳನ್ನ ರೆಜ್ಯುನೇಟ್ ಮಾಡೋದಕ್ಕೆ ಎಲ್-ಅರ್ಜಿನೈನ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಗೇನ್ ನಿಮ್ಮ ನಾರ್ಮಲ್ ಬಾಡಿ, ನಾರ್ಮಲ್ ಕಂಡೀಷನ್ ತರೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಎಲ್-ಅರ್ಜಿನೈನ್. ಸೊ ಹಂಗಾಗಿ ಇದನ್ನ ನೀವು ರೆಗ್ಯುಲರ್ ಆಗಿ ಬಳಸಬಹುದು. ಇದನ್ನ ಉಪಯೋಗ ಮಾಡೋದು ತುಂಬಾ ಸಿಂಪಲ್ ಇದೆ. ನಿಮ್ಮ ಒಂದು ಗ್ಲಾಸ್ ಕಂಟೈನರ್ ನಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕಾಫಿ ಕುಡಿಬಾರ್ದು. ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ ನಾರ್ಮಲ್ ಏನು ಫ್ರೆಶ್ ಆಗ್ತೀರಾ, ಫ್ರೆಶ್ ಆದ್ಮೇಲೆ
ಒಂದು ಸ್ಯಾಚೆಟ್ ನ 200 ml ವಾಟರ್ ನಲ್ಲಿ, ಅಂದ್ರೆ ಒಂದು ಗ್ಲಾಸ್ ಒಳಗಡೆ ಒಂದು ಸ್ಯಾಚೆಟ್ ನ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಲಿಸ್ಬೇಕು. ಒಳಗಡೆ ಗ್ರಾನ್ಯೂಲ್ಸ್ ಫಾರ್ಮ್ ಅಲ್ಲಿ ಬರುತ್ತೆ ಅವೆಲ್ಲಾನು ಲೈಕ್ ಪೌಡರ್ ಅಂತಲ್ಲ, ಗ್ರಾನ್ಯೂಲ್ಸ್ ಫಾರ್ಮ್ ಅಲ್ಲಿ ಬರುತ್ತೆ, ಲೈಕ್ ಮರಳು ತರ ಬರುತ್ತೆ. ಅದು ಚೆನ್ನಾಗಿ ಕರಗಬೇಕು. ಆ ಕರಗದ ಮೇಲೆ ನೀರೊಳಗಡೆ ಮಿಕ್ಸ್ ಆದ್ಮೇಲೆ ಅದು ಕಲರ್ ನಿಮ್ಗೆ ಈ ತರ ಆಗಿರುತ್ತೆ, ರೆಡ್ಡಿಶ್ ಬ್ರೌನಿಶ್ ಕಲರ್ ಆಗಿರುತ್ತೆ. ಇದನ್ನ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಎಂಟಿ ಸ್ಟಮಕ್ ಅಲ್ಲಿ ಕುಡಿದ್ರಿ ಅಂದ್ರೆ ಇಷ್ಟೆಲ್ಲಾ ಬೆನಿಫಿಟ್ಸ್ ಗಳು ನೀವು ಇದರಿಂದ ನೋಡಬಹುದು. ಜೊತೆಗೆ ಈ ಒಂದು ಪ್ರಾಡಕ್ಟ್ ಕುಡಿದಾದ್ಮೇಲೆ ಇಮ್ಮಿಡಿಯೇಟ್ಲಿ ಹೋಗಿ ಟೀ ಕುಡಿಯೋದು, ಇಮ್ಮಿಡಿಯೇಟ್ಲಿ ಹೋಗಿ ಕಾಫಿ ಕುಡಿಯೋದಾಗ್ಲಿ ಅಥವಾ ಬೇರೆ ಬೇರೆ ಏನೋ ತಗೊಳ್ಳೋದಾಗ್ಲಿ ಮಾಡ್ಬೇಡಿ. ಒಂದು ಅರ್ಧ ಗಂಟೆ ನೀವು ಏನೋ ತಗೊಳಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಒಳ್ಳೆ ರಿಸಲ್ಟ್ಸ್ ನ ನೋಡಬಹುದು. ಬ್ರೇಕ್ಫಾಸ್ಟ್ ಮಾಡಿ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿ, ನೋ ಪ್ರಾಬ್ಲಮ್. ಜಸ್ಟ್ ಅಲ್ಲಿವರೆಗೂ ನೀವೇನ್ ಮಾಡಿ ಅಂದ್ರೆ ನಿಮ್ಮ ಏನ್ ರೆಗ್ಯುಲರ್ ಏನಾದ್ರು ಕೆಲಸಗಳಿತ್ತು ಅಂದ್ರೆ ಇದನ್ನ ಕಂಟಿನ್ಯೂ ಮಾಡಿ. ಒಂದು ಎದ್ದ ತಕ್ಷಣ ಟೀ ಕುಡಿದಾದ್ಮೇಲೆ ತಗೊಳ್ಳೋದು ಬೇಡ, ಇಮಿಡಿಯೇಟ್ಲಿನೂ ಕೂಡ ಟೀ ಕುಡಿಬೇಡಿ. ಜಸ್ಟ್ ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ಸ್ಪೇಸ್ ಕೊಡಿ, ನಿಮ್ ಬಾಡಿ ಒಳಗಡೆ ಹೋಗಿ ರೀಚ್ ಆಗೋದಕ್ಕೋಸ್ಕರ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕುಡಿಬಹುದು. ಈಗ ನೆಕ್ಸ್ಟ್ ಪ್ರಾಡಕ್ಟ್, ನಮ್ಮ ಥರ್ಡ್ ಪ್ರಾಡಕ್ಟ್ ಕಾರ್ಡಿಯೋ ಕೇರ್ ನಲ್ಲಿ, ಅಂದ್ರೆ ನಮ್ಮ ಹೃದಯವನ್ನ ಕಾಪಾಡೋದಕ್ಕೋಸ್ಕರ, ಹೃದಯವನ್ನ ಟೇಕ್ ಕೇರ್ ಮಾಡೋದಕ್ಕೋಸ್ಕರ ಇನ್ನೊಂದು ಪ್ರಾಡಕ್ಟ್ ಇದೆ ವೆಸ್ಟೀಜ್ ನಲ್ಲಿ, ಕೋಎನ್ಜೈಮ್ Q10. ಅದನ್ನ Q10 ಅಂತಾನೂ ಕೂಡ ನಾವು ಕರಿತೀವಿ ಶಾರ್ಟ್ ಫಾರ್ಮ್. ಎನ್ಸೈಮ್ಸ್ ಅಂದ್ರೆ ನೀವು ಕೇಳಿರ್ತೀರಿ, ಕಿಣ್ವಗಳು ಅಂತ ಕರಿತೀವಿ. ಎನ್ಸೈಮ್ಸ್ ಅಂದ್ರೆ ಕಿಣ್ವಗಳು. ಈ ಎನ್ಸೈಮ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವೆಲ್ಲರೂ ಕೂಡ SSLC ನಲ್ಲಿ ಓದಿರ್ತೀರ. ಏನು ಮೈಟ್ರೋಕಾಂಡ್ರಿಯಾ ಅನ್ನೋ ಒಂದು ಶಬ್ದ ಕೇಳಿರ್ತೀರ. ಮೈಟ್ರೋಕಾಂಡ್ರಿಯಾ ಅಂತ ಕೇಳಿದಿರಾ, ಮೇ ಬಿ ಕೇಳಿರ್ತೀರ. ಈ ಸೈನ್ಸ್ ಅಲ್ಲಿ ಮೈಟ್ರೋಕಾಂಡ್ರಿಯಾ, ಮೈಕ್ರೋಬಯಾಲಜಿ ನಲ್ಲಿ ಮೈಟ್ರೋಕಾಂಡ್ರಿಯಾ ಅಂತ ಒಂದು ಶಬ್ದ ಕೇಳಿರ್ತೀರ, ನೋಡಿರ್ತೀರ ನೀವು. ಈ ಮೈಟ್ರೋಕಾಂಡ್ರಿಯಾದಲ್ಲಿ ರೈಬೋಸೋಮ್, ನ್ಯೂಕ್ಲಿಸೋಮ್ಸ್, ಮತ್ತೆ ನಿಮ್ಗೆ ಅಲ್ಲಿ ATP ಇರುತ್ತೆ, ಅಡೆನಲ್ ಟ್ರೈಫಾಸ್ಫೇಟ್ ಇರುತ್ತೆ ಅಂತ. ಈ ಭಾಗ ನಮ್ಮ ದೇಹದ ಒಳಗಡೆ ಎಲ್ಲಾ ಜೀವಕೋಶದ ಒಳಗಡೆನೂ ಕೂಡ ಈ ಮೈಟ್ರೋಕಾಂಡ್ರಿಯಾ ಭಾಗ ಇರುತ್ತೆ. ಅದನ್ನ ನಾವು ಪವರ್ ಹೌಸ್ ಅಂತಾನೂ ಕೂಡ ಕರಿತೀವಿ, ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಮೈಟ್ರೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ ಅಥವಾ ಪವರ್ ಹೌಸ್ ಅಂತ ಕರಿತೀವಿ. ಈ ಪವರ್ ಹೌಸ್ ಒಳಗಡೆ ಈ ಪವರ್ ಹೌಸ್ ಸೆಲ್ ಇರುತ್ತಂದ್ರೆ ನಮ್ಮ ಸೆಲ್ ಒಳಗಡೆ, ಅಂದ್ರೆ ಮನುಷ್ಯನ ದೇಹ ಆಗಿರೋದು ಜೀವಕೋಶದಿಂದ. ಈ ಜೀವಕೋಶ ಒಳಗಡೆ ಎಲ್ಲಾನು ಕೂಡ ಇದೇ ಪವರ್ ಹೌಸ್ ಮೈಟ್ರೋಕಾಂಡ್ರಿಯಾ ಕೆಲಸ ಮಾಡ್ತಾ ಇರುತ್ತೆ. ಒಳಗಡೆ ಒಂದು ಭಾಗ ಅದು. ಈಗ ಈ ಮೈಟ್ರೋಕಾಂಡ್ರಿಯಾದ ಒಳಗಡೆ ಪ್ರತಿ ಕ್ಷಣನೂ ಶಕ್ತಿ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಈಗ ಅದರಿಂದನೇ ನಾವೆಲ್ಲರೂ ಕೂಡ ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ನೋಡ್ತಾ ಇದೀರಾ, ಕೇಳ್ತಾ ಇದೀರಾ, ನಾನು ಹೇಳ್ತಾ ಇದ್ದೀನಿ. ಪ್ರತಿ ಸೆಕೆಂಡ್ ಕೂಡ ಅಲ್ಲಿಂದ ನಿಮ್ಗೆ ಶಕ್ತಿ ಉತ್ಪತ್ತಿ ಆಗ್ತಾನೆ ಇರುತ್ತೆ, ATP ಫಾರ್ಮ್ ಆಗ್ತಾನೆ ಇರುತ್ತೆ, ಅಡೆನಲ್ ಟ್ರೈಫಾಸ್ಫೇಟ್ ರಿಲೀಸ್ ಆಗ್ತಾನೆ ಇರುತ್ತೆ. ಇದು ಆಗ್ತಾ ಇರ್ಬೇಕಾದ್ರೆ ನಿಮ್ ದೇಹದಲ್ಲಿ ಆ ಶಕ್ತಿ ಉತ್ಪತ್ತಿ ಆಗ್ಬೇಕು, ಆ ಮೈಟ್ರೋಕಾಂಡ್ರಿಯಾಗೆ ಏನ್ ಬೇಕು ಅಂದ್ರೆ ಈ ಕೋಎನ್ಜೈಮ್ Q10 ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಒಂದು ಬೈಕ್ ಇದೆ, ಯಾವ್ದಾದ್ರು ಒಂದು ಗಾಡಿ ಇದೆ ಅನ್ಕೊಳ್ಳಿ. ಆ ಗಾಡಿ ರನ್ ಆಗ್ಬೇಕಂದ್ರೆ ಯಾವ ತರ ಪೆಟ್ರೋಲ್ ಬೇಕಲ್ಲ, ಪೆಟ್ರೋಲ್ ಇಲ್ಲ ಅಂದ್ರೆ ನೀವು ನಡ್ಸಕ್ ಆಗಲ್ಲ ಗಾಡಿನ. ಸೇಮ್ ಅದೇ ತರ ನಮ್ಮ ದೇಹದಲ್ಲೂ ಕೂಡ ಆ ಜೀವಕೋಶದ ಒಳಗಡೆ ಎನರ್ಜಿ ಪ್ರೊಡ್ಯೂಸ್ ಆಗಬೇಕು, ಆ ಮೈಟ್ರೋಕಾಂಡ್ರಿಯಾ ಶಕ್ತಿ ಉತ್ಪತ್ತಿ ಮಾಡಬೇಕು ಅಂದ್ರೆ ಕೋಎನ್ಜೈಮ್ Q10 ಬೇಕು. ಕೋಎನ್ಜೈಮ್ Q10 ನ್ಯಾಚುರಲಿ ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ, ಪ್ರತಿ ಕ್ಷಣನೂ ಆಗ್ತಾನೆ ಇರುತ್ತೆ. ಆವಾಗ ಶಕ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ನೀವು ಕೇಳ್ಬೋದು, ಹಂಗಾದ್ರೆ ಮತ್ತೆ ಇದು ಕೋಎನ್ಜೈಮ್ Q10 ಯಾಕೆ ತಗೋಬೇಕು, ಬಾಡಿನಲ್ಲೇ ಉತ್ಪತ್ತಿ ಆಗುತ್ತಲ್ಲ, ನಮ್ಮ ದೇಹದಲ್ಲಿ ಎಲ್ಲಾನು ಉತ್ಪತ್ತಿ ಆಗುತ್ತೆ, ಮತ್ತೆ ಯಾಕೆ ಇದನ್ನ ತಗೊಳ್ಬೇಕು ಅಂತ ಕೇಳ್ಬೋದು ನೀವು. ಡೆಫಿನೆಟ್ಲಿ ರೈಟ್ ಆನ್ಸರ್. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ಇವತ್ತು ಬಹಳಷ್ಟು ಜನರಲ್ಲಿ ಈ ಕೋಎನ್ಜೈಮ್ Q10 ಉತ್ಪತ್ತಿ ಆಗ್ತಾ ಇರಲ್ಲ, ಅಂದ್ರೆ ಕಡಿಮೆ ಜನರೇಟ್ ಆಗ್ತಾ ಇರುತ್ತೆ, ಸಿಕ್ರಿಷನ್ಸ್ ಆಗ್ತಾನೆ ಇರಲ್ಲ ಕೋಎನ್ಜೈಮ್ Q10. ಇದಕ್ಕೆ ಕಾರಣ ಏನು ಅಂದ್ರೆ ಬಿಕಾಸ್ ಅವರ ದೇಹದಲ್ಲಿ ಎಕ್ಸಸ್ ಬ್ಯಾಡ್ ಹ್ಯಾಬಿಟ್ಸ್ ಇಂದ, ಆಲ್ಕೋಹಾಲ್ ಕನ್ಸಂಪ್ಷನ್, ಸ್ಮೋಕಿಂಗು, ಅಥವಾ ನೀವು ತಗೊಳ್ಳೋ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಇದೆ, ಅಂದ್ರೆ ಸರಿಯಾಗಿ ಆಹಾರ ತಗೊಳ್ತಾ ಇಲ್ಲ, ಅಥವಾ ನೀವು ಎಕ್ಸಸ್ ಮೆಡಿಸಿನ್ಸ್ ತಗೊಳ್ತಾ ಇದ್ರ, ನಿಮ್ ದೇಹದ ಮೇಲೆ ಏನೋ ಫ್ರೀ ರ್ಯಾಡಿಕಲ್ಸ್ ಹಿಟ್ ಆಗಿದೆ, ಅಥವಾ ನಿಮ್ ದೇಹದ ಮೇಲೆ ಯಾವ್ದೋ ವಿಷಕಾರಿಗಳು ಹೋಗಿದೆ, ಅಥವಾ ನಿಮ್ ದೇಹದಲ್ಲಿ ಟೋಟಲಿ ಆ ಪ್ರೊಡಕ್ಷನ್ಗೆ ಬಹಳ ಲ್ಯಾಕ್ನೆಸ್ ಆಗ್ತಾ ಇದೆ. ಆವಾಗ ಏನಾಗುತ್ತಂದ್ರೆ ಮೇಜರ್ಲಿ ನಿಮ್ಮ ವೈಟಲ್ ಆರ್ಗನ್ಸ್ಗಳ ಮೇಲೆ ಬಹಳಷ್ಟು ಹಾನಿ ಆಗುತ್ತೆ. ಯಾವ್ದ್ರ ಮೇಲೆ? ಕಿಡ್ನಿ ಮೇಲೆ, ಬ್ರೈನ್ ಮೇಲೆ, ಲಿವರ್ ಮೇಲೆ, ಅಥವಾ ಬೇರೆ ಬೇರೆ ಕಾಯಿಲೆಗಳ ಮೇಲೆ, ಬೇರೆ ಬೇರೆ ಆರ್ಗನ್ಸ್ಗಳ ಮೇಲೆ. ಈಗ ನೀವು ಹಾರ್ಟ್ ಮೇಲೂ ಕೂಡ ಆಗುತ್ತೆ. ಹೆಂಗೆ ಅಂತ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸ್ವಲ್ಪ ವಿಚಾರ ಮಾಡಿ. ಈಗ ಇಡೀ ದೇಹ ಈ ಜೀವಕೋಶದಿಂದನೇ ಆಗಿದೆ, ಇಡೀ ದೇಹನೇ ಜೀವಕೋಶಗಳಿಂದ ಆಗಿದೆ. ಅಂದ್ರೆ ಜೀವಕೋಶದ ಒಳಗಡೆ ಎಲ್ಲಾನು ಕೋಎನ್ಜೈಮ್ Q10 ಇದೆ, ಎಲ್ಲಾ ಜೀವಕೋಶದ ಒಳಗಡೆನೂ ಕೂಡ ಕೋಎನ್ಜೈಮ್ Q10 ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅಲ್ಲಿ ಮೈಟ್ರೋಕಾಂಡ್ರಿಯಾ ಇದೆ, ಪ್ರೊಡ್ಯೂಸ್ ಶಕ್ತಿ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಇವನ್ ಕೈ, ಕಾಲು, ತಲೆ, ಕೂದಲು, ಪ್ರತಿ ಭಾಗದಲ್ಲಿ, ಇವನ್ ಹಾರ್ಟ್ ಅಲ್ಲೂ ಕೂಡ. ಬಟ್ ಇಲ್ಲಿ ಪ್ರಶ್ನೆ ಬಂದಿರೋದೇನು ಅಂದ್ರೆ ನಿಮ್ಮ ದೇಹದಲ್ಲಿ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿದಾಗ,
ಬೇರೆ ಯಾವುದೇ ಭಾಗಕ್ಕೆ ಕಂಪೇರ್ ಮಾಡಿದಾಗ, ನಿಮ್ ಕೈ ಕಂಪೇರ್ ಮಾಡಿದಾಗ, ಅಥವಾ ಬೇರೆ ಎಲ್ಲೋ ಒಂದ್ ಕಡೆ ಸ್ಕಿನ್ನಿಗೆ ಕಂಪೇರ್ ಮಾಡಿದಾಗ, ನಿಮ್ ಚರ್ಮಕ್ಕೆ ಕಂಪೇರ್ ಮಾಡಿದಾಗ ಜಾಸ್ತಿ ಎನರ್ಜಿ ಎಲ್ಲಿ ಬೇಕು, ಜಾಸ್ತಿ ಎನರ್ಜಿ ಎಲ್ಲಿ ಖರ್ಚಾಗ್ತಾ ಇರುತ್ತೆ, ಎಲ್ಲಿ ಎನರ್ಜಿ ಕಡಿಮೆ ಜಾಸ್ತಿ ಖರ್ಚಾಗೋದು ಅಲ್ಲಿ ನಾವು ಜಾಸ್ತಿ ಸೆಲ್ಸ್ಗಳು ಉತ್ಪತ್ತಿ ಆಗ್ಬೇಕು, ಕೋಎನ್ಸೈಮ್ ಕ್ಯೂಟನ್ ಉತ್ಪತ್ತಿ ಆಗ್ಬೇಕು, ಮೈಟ್ರೋಕಾಂಡ್ರಿಯಾ ಶಕ್ತಿ ಉತ್ಪತ್ತಿ ಮಾಡ್ತಾನೆ ಇರಬೇಕು. ಅದು ಎಲ್ಲಿ ಅಂದ್ರೆ ಹಾರ್ಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ 5 ನಿಮಿಷ ನಿಮ್ಮ ಹಾರ್ಟ್ ಅಲ್ಲಿ ಏನಾದ್ರೂ ಶಕ್ತಿ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಹಾರ್ಟ್ ನಿಂತೋಗುತ್ತೆ, ಕೆಲಸ ಮಾಡಲ್ಲ. ಹಂಗಾಗಿ ಎಕ್ಸಸ್ ಎನರ್ಜಿ ನಮ್ಗೆ ಎಲ್ಲಿ ಬೇಕಾಗಿದೆ, ಎಲ್ಲಿ ನಮಗೆ ATP ಫಾರ್ಮ್ ಆಗಬೇಕು, ಎಲ್ಲಿ ನಮಗೆ ಕೋಎನ್ಸೈಮ್ ಕ್ಯೂಟನ್ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಈ ಹಾರ್ಟ್ ಒಳಗಡೆ ಇರ್ತಕ್ಕಂಥ ಸೆಲ್ ಒಳಗಡೆ. ಇವತ್ತು ನಾವು ಮಾಡಂತ ಬ್ಯಾಡ್ ಹ್ಯಾಬಿಟ್ಸ್ ಗಳಿಂದ, ಸ್ಮೋಕು, ಡ್ರಿಂಕ್ಸು, ಈ ಎಕ್ಸಸ್ ಕೊಲೆಸ್ಟ್ರಾಲ್, ಕೊಬ್ಬು, ಇವು ಎಲ್ಲದರಿಂದ ಏನಾಗ್ತದೆ ಅಂದ್ರೆ ನಿಮ್ಮ ಹಾರ್ಟ್ ಅಲ್ಲಿ ಇರ್ತಕ್ಕಂಥ ಸೆಲ್ ಒಳಗಡೆ ಕೋಎನ್ಸೈಮ್ ಕ್ಯೂಟನ್ ಪ್ರೊಡ್ಯೂಸ್ ಆಗ್ತಲ್ಲ. ಅದರಿಂದ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ. ಅಂದ್ರೆ ಅದನ್ನ ನಾವು ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ, ಅಥವಾ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ, ಅಥವಾ ಹೃದಯಾಘಾತ, ಇಮಿಡಿಯೇಟ್ಲಿ ಹೃದಯಾಘಾತ ಅಂತ ಕರಿತೀವಲ್ಲ. ಅದಾಗೋದಕ್ಕೆ ಮೇನ್ ಕಾರಣ ಏನು ಅಂದ್ರೆ ಈ ಕೋಎನ್ಸೈಮ್ ಕ್ಯೂಟನ್ ಡೆಫಿಷಿಯನ್ಸಿ ನಿಮ್ಮ ಹಾರ್ಟ್ ಒಳಗಡೆ, ನಿಮ್ಮ ಹಾರ್ಟ್ ಸೆಲ್ ಒಳಗಡೆ, ನಿಮ್ಮ ಹಾರ್ಟ್ ಒಳಗಡೆ ಇರ್ತಕ್ಕಂಥ ಮೈಟ್ರೋಕಾಂಡ್ರಿಯಾ ಕೋಎನ್ಸೈಮ್ ಕ್ಯೂಟನ್ ಸಿಗ್ತಾ ಇಲ್ಲ, ಅದಕ್ಕೆ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಆ ಪ್ರೊಡ್ಯೂಸ್ ಆಗ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ದೇಹದಲ್ಲಿ ಈ ಸಮಸ್ಯೆಗಳು, ಹಾರ್ಟ್ ಪ್ರಾಬ್ಲಮ್ಸ್ಗಳು ಉತ್ಪತ್ತಿ ಆಗ್ತಾನೆ ಇರುತ್ತೆ. ಬರೀ ಹಾರ್ಟ್ ಒಂದೇ ಸಮಸ್ಯೆ ಅಲ್ಲ, ಇಡೀ ದೇಹವನ್ನ ಎಲ್ಲಾ ಕಡೆನೂ ನಮ್ಗೆ ಈ ಕೋಎನ್ಸೈಮ್ ಕ್ಯೂಟನ್ ಅವಶ್ಯಕತೆ ಇದೆ. ಇಡೀ ದೇಹಕ್ಕೆ ಅವಶ್ಯಕತೆ ಇದೆ. ಹಾರ್ಟ್ಗೂ, ಕಿಡ್ನಿಗೂ, ಮಸಲ್ಸ್ಗೂ, ಬ್ರೈನ್ಗೂ, ಲಿವರ್ಗೆ, ಪ್ರತಿಯೊಂದಕ್ಕೂ, ಸ್ಕಿನ್ ಬೇಕು, ಪ್ರತಿಯೊಂದಕ್ಕೂ. ಹಂಗಾಗಿ ಇದು ಎಸೆನ್ಷಿಯಲ್, ಜಾಸ್ತಿ ಬೇಕಾಗಿರೋದು ಎಸೆನ್ಷಿಯಲ್ ಆಗಿ ನಮ್ಮ ಹಾರ್ಟ್ಗೆ. ಸೊ ಅದರಿಂದ ಏನೇನ್ ಬೆನಿಫಿಟ್ ಆಗುತ್ತೆ, ಕೋಎನ್ಸೈಮ್ ಕ್ಯೂಟನ್ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ಆಗುತ್ತೆ ಅಂತ ನೋಡೋದಾದ್ರೆ, ಇದು ಕೊಲೆಸ್ಟ್ರಾಲ್ ರಿಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ರಕ್ತದಲ್ಲಿ, ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ನೀವು ಇಲ್ಲಿ ಸ್ವಲ್ಪ ಇಲ್ಲಿ ಫೋಕಸ್ ಮಾಡಿ. ಇದು ನಿಮ್ಮ ರಕ್ತ ಏನು ಬ್ಲಡ್ ಸೆಲ್ಸ್ಗಳು ಇವೆಲ್ಲಾನು ಕೂಡ ರೆಡ್ ಕಲರ್ ಅಲ್ಲಿ ಇರೋದೆಲ್ಲಾನು ಕೂಡ ಬ್ಲಡ್ ಸೆಲ್ಸ್ಗಳು. ವೈಟ್ ಅಲ್ಲಿ ಇರೋದು ವೈಟ್ ಬ್ಲಡ್ ಸೆಲ್ಸ್ಗಳು, ರೆಡ್ ಅಲ್ಲಿ ಇರೋದು RBC, ವೈಟ್ ಅಲ್ಲಿ ಇರೋದು WBC. ಇಲ್ಲಿ ಏನ್ ಯೆಲ್ಲೋ ಕಲರ್ ಒಂದು ಬ್ಲಾಕೇಜಸ್ ಇದೆ ನೋಡಿ, ಇದನ್ನ ನಾವು ಪ್ಲಕ್ ಬಿಲ್ಡಪ್ ಅಂತ ಕರಿತೀವಿ, ಅಥವಾ ಪ್ಲಕ್ ಫಾರ್ಮೇಶನ್, ಅಥವಾ ಅಥೆರೋಸ್ಕ್ಲೆರೋಸಿಸ್ ಅಂತಾನು ಕೂಡ ಕರಿತೀವಿ. ಕೊಬ್ಬು ಹೋಗಿ ಜಮಾ ಕೂತ್ಕೊಂಡಿದೆ ಇಲ್ಲಿ, ರಕ್ತ ಸಂಚಲನೆ ಆಗ್ಬೇಕು, ಆ ಭಾಗದಲ್ಲಿ ಹೋಗಿದ್ದು ಜಮಾ ಕೂತ್ಕೊಂಡಿದೆ. ಇದು ಹಿಂಗೆ ಜಮಾ ಆಗಿ ಒಂದ್ ದಿವಸ ಏನ್ ಮಾಡುತ್ತೆ ಅಂದ್ರೆ ಟೋಟಲ್ ಬ್ಲಾಕ್ ಮಾಡುತ್ತೆ. ಯಾವಾಗ ಇಲ್ಲಿ ಬ್ಲಾಕ್ ಆಗುತ್ತೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಂತ ಚಾನ್ಸಸ್ ಇರುತ್ತೆ. ಸೊ ಇದು ಬ್ಲಾಕ್ ಆಗಬಾರದು ಅಂದ್ರೆ ಈ ಕೋಎನ್ಸೈಮ್ ಕ್ಯೂಟನ್ ಏನ್ ಮಾಡುತ್ತಂದ್ರೆ ಇದಕ್ಕೆ ಪ್ರೆಷರ್ ಕೊಡುತ್ತೆ. ಯಾವ್ದಕ್ಕೆ, ನಿಮ್ಮ ರೆಡ್ ಬ್ಲಡ್ ಸೆಲ್ಸ್ಗೆ, ವೈಟ್ ಬ್ಲಡ್ ಸೆಲ್ಸ್ಗೆ, ನಿಮ್ಮ ವೆಸಲ್ಸ್ ಗಳಲ್ಲಿ ಏನ್ ಶಕ್ತಿ ಬರುತ್ತಂದ್ರೆ ಈ ಕೊಬ್ಬನ್ನ ಎಲಿಮಿನೇಟ್ ಮಾಡಂತ ಶಕ್ತಿ ಬರುತ್ತೆ. ಯಾಕಂದ್ರೆ ಅಲ್ಲಿ ಕೋಎನ್ಸೈಮ್ ಕ್ಯೂಟನ್ ಯಾವಾಗ ಸಿಕ್ತೋ ಅವಾಗ ಕೊಬ್ಬು ಇಮಿಡಿಯೇಟ್ಲಿ ವ್ಯಾನಿಶ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಫ್ಲಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಈ ಬ್ಲಾಕೇಜಸ್ ನೆಲ್ಲಾನು ಕೂಡ ರಿಮೂವ್ ಮಾಡೋದಕ್ಕೆ ಇದು ಕೋಎನ್ಸೈಮ್ ಕ್ಯೂಟನ್ ತುಂಬಾನೇ ಸಪೋರ್ಟ್ ಮಾಡುತ್ತೆ. ನಿಮ್ಮ ಹಾರ್ಟ್ಗೆ ಪ್ರೆಷರ್ ಜಾಸ್ತಿ ಕೊಡುತ್ತೆ, ನಿಮ್ಮ ಹಾರ್ಟ್ಗೆ ಸರ್ಕ್ಯುಲೇಷನ್ ಪ್ರೆಷರ್ ಜಾಸ್ತಿ ಕೊಡುತ್ತೆ. ಎಷ್ಟೋ ಜನ ನೀವು ನೋಡ್ತಾ ಇರ್ತೀರಾ, ಮಕ್ಕಳ ಬ್ಲಡ್ ಬಹಳ ಫಾಸ್ಟ್ ಆಗಿ ಹೋಗುತ್ತೆ, ಬಹಳ ಫಾಸ್ಟ್ ಆಗಿ ಹೋಗುತ್ತೆ. ಯಾಕಂದ್ರೆ ತೆಳು ಇರುತ್ತೆ, ಬಹಳ ತೆಳ್ಳಗಿರುತ್ತೆ ಬ್ಲಡ್. ಏಜ್ ಆದಂಗ ನೋಡಿ ಗಟ್ಟಿ ಆಗುತ್ತೆ, ಬಟ್ ಸ್ಲೋ ಬ್ಲಡ್ ಸರ್ಕ್ಯುಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಕಡಿಮೆ ಆಗುತ್ತೆ, ಯಾಕಂದ್ರೆ ನಿಮ್ಮ ಹಾರ್ಟ್ ವೀಕ್ ಆಗ್ತಾ ಇರುತ್ತೆ, ಕೋಎನ್ಸೈಮ್ ಕ್ಯೂಟನ್ ಕಡಿಮೆ ಆಗ್ತಾ ಇರುತ್ತೆ. ಈ ಕೆಲಸ ಕೋಎನ್ಸೈಮ್ ಕ್ಯೂಟನ್ ಏನ್ ಮಾಡುತ್ತೆ ಅಂದ್ರೆ ಇಮ್ಮಿಡಿಯೇಟ್ಲಿ ಸರ್ಕ್ಯುಲೇಷನ್ ನಾರ್ಮಲೈಸ್ ಮಾಡೋದಕ್ಕೆ, ಬ್ಲಾಕೇಜಸ್ ನೆಲ್ಲಾನು ಕೂಡ ರಿಮೂವ್ ಮಾಡೋದಕ್ಕೆ ಈ ಕೋಎನ್ಸೈಮ್ ಕ್ಯೂಟನ್ ತುಂಬಾನೇ ಸಪೋರ್ಟ್ ಮಾಡುತ್ತೆ. ನಿಮ್ಮ ಬ್ಲಡ್ ಅನ್ನ ಥಿನ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಈ ಪ್ರಾಡಕ್ಟ್ಸ್ ಗಳಿಂದ. ಆಮೇಲೆ ಈಸಿ ಸಪ್ಲೈ ಆಗೋದಕ್ಕೆ, ಈಸಿ ಸರ್ಕ್ಯುಲೇಟ್ ಆಗೋದಕ್ಕೆ ಇದು ವೇ ಕ್ರಿಯೇಟ್ ಮಾಡೋಕೆ ಕೊಡುತ್ತೆ ಕೋಎನ್ಸೈಮ್ ಕ್ಯೂಟನ್. ಇದರಿಂದ ಏನೇನ್ ಬೆನಿಫಿಟ್ ಅಂದ್ರೆ ಹಾರ್ಟ್ ಕ್ರಾಂಪ್ಸ್ ಗಳನ್ನ ರಿಡ್ಯೂಸ್ ಆಗುತ್ತೆ, ಅಥವಾ ಹಾರ್ಟ್ ಬೀಟ್ ಅಲ್ಲಿ ವ್ಯತ್ಯಾಸ ಇದೆ. ಈಗ ನೋಡಿ ಮಕ್ಕಳ ಹಾರ್ಟ್ ಬೀಟ್ ಬಹಳ ಫಾಸ್ಟ್ ಆಗುತ್ತೆ, ಬಡ 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 ಅಂತ. ವಯಸ್ಸಾದ್ಮೇಲೆ ನೋಡಿ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾರ್ಟ್ ಬೀಟ್. ವಯಸ್ಸಾಗಿರೋ ಹಾರ್ಟ್ ಬೀಟ್ ಒಂದ್ಸತಿ ನೀವು ಚೆಕ್ ಮಾಡಿ ನೋಡಿ, ಬಹಳ ಕಡಿಮೆ ಆಗುತ್ತೆ, ಸ್ಲೋ ಆಗುತ್ತೆ. ಇದು ಸ್ಲೋ ಆಗಿ 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 ಒಂದು ದಿವಸ ಅದು ಕಂಪ್ಲೀಟ್ ಆಗುತ್ತೆ. ಸೊ ಹಾರ್ಟ್ ಬೀಟ್ ನ ರೆಗ್ಯುಲರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗಲೂ ಕೂಡ ಜಾಸ್ತಿ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಬ್ಯಾಲೆನ್ಸ್ ಇರಬೇಕು ಯಾವಾಗಲೂ ಹಾರ್ಟ್ ಬೀಟ್. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನಿಮ್ಮ ಹಾರ್ಟ್ ಮಸಲ್ಸ್ ಗಳು ಏನಾದ್ರೂ ವೀಕ್ ಆಗಿತ್ತು ಅಂದ್ರೆ ಅದನ್ನ ಕಾರ್ಡಿಯೋಮಿಯೋಪತಿ ಅಂತ ಕರಿತೀವಿ. ನಿಮ್ಮ ಹಾರ್ಟ್ ವೆಸಲ್ಸ್ ಗಳು ಏನಾದ್ರೂ ವೀಕ್ ಆಗಿದೆ ಅಂದ್ರೆ, ಬಹಳಷ್ಟು ವೀಕ್ ಆಗಿದೆ ಆ ಹಾರ್ಟ್ ಮಸಲ್ಸ್ ಗಳು ಅಂದ್ರೆ, ಅದನ್ನ ಮತ್ತೆ ರೆಜುನೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಪ್ರಿವೆಂಟ್ರಿಕಲ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ, PVC ಅಂತ. ಅಂದ್ರೆ ನಿಮಗೆ ಕಾಂಟ್ರಾಕ್ಷನ್ ಆಗಿರುತ್ತೆ ನಿಮ್ಮ ವೆಂಟ್ರಿಕಲ್ಸ್ ಗಳಿಗೂ, ಎಲ್ಲ ವೆಸಲ್ಸ್ ಗಳೆಲ್ಲಾನು ಕೂಡ ಕಾಂಟ್ರಾಕ್ಷನ್ ಆಗಿರುತ್ತೆ. ಆ ಕಾಂಟ್ರಾಕ್ಷನ್ಸ್ ಎಲ್ಲಾನು ಕೂಡ ನಾರ್ಮಲೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಹಾರ್ಟ್ ಸರ್ಜರಿ ಆಗಿದೆ ಅಂದ್ರೆ ಆ ಸರ್ಜರಿ ಆಗಿರೋದನ್ನ ರಿಕವರಿ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾರ್ಟ್ ಸರ್ಜರಿ ಆದ್ಮೇಲೆ ಅದನ್ನ ರಿಕವರಿ ಮಾಡೋದಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಕೋಎನ್ಸೈಮ್ ಕ್ಯೂಟನ್. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ದಿನಕ್ಕೆ ಒಂದೇ ಒಂದು ಸತಿ ಊಟ ಆದ್ಮೇಲೆ ದಿನಕ್ಕೆ ಒಂದು ಸತಿ ಡೇ ಟೈಮ್ ಅಲ್ಲಿ ಇದನ್ನ ತಗೊಳ್ಳೋದ್ರಿಂದ ನಿಮ್ಮ ಹೆಲ್ದಿ ಹಾರ್ಟ್ ಅನ್ನ ಮೇಂಟೈನ್ ಮಾಡ್ಕೊಳ್ಬಹುದು. ನಿಮ್ಮ ಹಾರ್ಟ್
ಪ್ರಿವೆಂಟ್ ಮಾಡ್ಕೊಳ್ಬಹುದು, ಬ್ಲಾಕೇಜಸ್ ಗಳನ್ನ ರಿಮೂವ್ ಮಾಡಬಹುದು, ಜೊತೆಗೆ ಬಾಡಿನಲ್ಲಿ ಎನರ್ಜಿನ ಡೆವಲಪ್ ಮಾಡ್ಕೊಳ್ಬಹುದು, ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಡ್ಯಾಮೇಜಸ್ ಗಳನ್ನ ಕಂಟ್ರೋಲ್ ಮಾಡಬಹುದು, ನಿಮ್ಮ ವೈಟಲ್ ಆರ್ಗನ್ಸ್ ಗಳ ಫಂಕ್ಷನ್ಸ್ ಕೂಡ ನೀವು ಡೆವಲಪ್ ಮಾಡ್ಕೊಳ್ಬಹುದು, ಜೊತೆಗೆ ನಿಮ್ಮ ದೇಹದಲ್ಲಿ ವೈಟಲಿಟಿನೂ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಎಸ್, ಸೊ ಇದು ದಿನಕ್ಕೆ 1 ಕ್ಯಾಪ್ಸುಲ್ ಊಟದ ನಂತರ. ಮತ್ತೆ ಬಹಳಷ್ಟು ಜನ ಏನ್ ಡೌಟು ಅಂದ್ರೆ, ಈಗ ಸರ್ಜರಿ ಆದ್ಮೇಲೆ ಇಮಿಡಿಯೇಟ್ಲಿ ಯಾವುದು ಕೊಡಬಾರ್ದು ಅಂತ ಹೇಳಿರ್ತಾರಲ್ಲ, ಆ ಟೈಮಲ್ಲಿ ಇಮಿಡಿಯೇಟ್ಲಿ ಬೇರೆ ಯಾವ ಪ್ರಾಡಕ್ಟ್ ಕೊಡ್ಬೇಡಿ, ಒಂದೇ ಪ್ರಾಡಕ್ಟ್ ಕೋಎನ್ಜೈಮ್ Q10 ಒಂದು ಕೊಡ್ಬೋದು, ಬೇರೆ ಯಾವ್ದು ಪ್ರಾಡಕ್ಟ್ ಕೊಡೋದು ಬೇಕಾಗಿಲ್ಲ. ಕೋಎನ್ಜೈಮ್ Q10 ಒಂದು ಮಾತ್ರ ನೀವು ಆಫ್ಟರ್ ಸರ್ಜರಿ ಆದ್ಮೇಲೆ 1-2 ತಿಂಗಳ ಆದ್ಮೇಲೆ ಅಥವಾ 3 ತಿಂಗಳಾದ್ಮೇಲೆ ಈ ಒಂದು ಪ್ರಾಡಕ್ಟ್ ಅನ್ನ ಕೊಡಬಹುದು ಹಾರ್ಟ್ ಪೇಷಂಟ್ಸ್ ಗಳಿಗೆ. ನೀವು ಹಾರ್ಟ್ ಪೇಷಂಟ್ಸ್ ಗಳಿಗೆ ಅಂತಾನೆ ಥಿಂಕ್ ಮಾಡಬೇಡಿ. ಇವತ್ತು ಯಾರಿಗೆ 35 ವರ್ಷ 35-40 ವರ್ಷ ಆಗಿದೆ, ಎಲ್ಲರಿಗೂ ಕೂಡ ಹೃದಯ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಹಂಗಾಗಿ ಈ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನು ಕೂಡ ಅವಾಗ ಬಳಸಂತ ಪ್ರಯತ್ನ ಮಾಡಿ. ಕೋಎನ್ಜೈಮ್ Q10 ಇಂದ ಒಂದು ಬೆನಿಫಿಟ್ ಏನು ಅಂದ್ರೆ, ನಿಮಗೆ ಏನಾದ್ರೂ ಫರ್ಟಿಲಿಟಿ ಪ್ರಾಬ್ಲಮ್ ಇದೆ, ಇನ್ಫರ್ಟಿಲಿಟಿ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮಕ್ಕಳಾಗ್ತಾ ಇಲ್ಲ, ಹೆಣ್ಮಕ್ಳಲ್ಲಿ ಮಕ್ಕಳಾಗ್ತಾ ಇಲ್ಲ, ಗಂಡು ಮಕ್ಕಳಲ್ಲಿ ಮಕ್ಕಳಾಗದಿರೋ ಸಮಸ್ಯೆ ಇದೆ, ಸ್ಪರ್ಮ್ಸ್ ಕೌಂಟ್ಸ್ ರೆಡ್ಯೂಸ್ ಆಗಿದೆ, ಅಥವಾ ನಿಮ್ಮ ಬಾಡಿನಲ್ಲಿ ಎನರ್ಜಿ ಇಲ್ಲ, ಡಾಕ್ಟರ್ ಹತ್ರ ಹೋಗ್ತಾ ಇದ್ರೆ ಸ್ಪರ್ಮ್ಸ್ ಕೌಂಟ್ಸ್ಗಳು ಕಡಿಮೆ ಆಗ್ತಾ ಇದೆ, ಹೆಣ್ಮಕ್ಳಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಈ ಒಂದು ಎಗ್ ಜನರೇಟ್ ಆಗೋದಕ್ಕೆ ಅಂತ ಇದ್ದಾಗ, ಗಂಡು ಮಕ್ಕಳಲ್ಲಿ ನೀವೇನ್ ಮಾಡ್ಬೋದು, L-arginine ಮತ್ತೆ ಕೋಎನ್ಜೈಮ್ Q10 ಎರಡನ್ನೂ ಕೂಡ ತಗೊಳ್ಬಹುದು. ಫಿಮೇಲ್ಸ್ ಶತಾವರಿ ಮತ್ತೆ ಕೋಎನ್ಜೈಮ್ Q10 ಎರಡನ್ನೂ ಕೂಡ ಬಳಸಬಹುದು. ಅದ್ರ ಜೊತೆಗೆ ನೀವು ಪ್ರೋಟೀನ್ ಪೌಡರ್ಸ್ಗಳು, ಸ್ಪೈರುಲಿನಾ, ನಮ್ಮ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳನ್ನೆಲ್ಲೂ ಕೂಡ, ಸಿಬಪ್ತನ್ನೆಲ್ಲನೂ ಕೂಡ ಬಳಸಬಹುದು. ಎಸ್, ಇನ್ನು ನೆಕ್ಸ್ಟ್ ನಮ್ಮ ಕಾರ್ಡಿಯೋ ಕೇರ್ ಕ್ಯಾಟಗರಿನಲ್ಲಿ ಬರ್ತಕ್ಕಂಥ ಲಾಸ್ಟ್ ನೋಡೋಣ, ಅದುವೇ ನಮ್ಮ ಕೊಕೊನಟ್ ಆಯಿಲ್ ಕ್ಯಾಪ್ಸುಲ್. ಇದು ಕೂಡ ನಮ್ಮ ಕಾರ್ಡಿಯೋ ಕೇರ್ ಕ್ಯಾಟಗರಿನಲ್ಲಿ ಒಂದು ಪ್ರಾಡಕ್ಟ್ ಕೊಕೊನಟ್ ಆಯಿಲ್ ಕ್ಯಾಪ್ಸುಲ್. ಈ ಕೊಕೊನಟ್ ಆಯಿಲ್ ಕ್ಯಾಪ್ಸುಲ್ಸ್ ಬಗ್ಗೆ ಹೇಳಬೇಕು ಅಂದ್ರೆ, ಇವತ್ತಿನ ಜನರೇಷನ್ ಅಲ್ಲಿ ಇದು ಬಹಳ ಎಸೆನ್ಷಿಯಲ್ ಒಂದು ಫ್ಯಾಟಿ ಆಸಿಡ್ ಅಲ್ಲಿ ಇದು ಬರುತ್ತೆ. ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ನಲ್ಲಿ ಆಯಿಲ್ ಕೂಡ ಬಹಳನೇ ಒಂದು ಯೂಸ್ಫುಲ್ ಆಯಿಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದನ್ನ ನಾವು ಎಷ್ಟು ನಾವು ಆಹಾರಕ್ಕೆ ಬಳಸ್ತೀವೋ, ಎಷ್ಟು ರೆಗ್ಯುಲರ್ ಆಗಿ ಬಳಸ್ತೀವೋ, ಬಹಳಷ್ಟು ನಮ್ಮ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಹಾರ್ಟ್ಗೆ ಅಷ್ಟೇ ಅಲ್ಲ, ಇಡೀ ದೇಹಕ್ಕೇನೆ ತುಂಬಾ ಒಳ್ಳೇದು ಅಂತ ಇದ್ರ ಮೇಲೆ ಸ್ಟಡಿ ಮಾಡಿ. ಇವತ್ತು ನಾವೇನು ವೆಸ್ಟರ್ನ್ ಕಂಟ್ರೀಸ್ ಗಳಂತ ಕರಿತೀವಿ, ಫಾರ್ ಎಕ್ಸಾಂಪಲ್ ಅಮೆರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಜಪಾನ್, ಜರ್ಮನಿ ಇರ್ಬೋದು, ಅವರೆಲ್ಲರೂ ಕೂಡ ಇದ್ರ ಮೇಲೆ ಸ್ಟಡಿ ಮಾಡಿ, ಇದ್ರ ಮೇಲೆ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು ಏನಂದ್ರೆ, ಇದು ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬನ್ನ, ಅಂದ್ರೆ ಬೇಡದೇ ಇರ್ತಕ್ಕಂಥ ಕೊಬ್ಬನ್ನ ಎಲ್ಲಾನು ಕೂಡ ರಿಡ್ಯೂಸ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಫ್ಯಾಟ್ ಅನ್ನ ರಿಡ್ಯೂಸ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಸ್ಯಾಚುರೇಟೆಡ್ ಅನ್ವಾಂಟೆಡ್ ಫ್ಯಾಟ್ಸ್ ಗಳೇನಿದೆ ಅದನ್ನ ರಿಡ್ಯೂಸ್ ಮಾಡುತ್ತೆ ಅಂತ ಗೊತ್ತಾದಾಗ, ಇವತ್ತು ಅವ್ರು ಎಕ್ಸಸ್ ಇದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ರೆ, ಎಕ್ಸಸ್ ಇದನ್ನ ಬಳಸ್ತಾ ಇದ್ರೆ, ಮನೇಲಿ ಎಲ್ಲರೂ ಕೂಡ ವರ್ಜಿನ್ ಕೊಕೊನಟ್ ಆಯಿಲ್ ನ ಬೆನಿಫಿಟ್ಸ್ ಗಳು ನಡೀತಾ ಇದೆ ಆ ದೇಶದಲ್ಲಿ. ಯಾಕೆ ಅಂದ್ರೆ ಇದ್ರ ಒಳಗಡೆ ಒಂದು ಸ್ಪೆಷಲ್ ಬೆನಿಫಿಟ್ ಏನಂದ್ರೆ, ಮೀಡಿಯಂ ಚೈನ್ ಟ್ರೈಗ್ಲೈಸೈಡ್ಸ್ ಇದೆ. ಅಂದ್ರೆ ಅರ್ಥ, ನಿಮ್ಮ ದೇಹದಲ್ಲಿ ಯಾವಾಗ ಟ್ರೈಗ್ಲೈಸೈಡ್ಸ್ ಲೆವೆಲ್ಸ್ ತುಂಬಾನೇ ಜಾಸ್ತಿ ಆಗುತ್ತೆ, ಆವಾಗ ನಿಮ್ಗೆ ಹಾರ್ಟ್ ರಿಸ್ಕ್ ಬಹಳಷ್ಟು ಜಾಸ್ತಿ ಆಗುತ್ತೆ. ಅಂದ್ರೆ ನಿಮ್ಮ ಹಾರ್ಟ್ ಮೇಲೆ ಬರ್ತಕ್ಕಂಥ ರಿಸ್ಕ್ ಏನಿದೆ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಜಾಸ್ತಿ ಆಯ್ತಂದ್ರೆ ನಿಮ್ಗೆ ಹಾರ್ಟ್ ಸರ್ಜರಿ ಮಾಡ್ಬೇಕಿಲ್ಲ, ಮನುಷ್ಯನಲ್ಲಿ ಸುಮಾರು ಪ್ರಾಬ್ಲಮ್ಸ್ಗಳು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಈ ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್ ನಲ್ಲಿ ಒಂದು ಸ್ಪೆಷಾಲಿಟಿ ಏನು ಇದೆ ಅಂದ್ರೆ, ಇದರಲ್ಲಿ ಮೀಡಿಯಂ ಚೈನ್ ಟ್ರೈಗ್ಲೈಸರೈಡ್ಸ್ ಅಂತ ಕರಿತೀವಿ. ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಫ್ಯಾಟ್ಸ್ ಏನಿದೆ ಶಾರ್ಟ್ ಚೈನ್ ಅಂತ, ಅಂದ್ರೆ ಬಹಳ ಕಡಿಮೆ ಫ್ಯಾಟ್ ಇರ್ತಕ್ಕಂಥದ್ದು. ಇದು ನಿಮ್ಮ ದೇಹದಲ್ಲಿ ಎಷ್ಟೇ ಸ್ಟೋರ್ ಆದ್ರೂ ಕೂಡ ನಿಮ್ಮ ಬಾಡಿಗೆ ಏನೋ ಹಾನಿ ಮಾಡಲ್ಲ, ನಿಮ್ ಬಾಡಿನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ನಿಮ್ ದೇಹದಲ್ಲಿ ಅಂದ್ರೆ ಪೋಷಕಾಂಶಗಳು ಇಲ್ಲ ಅಂದ್ರೆ ಆ ಪೋಷಕಾಂಶಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಬಾಡಿನಲ್ಲಿ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ನ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ ದೇಹದಲ್ಲಿ ಯಾವುದೇ ತರದ ಕೆಟ್ಟ ಕೊಬ್ಬು ತರದ ಜಮಾ ಆಗಿ ಹಾರ್ಟ್ಗಾಗ್ಲಿ, ಲಿವರ್ಗಾಗ್ಲಿ, ಅಥವಾ ಬ್ರೈನ್ಗಾಗ್ಲಿ, ಅಥವಾ ಕಿಡ್ನಿಗಾಗ್ಲಿ ಸಮಸ್ಯೆ ಉತ್ಪತ್ತಿ ಮಾಡಲ್ಲ. ನಿಮ್ಮ ಟ್ರೈಗ್ಲೈಸೈಡ್ಸ್ ಲೆವೆಲ್ ನ ಆಲ್ವೇಸ್ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ, ನಿಮ್ಮ ವೇಟ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ನಿಮ್ಮ ಕ್ಯಾಲರೀಸ್ ಗಳನ್ನೆಲ್ಲಾನು ಕೂಡ ಕಂಟ್ರೋಲ್ ಅಲ್ಲಿ ಇಡುತ್ತೆ. ಯಾಕಂದ್ರೆ ಇದು ಶಾರ್ಟ್ ಚೈನ್, ಇದರಲ್ಲಿ ಲಾಂಗ್ ಚೈನ್ ಇರಲ್ಲ. ಇದರಲ್ಲಿ ಕ್ಯಾಲರೀಸ್ ಆಗಲಿ ಅಥವಾ ಎನರ್ಜಿ ಆಗಲಿ ಬಹಳ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಮೀಡಿಯಂ ಚೈನ್ ಟ್ರೈಗ್ಲೈಸೈಡ್ಸ್ ಅಲ್ಲಿ ಇದೊಂದು ಬರ್ತಕ್ಕಂಥ ಒಂದು ಸ್ಪೆಷಲ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಇಲ್ಲಿ ಅದರ ವ್ಯತ್ಯಾಸನೂ ಕೂಡ ಕೊಟ್ಟಿದ್ದಾರೆ. ಏನು ಅಂದ್ರೆ, ಇದು ನಿಮ್ಮ ದೇಹದಲ್ಲಿ ಎಲ್ಲೇ ಸ್ಟೋರ್ ಆದ್ರೂ ಕೂಡ, ಇವನ್ ಲಿವರ್ ಅಲ್ಲೂ ಕೂಡ ಸ್ಟೋರ್ ಆದಾಗ, ಲಾಂಗ್ ಚೈನ್ ಮೀಡಿಯಂ ಚೈನ್ ಸ್ಟೋರ್ ಆದಾಗ ನಿಮಗೆ ಯಾವುದೇ ತರದ ಫ್ಯಾಟ್ ಇಲ್ದೇನೆ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಈ ಬೇರೆ ಫ್ಯಾಟ್ಸ್ ಗಳು ನಿಮ್ಮ ದೇಹದಲ್ಲಿ ಫ್ಯಾಟ್ ಇದ್ದು ಅದರ ಅಡ್ವಾಂಟೇಜಸ್ ಜೊತೆಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಬಟ್ ಇಲ್ಲಿ ಏನಂದ್ರೆ, ಇದರಲ್ಲಿ ಓನ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಮ ಲಿವರ್ಗಾಗ್ಲಿ, ಹಾರ್ಟ್ಗಾಗ್ಲಿ, ಅಥವಾ ಬೇರೆ ಯಾವುದೇ ಆರ್ಗನ್ಸ್ಗೂ ಕೂಡ ಇದು ಯಾವುದೇ ತರದ ಡ್ಯಾಮೇಜ್ ಮಾಡದೆ ನಿಮ್ಮ ಬಾಡಿಯನ್ನ ಎನರ್ಜೈಸ್ ಆಗಿಡೋದಕ್ಕೆ, ನಿಮ್ಮ ಬಾಡಿಯನ್ನ ಹೆಲ್ದಿಯಾಗಿ ಇಡೋದಕ್ಕೆ, ನಿಮ್ಮ ಹಾರ್ಟ್ ಅನ್ನ ಹೆಲ್ದಿಯಾಗಿ ಇಡೋದಕ್ಕೆ ಒಂದು ಅದ್ಭುತವಾದ ಸೊಲ್ಯೂಷನ್ ವೆಸ್ಟೀಜ್ ಅವರು ಲಾಂಚ್ ಮಾಡಿದ್ದಾರೆ, ನಿಮ್ಮ ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್. ಇದರಲ್ಲಿ ಫಸ್ಟ್ ಕೆಲಸ
LDL ನ ಕಡಿಮೆ ಮಾಡೋದು ಅಂದ್ರೆ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡೋದು ಕೆಲಸ ಮಾಡುತ್ತೆ, ಮತ್ತೆ ಗುಡ್ ಕೊಲೆಸ್ಟ್ರಾಲ್ ನ ಇಂಪ್ರೂವೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕೆಟ್ಟ ಕೊಬ್ಬನ್ನ ಕಂಟ್ರೋಲ್ ಮಾಡಿ ಒಳ್ಳೆ ಕೊಬ್ಬನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲಾದ್ರೂ ಕ್ಲಾಟ್ಸ್ ಅರಿಟರೀಸ್ ಗಳಲ್ಲಿ ಬ್ಲಡ್ ವೆಸಲ್ಸ್ ಗಳಲ್ಲಿ ಬ್ಲಾಕೇಜಸ್ ಇತ್ತಂದ್ರೆ ಅದನ್ನ ರಿಡ್ಯೂಸ್ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ಚಿತ್ರದಲ್ಲಿ ಅಗೇನ್ ನೀವು ನೋಡಬಹುದು, ಇದು ಕೂಡ ಅಷ್ಟೇ. ಯಾವ ತರ ಕೋಎನ್ಜೈಮ್ ಕ್ಯೂಟೆನ್ ಅಲ್ಲಿ ನೋಡ್ತಾ ಇದ್ರಲ್ಲ, ನಿಮ್ಮ ರಕ್ತನಾಳದ ಒಳಗಡೆ ಸರಿಯಾಗಿ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಕೊಬ್ಬು ಹೋಗಿ ಜಮಾ ಆಗ್ತಾ ಇದೆ. ಇಲ್ಲಿ ಕೆಟ್ಟ ಕೊಬ್ಬು ಒಳ್ಳೆ ಕೊಬ್ಬು, ಈ ಯೆಲ್ಲೋ ಕಲರ್ ಏನ್ ಕಾಣ್ತಾ ಇದೆ ಡಾಟ್ಸ್ ಗಳೆಲ್ಲಾನು ಕೂಡ ಅದು ಕೆಟ್ಟ ಕೊಬ್ಬು. ಅದನ್ನ ನಾವು LDL ಅಂತ ಕರಿತೀವಿ. LDL ಲೋ ಡೆನ್ಸಿಟಿ ಲಿಪಿಡ್ಸ್ ಅಂತ ಕರಿತೀವಿ. ಒಳ್ಳೆ ಕೊಬ್ಬನ್ನ ನಾವು HDL ಅಂತ ಕರಿತೀವಿ, ಹೈ ಡೆನ್ಸಿಟಿ ಲಿಪಿಡ್ ಅಂತ ಕರಿತೀವಿ. ಇದನ್ನ ನಾವು ಗುಡ್ ಫ್ಯಾಟ್, ಇದನ್ನ ಬ್ಯಾಡ್ ಫ್ಯಾಟ್ ಅಂತ ಕರಿತೀವಿ. ಈ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಇದು ಯೆಲ್ಲೋ ಕಲರ್ ಎಲ್ಲಾನು ಕೂಡ ಬ್ಯಾಡ್ ಫ್ಯಾಟ್, ಬ್ಲೂ ಕಲರ್ ಎಲ್ಲಾನು ಕೂಡ ಗುಡ್ ಫ್ಯಾಟ್. ಇದು ಹೋಗಿ ಜಮಾ ಆಗಿ ಕುತ್ಕೊಂಡಿರುತ್ತೆ ನಿಮ್ಮ ರಕ್ತನಾಳದಲ್ಲಿ, ಅರಿಟರೀಸ್ ಗಳಲ್ಲಿ. ಇದನ್ನ ನಾವು ಅಥೆರೋಸ್ಕ್ಲೆರೋಸಿಸ್ ಪ್ಲಕ್ ಫಾರ್ಮೇಶನ್ ಅಂತ ಕರಿತೀವಿ, ಪ್ಲಕ್ ಬಿಲ್ಡಪ್ ಅಂತಾನು ಕೂಡ ಕರಿತೀವಿ. ಇದು ಜಮಾ ಕುತ್ಕೊಳ್ತು ಅಂದ್ರೆ ನಿಮ್ಮ ಹಾರ್ಟ್ ಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ನಿಮ್ಮ ಹಾರ್ಟ್ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಈ LDL ಎಲ್ಲಾನು ಕೂಡ ರಿಮೂವ್ ಮಾಡುತ್ತೆ, ಕೆಟ್ಟ ಕೊಬ್ಬನ್ನ ಎಲ್ಲಾನು ಹೊರಗೆ ಹಾಕುತ್ತೆ. ಸೊ ಒಳ್ಳೆ ಕೊಬ್ಬನ್ನ ಮಾತ್ರ ಬ್ಯಾಲೆನ್ಸ್ ಮಾಡಿ ನಿಮ್ಮ ಹಾರ್ಟ್ ನ ಹೆಲ್ದಿ ಆಗಿರೋದಕ್ಕೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಹೆಲ್ದಿ ಆಗಿರೋದಕ್ಕೆ, ನಿಮ್ಮ ಲಿವರ್ ಹೆಲ್ದಿ ಆಗಿರೋದಕ್ಕೆ, ಇಡೀ ನಿಮ್ಮ ದೇಹದಲ್ಲಿ ವೇಟ್ ರಿಡ್ಯೂಸ್ ಆಗೋದಕ್ಕೆ, ನಿಮ್ ದೇಹದಲ್ಲಿ ಯಾವ್ದಾದ್ರು ಅನ್ವಾಂಟೆಡ್ ಫ್ಯಾಟ್ ಇತ್ತು ಅಥವಾ ಟಾಕ್ಸಿನ್ಸ್ ಇತ್ತು ಅದನ್ನೆಲ್ಲಾನು ಕೂಡ ಎಲಿಮಿನೇಟ್ ಮಾಡೋದಕ್ಕೆ, ವೇಸ್ಟ್ ನ ಹೊರಗಡೆ ಹಾಕೋದಕ್ಕೆ, ನಿಮ್ಮ ಮೆಟಾಬಾಲಿಸಮ್ ಸಿಸ್ಟಮ್ ನ ಚಯಾಪಚಯ ಕ್ರಿಯೆನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ನಿಮ್ಮ ಬ್ರೈನ್ ಫಂಕ್ಷನ್ಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಜೊತೆಗೆ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಕೂಡ ಕಡಿಮೆ ಆಗೋದಕ್ಕೆ, ನಿಮ್ಮ ಜಾಯಿಂಟ್ಸ್ ಪೇನ್ಸ್ ಗಳನ್ನು ಕೂಡ ರಿಡ್ಯೂಸ್ ಆಗುತ್ತೆ, ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ನ್ಯಾಚುರಲಿ ವೇಟ್ ರಿಡ್ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್ಸ್ ಇಂದ. ಇದರಲ್ಲಿ ರಿಚ್ ಸೋರ್ಸ್ ಆಫ್ ಮೀಡಿಯಂ ಚೈನ್ ಟ್ರೈಗ್ಲೈಸೈಡ್ಸ್ ಲೆವೆಲ್ ಇರುತ್ತೆ. ಇದರಲ್ಲಿ ಲಿವರ್, ಬ್ರೈನ್, ಹಾರ್ಟ್ ಗೆ ಇದೊಂದು ವರದಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಲಿಟ್ರಲಿ ಲಿವರ್ಗೆ, ಬ್ರೈನ್ಗೆ, ಹಾರ್ಟ್ಗೆ ಇದೊಂದು ಸೂಪರ್ ಫುಡ್. ಇದು ಇದರಿಂದ ಕೊಲೆಸ್ಟ್ರಾಲ್ ಮೇಂಟೈನ್ ಮಾಡಿಕೊಂಡು ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ವೈಟಮಿನ್ ಇ, ಲಿಕೋರಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಹೇರ್ಗೆ, ಸ್ಕಿನ್ಗೆ, ಜೊತೆಗೆ ನಿಮ್ಮ ನೇಲ್ಸ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಮ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್, ಆಂಟಿ ಮೈಕ್ರೋಬಲ್ ಇರೋದ್ರಿಂದ ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ, ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ಗೆ ಹಸಿವೆ ಜಾಸ್ತಿ ಆಗ್ತಾ ಇದೆ ಅಥವಾ ಹಸಿವೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದನ್ನು ಕೂಡ ಹೆಪಟೈಟಿಸ್ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇದನ್ನ ಕನ್ಸ್ಯೂಮ್ ಮಾಡೋದು ತುಂಬಾ ಸಿಂಪಲ್, ವಿತ್ ಫುಡ್, ವಿತ್ ಮೀಲ್. ನೀವು ಆಹಾರ ತಗೊಳ್ತಾ ಇದ್ರೆ ಅಂದ್ರೆ ಆಹಾರದ ಜೊತೆಗೆ 2 ಸತಿ ಇದನ್ನ ಕನ್ಸ್ಯೂಮ್ ಮಾಡಬಹುದು. ನೀವು ಆಹಾರ ತಗೊಳ್ತಾ ಇರ್ತೀರ, ಆಹಾರದ ಮಧ್ಯದಲ್ಲಿ ವಿತ್ ಮೀಲ್ ಇದನ್ನ ಕನ್ಸ್ಯೂಮ್ ಮಾಡಬಹುದು ಪ್ರತಿದಿನ 2 ಸತಿ. ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಹೆಲ್ದಿ ಹಾರ್ಟ್ಗೆ, ಸ್ಕಿನ್ ವೇಟ್ ರಿಡ್ಯೂಸ್ ಆಗೋದಕ್ಕೆ, ಲಿವರ್ ಚೆನ್ನಾಗಿರೋದಕ್ಕೆ, ಬ್ರೈನ್ ಫಂಕ್ಷನ್ ಚೆನ್ನಾಗಿರೋದಕ್ಕೆ, ಸ್ಪೆಷಲಿ ನಿಮ್ಮ ಹೇರ್ ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಓವರ್ ಆಲ್ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ಸ್ಗಳು ಇದರಿಂದ ನೀವು ನೋಡಬಹುದು. ಎಸ್, ಇದು ನಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಥವಾ ಕಾರ್ಡಿಯೋ ಕೇರ್ ಪ್ರಾಡಕ್ಟ್ಸ್ ಗಳ ಒಂದು ಡಿಸ್ಕಷನ್. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಗಳಿತ್ತು ಅಂದ್ರೆ ಡೆಫಿನೆಟ್ಲಿ ತಾವೆಲ್ಲರೂ ಕೂಡ ನಿಮ್ಮ ಕ್ವಶನ್ ಅಂಡ್ ಆನ್ಸರ್ ಸೆಷನ್ಸ್ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಹೋಪ್ ಇದರಲ್ಲಿ ಏನಾದರೂ ಡೌಟ್ಸ್ ಗಳಿತ್ತು ಅಂದ್ರೆ ಜಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ, ಹ್ಯಾಂಡ್ ರೈಸ್ ಮಾಡಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಬಹುದು. ನಾವು ಅದನ್ನ ಡಿಸ್ಕಷನ್ ಮಾಡೋಣ. ಎಸ್, ಆನಂದ್ CS. ಎಸ್, ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್, ಹೇಳಿ ಸರ್. ಸರ್, ಇದ್ರ ಜೊತೆಗೆ ಒಂದು ಗ್ರಿಲ್ ಆಯಿಲ್ ಆಡ್ ಮಾಡ್ಬಿಡ್ಬೋದಿತ್ತಲ್ಲ ಸರ್ ಅದನ್ನು? ಡೆಫಿನೆಟ್ಲಿ ಸರ್. ನಾನು ಈಗ ಪ್ರೈಮ್ ಕ್ಯಾಟಗರಿನಲ್ಲಿ ಆಲ್ರೆಡಿ ಅದನ್ನ ಕಂಪ್ಲೀಟ್ ಮಾಡಿದೀನಿ. ಈ ಕ್ಯಾಟಗರಿ ಕಡೆ ಬರ್ತಕ್ಕಂತ ಪ್ರಾಡಕ್ಟ್ಸ್ ಗಳು ಬರೀ ಹಾರ್ಟ್ ಜೊತೆಗೆ ನೀವು ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಗಳು ಕ್ರಿಲ್ ಆಡ್ ಮಾಡ್ಕೊಳ್ಬಹುದು ಅಥವಾ ಆಯುಷಾಂತೆ ಪ್ರೋ ಕಾರ್ಡ್ ಆಡ್ ಮಾಡ್ಕೊಳ್ಬಹುದು. ನೋ ಪ್ರಾಬ್ಲಮ್. ಓಕೆ ಓಕೆ, ಕೆಲವರು ಕನ್ಫ್ಯೂಷನ್ ಆಗ್ತಾ ಇದ್ರು, ಅದಕ್ಕೆ ಪ್ರಶ್ನೆ. ಇಲ್ಲ, ನಾನು ಅಗೇನ್ ಅದನ್ನ ಒನ್ಸ್ ಅಗೇನ್ ಇಲ್ಲಿ ನಾನು ಅವ್ರಿಗೆಲ್ಲರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀನಿ ಸರ್. 1 ನಿಮಿಷ ದಯಮಾಡಿ ಒನ್ಸ್ ಅಗೇನ್ ಇಲ್ಲಿ ನಾನು ನಿಮ್ಗೆ ಕ್ಲಾರಿಟಿ ಕೊಡಕ್ ಇಷ್ಟಪಡ್ತೀನಿ. ಏನು ಅಂದ್ರೆ, ನಮ್ಮ ಕಾರ್ಡಿಯೋ ಕೇರ್ ನಲ್ಲಿ ಬರ್ತಕ್ಕಂಥ 4 ಪ್ರಾಡಕ್ಟ್ಸ್ ಇದೆ. ಯಾವುದು? ಫ್ಲಾಕ್ಸ್ ಸೀಡ್ ಕ್ಯಾಪ್ಸುಲ್, ನಿಮ್ಮ L-ಅರ್ಜಿನೈನ್, ಕೋಎನ್ಜೈಮ್ ಕ್ಯೂಟೆನ್, ಕೊಕೊನಟ್ ಆಯಿಲ್ ಕ್ಯಾಪ್ಸುಲ್. ಅದ್ರ ಜೊತೆಗೆ ನೀವು ಕ್ರಿಲ್ಲು ಕೂಡ ನಿಮ್ಮ ಹಾರ್ಟ್ ಹೆಲ್ತ್ ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ನಿಮ್ಮ ಹಾರ್ಟ್ ನ ಪ್ರಾಬ್ಲಮ್ಸ್ ಗಳನ್ನ ಪ್ರಿವೆಂಟ್ ಮಾಡೋದಕ್ಕೆ, ನಿಮ್ಮ ಹೆಲ್ದಿ ವೇಟ್ ಮ್ಯಾನೇಜ್ ಮಾಡೋದಕ್ಕೆ, ನಿಮ್ಮ ಬ್ರೈನ್ ಚೆನ್ನಾಗಿರೋದಕ್ಕೆ, ನಿಮ್ಮ ಲಿವರ್ ಹೆಲ್ದಿ ಆಗಿರೋದಕ್ಕೆ, ಸ್ಟ್ರೋಕ್ ಪ್ರಿವೆಂಟ್ ಮಾಡೋದಕ್ಕೆ ಕ್ರಿಲ್ಲು ಕೂಡ ಬಹಳಷ್ಟು ಬೆನಿಫಿಟ್ಸ್ ಇದೆ. ಸೇಮ್ ಬೆನಿಫಿಟ್ಸ್, ಇದಕ್ಕಿಂತ ಜಾಸ್ತಿ ಬೆನಿಫಿಟ್ಸ್ ಕ್ರಿಲ್ ಅಲ್ಲಿ ಕೂಡ ನೋಡಬಹುದು. ಟೈಮ್
ನಮ್ಮ ಆಯುಸಂತೆ ಪ್ರೋ ಕಾರ್ಡ್ ಅಲ್ಲೂ ಕೂಡ, ಪ್ರೋ ಕಾರ್ಡ್ ಅಂದ್ರೆ ಪ್ರೊಟೆಕ್ಷನ್ ಆಫ್ ಅವರ್ ಕಾರ್ಡಿಯೋ ಕೇರ್, ನಮ್ಮ ಕಾರ್ಡಿಯೋ ಕೇರ್ ಕೂಡ ಪ್ರೊಟೆಕ್ಟ್ ಮಾಡೋಂತ ಒಂದು ಪ್ರಾಡಕ್ಟ್ ಇದೆ ಆಯುಸಂತನಲ್ಲಿ. ಯಾವುದು? ಪ್ರೋ ಕಾರ್ಡ್. ಈ ಟೋಟಲ್ ಏನು 5-6 ಪ್ರಾಡಕ್ಟ್ ಕೂಡ ನಿಮ್ಮ ಹಾರ್ಟ್ ನ ಪ್ರೊಟೆಕ್ಟ್ ಮಾಡೋದು, ನಿಮ್ಮ ಹೆಲ್ದಿ ಹಾರ್ಟ್ ಗೆ ಈ ಪ್ರಾಡಕ್ಟ್ಸ್ ಗಳು ಬಹಳಷ್ಟು ಬೆನಿಫಿಟ್ಸ್ ಇದೆ. ಇದನ್ನ ನೀವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದ್ರ ಅಂದ್ರೆ ಹಾರ್ಟ್ ಸಂಬಂಧಿತ ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡ್ಕೊಳ್ಬಹುದು. ನೀವು ಅನ್ಬೋದು ಇದು ಬರೀ ಹೃದಯ ಸಮಸ್ಯೆ ಬಂದಿರೋರು ಮಾತ್ರ ತಗೊಳ್ಬೇಕಾ ಅಂತಲ್ಲ, ಬರ್ದೇ ಇರೋರು ಪ್ರಿವೆನ್ಷನ್ಗೂ ತಗೊಳ್ಬಹುದು. ಬಂದಿರೋರು ಸರ್ಜರಿ ಆದ್ಮೇಲೆ ಓನ್ಲಿ ಒಂದೇ ಪ್ರಾಡಕ್ಟ್, ಅದಾದ್ಮೇಲೆ ಇಮಿಡಿಯೇಟ್ಲಿ ಎಲ್ಲ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ಬೇಡಿ. ಕೋಎನ್ಸೈಮ್ ಕ್ಯೂಟೆನ್ ಒಂದನೇ ಸಜೆಸ್ಟ್ ಮಾಡಿ. ಒನ್ಸ್ ಆ ವ್ಯಕ್ತಿ ಸರ್ಜರಿ ಆಗಿ 6 ತಿಂಗಳು 1 ವರ್ಷ ಕಂಪ್ಲೀಟ್ ಆದ್ಮೇಲೆ ಬೇರೆ ಬೇರೆ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿ. ಸೊ ಇದು ನಮ್ಮ ಒಂದು ಡಿಸ್ಕಷನ್. ಕ್ಲಿಯರ್ ಸರ್? ಹೋಪ್ ಕ್ಲಿಯರ್ ಆಗಿದೆಯಾ ಸರ್? ಆನಂದ್ ಸರ್? ಹಾಗೇನೆ ಇದನ್ನ ಎಲ್ಲ ನಾವು ಒಟ್ಟಿಗೆ ತಗೋಬೇಕಂತಾನು ಕೆಲವು ಪ್ರಶ್ನೆ ಇರುತ್ತೆ. ಎಸ್, ತುಂಬಾ ಒಳ್ಳೆ ಕ್ವಶನ್ ಸರ್. ಸೊ ಫಸ್ಟ್ ಆಫ್ ಆಲ್ ಈ ಎಲ್ಲಾ ಪ್ರಾಡಕ್ಟ್ ಒಂದೇ ಸತಿ ತಗೊಳ್ಬೇಕು ಅಂದ್ರೆ ತಗೊಳ್ಬಹುದು, ನೋ ಪ್ರಾಬ್ಲಮ್. ಯಾಕೆ ಅಂದ್ರೆ ಇದರಲ್ಲಿ 5-4-5 ಪ್ರಾಡಕ್ಟ್ ಅನ್ನ ನೀವು ಎಟ್ ಎ ಟೈಮ್ ತಗೊಳ್ಬಹುದು, ನೋ ಪ್ರಾಬ್ಲಮ್. ನಾವು ಏನ್ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ 5 ಪ್ರಾಡಕ್ಟ್ ಸಜೆಸ್ಟ್ ಮಾಡಿಸ್ತೀವಿ. ಇದು ಯಾವುದೇ ತರದ ಮೆಡಿಸಿನ್ಸ್ ಅಲ್ಲ, ಇದರಿಂದ ಯಾವುದೇ ತರದ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಮತ್ತೆ ಅದಕ್ಕೆ ಗ್ಯಾಪ್ ಬಿಟ್ಟು, ಫಾರ್ ಎಕ್ಸಾಂಪಲ್ ಕಂಟಿನ್ಯೂ ನಾವು ಎಟ್ ಎ ಟೈಮ್ ಎಲ್ಲಾನು ಒಂದೇ ಸತಿ ಕಂಪ್ಲೀಟ್ ಮಾಡಿ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ನೀವು ಪ್ರಿವೆನ್ಷನ್ ತಗೊಳ್ತೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 1-2 ಪ್ರಾಡಕ್ಟ್ ತಗೊಳ್ಳಿ, ಮಧ್ಯಾಹ್ನ ತಗೊಳ್ಳಿ. ಈಗ ನೀವು ಮಾರ್ನಿಂಗ್ ಏನ್ ಮಾಡ್ತೀರಾ? ಎಲ್ಲ ತಗೊಳ್ತೀರಾ. ನೀವು ವಿತ್ ಮೀಲ್ ಜೊತೆಗೆ ಏನ್ ಮಾಡ್ತೀರಾ? ನೀವು ಕೊಕೊನಟ್ ಆಯಿಲ್ ತಗೊಳ್ತೀರಾ, ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್ಸ್ ತಗೊಳ್ತೀರಾ. ಊಟ ಫ್ಲಾಕ್ಸ್ ತಗೊಳ್ತೀರಾ. ನೈಟ್ ನೀವು ಕೋಎನ್ಸೈಮ್ ತಗೊಳ್ಬಹುದು, ಇಲ್ಲ ಮಧ್ಯಾಹ್ನ ಕೋಎನ್ಸೈಮ್ ತಗೊಳ್ಬಹುದು, ನೋ ಪ್ರಾಬ್ಲಮ್. ಓಕೆ. ಸೊ ನಾವು ಇನ್ನೊಂದ್ ತರ ಮಾಡ್ತಾ ಇದ್ದೀನಿ, ಎಲರ್ಜಿನ ತಗೊಳ್ತಾ ಇದ್ದೀನಿ ಅಂದ್ರೆ ನನಗೇನಾಗತ್ತೆ, ಸ್ಪಿರುಲಿನಾ ಬೇರೆ ಬೇರೆ ಎಲ್ಲಾನು ಇದೆಯಲ್ಲ. ಹೌದು ಅಲ್ಲ, ಟೋಟಲ್ ಆಗಿ ಸುಮಾರು ಮಾಡೋದನ್ನ ನಾನು ಏನ್ ಮಾಡ್ತೀನಿ, ಬ್ಯಾಚ್ ಬೈ ಒಂದ್ 2-3 ಬ್ಯಾಚ್. ಒಂದಷ್ಟು ಕ್ರಿಲ್ ಆಯಿಲ್ ತಗೊಳ್ತೀನಿ, ಅದಾದ್ಮೇಲೆ ಒಂದ್ 3 ಮಂತ್ಸ್ ಆದ್ಮೇಲೆ ತಗೊಳ್ತೀನಿ, ಅದಾದ್ಮೇಲೆ ಈ ತರ ಎಲ್ಲಾನು ಕೂಡ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ. ಮಾಡಬಹುದಲ್ಲ? ಡೆಫಿನೆಟ್ಲಿ ಸರ್, ಅದಕ್ಕೆ ಗ್ಯಾಪ್ ಕೊಟ್ಟು ನೀವು ಆರಾಮಾಗಿ ತಗೊಳ್ಬಹುದು, ನೋ ಪ್ರಾಬ್ಲಮ್, ಏನ್ ತೊಂದರೆ ಇಲ್ಲ. ಓಕೆ ಡನ್. ಎಸ್, ಪ್ರತಿಮಾ ಮ್ಯಾಮ್. Good morning, sir. Yes, good morning, ma'am. Like my mom, she's having low BP, sir. Sometimes she feels very tired. Okay. 65 years actually. Okay, ma'am. Elargin anta on suggest ಮಾಡಬಹುದಾ? Because high BP ಇರೋದಕ್ಕೆ Elarginine, coenzyme Q10 along with coconut oil capsule suggest ಮಾಡಬಹುದು ma'am. Okay. So like she's having noni sir in the early in the morning. ಅದಾದ್ಮೇಲೆ ಈ ಜ್ಯೂಸ್ ಎಲಾರ್ಜಿನ್ ತಗೋಬಹುದಲ್ವಾ? No problem ma'am. See, ಈಗ ನೀವು ಫಸ್ಟ್ ಎಲಾರ್ಜಿನ್ ತಗೊಳ್ತೀರಾ. ಎಲಾರ್ಜಿನ್ ಒಂದು 15 ಮಿನಿಟ್ಸ್ ಅಥವಾ ಹಾಫ್ ಅನ್ ಅವರ್ ಗ್ಯಾಪ್ ಬಿಟ್ಟು ನೀವು ನೋನಿ ತಗೊಳ್ಬಹುದು, ನೋ ಪ್ರಾಬ್ಲಮ್. ಓ ಹೌದಾ? ಓಕೆ. ನೋ ಪ್ರಾಬ್ಲಮ್, ಏನ್ ತೊಂದರೆ ಇಲ್ಲ. ಇಲ್ಲ ಫಾರ್ ಎಕ್ಸಾಂಪಲ್ ಈಗ ನೀವು ಎರ್ಲಿ ಮಾರ್ನಿಂಗ್ 7 o'clock ಎಲಾರ್ಜಿನ್ ತಗೊಳ್ತೀರಾ, ಬ್ರೇಕ್ಫಾಸ್ಟ್ ಮಾಡ್ತೀರಾ ಒಂದು 8 ಗಂಟೆಗೆ ಅಥವಾ 9 ಗಂಟೆಗೆ ಅನ್ಕೊಳ್ಳಿ. ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನೋನಿ ತಗೊಳ್ಬಹುದು. ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ 15 ಮಿನಿಟ್ಸ್ ಮುಂಚೆ, ಒಂದು ಹಾಫ್ ಅನ್ ಅವರ್ ಮುಂಚೆ ನೋನಿ ತಗೊಂಡು ಮಾಡಬಹುದು. ಯಾಕಂದ್ರೆ ಗ್ಯಾಪ್ ಇರುತ್ತೆ ಅಲ್ಲಿ, ಏನ್ ತೊಂದರೆ ಇಲ್ಲ. ಓಕೆ ಸರ್. ಸರ್ ಇನ್ನೊಂದು, ಒನ್ ಮೋರ್ ಪರ್ಸನ್, ಮೈ ಫಾದರ್ ಇನ್ ಲಾ, ಹಿ ಇಸ್ ಹ್ಯಾವಿಂಗ್ ಲೈಕ್ ಆಪರೇಟ್ ಲೈಕ್ ಪೇಸ್ ಮೇಕರ್ ಅಂತ ಏನೋ ಹಾಕಿರ್ತಾರೆ. ಪೀಸ್ ಮೇಕರ್ ಸ್ಟಂಟ್ಸ್ ಎಲ್ಲ ಪೀಸ್ ಮೇಕರ್ಸ್ ಹಾಕಿರ್ತಾರೆ. ಅಬ್ನಾರ್ಮಲ್ ಬ್ರೀಡ್ he 65 years. ಎಸ್ ಮ್ಯಾಮ್, ಎಸ್ ತಗೊಳ್ಬಹುದು ಮ್ಯಾಮ್. ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ನೀವು ಅವರಿಗೆ ಫ್ಲಾಕ್ಸ್ ಕೊಡ್ಬೋದು, ಕ್ಯೂಟನ್ ಕೊಡ್ಬೋದು, ಎಲ್ಲ ಕೊಡ್ಬೋದು, ನೋ ಪ್ರಾಬ್ಲಮ್. ಎಲ್ಲ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ಬೋದಾ? ಸೊ ಇನ್ ಕೇಸ್ ಕೆಲವ್ರು ಹೇಳ್ತಾರೆ ಫ್ಲಾಕ್ಸ್ ಆಯಿಲ್ ತಗೊಳ್ಳೋದ್ರಿಂದ ಸ್ವಲ್ಪ ಈ ಥಿನ್ ಆಗತ್ತೆ ಬ್ಲಡ್, ಲೋ ಬಿ ಪಿ ಇರೋರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ನಾನು ಫ್ಲಾಕ್ಸ್ ಲೋ ಬಿ ಪಿ ಇರೋರಿಗೆ ಫ್ಲಾಕ್ಸ್ ಹೇಳ್ತಾ ಇಲ್ಲ, ಲೋ ಬಿ ಪಿ ಇರೋರಿಗೆ ಎಲಾರ್ಜಿನ್ ಕ್ಯೂಟೆನ್ ಸಜೆಸ್ಟ್ ಮಾಡ್ತಾ ಇದೀನಿ. ಸಪೋಸ್ ಅವರಿಗೆ ಪೀಸ್ ಮೇಕರ್ ಏನಾದ್ರು ಇತ್ತು ಅನ್ಕೊಳ್ಳಿ, ನಾನು 2 ಪ್ರಾಡಕ್ಟ್ ಸಜೆಸ್ಟ್ ಮಾಡಿ, 2 ಪ್ರಾಡಕ್ಟ್ ಅಥವಾ 3 ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಅವ್ರಿಗೆ ಸಜೆಸ್ಟ್ ಮಾಡಿ. ಯಾವ್ದು ಅಂದ್ರೆ ಎಲಾರ್ಜಿನ್ ಮಾಡಿ, ಜೊತೆಗೆ ನಮ್ಮ ಯಾವ್ದು ಕೋಕೋನಟ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಫ್ಲಾಕ್ಸ್ ಇಂದ ಎಕ್ಸಾಕ್ಟ್ಲಿ ಆಗತ್ತೆ ಅಂತ ನಾವು ಹೇಳಕ್ ಆಗಲ್ಲ, ಯಾವ್ದು ಸ್ಟಡಿ ಇಲ್ಲ ಆತರ. ಓಕೆ ಸರ್. ಆಕ್ಚುಲಿ ಐ ವಾಸ್ ಗಿವಿಂಗ್, ನಮ್ಮ ಮಮ್ಮಿಗೆ ಕೊಡ್ತಾ ಇದೆ ಸರ್. ಕೆಲವರು ಥೈರಾಯ್ಡ್ ರಿಪೋರ್ಟ್ಸ್ ನೋಡಿದಾಗ ಡೋಂಟ್ ಗಿವ್ ಫ್ಲಾಕ್ಸ್ ಆಯಿಲ್ ಅಂತ ಹೇಳಿದ್ರು. ಥೈರಾಯ್ಡ್ ಟೆಸ್ಟ್ ಮಾಡಿದಾಗ, ಸೊ ಬಿಫೋರ್ ದಟ್ ಐ ಯೂಸ್ ಟು ಗಿವ್ ಫ್ಲಾಕ್ಸ್ ಆಯಿಲ್. ಮಮ್ಮಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಬಿಕಾಸ್ ಶಿ ಇಸ್ ಏಜ್ಡ್ ಅಂತ ಹೇಳಿ. ನೋಡಿ, ಇವನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ್ಲೂ ಕೂಡ ನಾವು ಫ್ಲಾಕ್ಸಿಡ್ ಕ್ಯಾಪ್ಸೂಲ್ ಸಜೆಸ್ಟ್ ಮಾಡ್ತೀವಿ. ಬಿಕಾಸ್ ಆಫ್ ಸಮ್ ಟೈಮ್ ಏನಾಗತ್ತಂದ್ರೆ, ಡ್ಯೂ ಟು
ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ರೀಸನ್ ಆಗಿರುತ್ತೆ. ಸೊ ನೋ ಪ್ರಾಬ್ಲಮ್, ಅದೇ ತರ ಏನಿಲ್ಲ. ಬಟ್ ಅವಾಯ್ಡ್ ಮಾಡಕ್ ಹೇಳಿದ್ರೆ ಅಂದ್ರೆ ಡೆಫಿನೆಟ್ಲಿ ಮಾಡಿ, ನೋ ಪ್ರಾಬ್ಲಮ್. ಫೈನ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್, ಆಲ್ ಬೆಸ್ಟ್. ಎಸ್, ಪದ್ಮಾವತಿ ಮ್ಯಾಮ್ ಮಾತಾಡ್ಬೋದು. ಗುಡ್ ಮಾರ್ನಿಂಗ್ ಸರ್. ಹಲೋ. ಎಸ್, ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಳಿ. ಸರ್, ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅನ್ನೋರಿಗೆ ನಮ್ಮ ಪ್ರಾಡಕ್ಟ್ಗಳು ತಗೊಳ್ತಾ ಇದ್ದಾರೆ ಆಲ್ರೆಡಿ. ಇದು ಫ್ಲಾಕ್ಸ್ ಆಯಿಲ್ ಮತ್ತೆ ಬೇರೆ ಪ್ರಾಡಕ್ಟ್ಗಳೆಲ್ಲ ತಗೊಳ್ತಾ ಇದ್ದಾರೆ. ಅವ್ರಿಗೆ ಇತ್ತೀಚೆಗೆ ಹಾಸ್ಪಿಟ್ಲ್ಗೆ ಹೋದಾಗ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅಂತ ಹೇಳಿದಾರಂತೆ. ಮತ್ತೆ ಆ ಪ್ರಾಡಕ್ಟ್ ಅವ್ರು ಕಂಟಿನ್ಯೂ ಮಾಡ್ಬೋದಾ ಸರ್? ಮೇಡಮ್, ಕಿಡ್ನಿನಲ್ಲಿ ಸ್ಟೋನ್ ಆಲ್ರೆಡಿ ಅವ್ರಿಗೆ ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಅಂದ್ರೆ ಅದನ್ನ ಪ್ರಾಡಕ್ಟ್ ಸ್ಟಾಪ್ ಮಾಡಿಸಿ ಅವ್ರಿಗೆ ಏನ್ ಮಾಡಿ, ಇಮಿಡಿಯೇಟ್ಲಿ ನಮ್ಮ ಐಸಂತೆ ಕಿಡ್ನಿ ಹೆಲ್ತ್ ಕೊಡಿ ಮತ್ತೆ ಫೈಬರ್ ಕೊಡಿ. ಕಿಡ್ನಿ ಹೆಲ್ತ್ ಮತ್ತೆ ಫೈಬರ್ ಸರ್? ಫೈಬರ್ ಕೊಡಿ. ಎಲ್ಲ ಪ್ರಾಡಕ್ಟ್ ಆಮೇಲೆ ಬೇಕಾದ್ರೆ ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಪ್ರೋಟೀನ್ ಇರ್ತಕ್ಕಂಥದ್ದು ಯಾವ್ದು ಕೊಡಬೇಡಿ. ಪ್ರೋಟೀನ್ ಯಾವ್ದ್ರಲ್ಲಿದೆ ಅದು ಜಾಸ್ತಿ ಪ್ರಾಡಕ್ಟ್ ಸಜೆಸ್ಟ್ ಮಾಡಬೇಡಿ. ಮತ್ತೆ ಅವ್ರಿಗೆ ಅಷ್ಟೇ ಪ್ರೋಟೀನ್ ಜಾಸ್ತಿ ಇರತಕ್ಕಂತ ಪ್ರಾಡಕ್ಟ್ಸ್ ತಿನ್ಬೇಡಿ ಅಂತಾನು ಹೇಳಿ. ಆಹಾರ ಅಂದ್ರೆ ಯಾವ್ಯಾವ ತಿನ್ಬಾರ್ದು ಸರ್ ಆಹಾರ? ತರಕಾರಿಗಳಲ್ಲಿ ಆಯ್ತು, ಮಾಂಸ? ಮೇಡಮ್, ಅದು ಲಿಸ್ಟ್ ತುಂಬಾ ದೊಡ್ಡ ಲಿಸ್ಟ್ ಇದೆ. ಅದು ನಾನು ಕಾಲ್ ಮಾಡಿ ನಾನು ಹೇಳ್ತೀನಿ. ಇಲ್ಲಿ ನಾವು ರಿಲೇಟೆಡ್ ಏನು ಅಂದ್ರೆ ಇವತ್ತು 4 ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದೀವಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ. ಇಲ್ಲ, ಅವರು ನಮ್ಮ ಹತ್ರ ನೋನಿ, ಗ್ಯಾನೋಡರ್ಮ ಮತ್ತೆ ಫ್ಲಾಕ್ಸ್ ಆಯಿಲ್ ತಗೊಳ್ತಾ ಇದಾರೆ ಸರ್. ರೀಸೆಂಟ್ಲಿ ಇವತ್ತು ಮಾರ್ನಿಂಗ್ ಕಾಲ್ ಮಾಡಿ ನನ್ಗೆ ಹಾಸ್ಪಿಟ್ಲ್ಗೆ ಹೋಗಿದ್ರೆ ಕಿಡ್ನಿಯಲ್ಲಿ ಸ್ಟೋನ್ ಇದಾವ ಅಂತ ಹೇಳಿದಾರೆ ಮೇಡಮ್. ಮತ್ತೆ ಈ ಪ್ರಾಡಕ್ಟ್ ನಾನು ತಗೊಳ್ಳ ಬೇಡವಾ ಅಂತ ಕೇಳಿದ್ರು. ಸೊ ಅದಕ್ಕೆ ಇದು ಫ್ಲಾಕ್ಸ್ ಆಯಿಲ್ ಡ್ರಾಪ್ ಮಾಡ್ತಾ ಸರ್? ನೋ ಪ್ರಾಬ್ಲಮ್. ಫ್ಲಾಕ್ಸ್ ಆಯಿಲ್ ಏನ್ ಡ್ರಾಪ್ ಮಾಡೋದೇನು ನೆಸಿಟಿ ಇಲ್ಲ, ಬಟ್ ಸ್ಟಾಪ್ ಮಾಡಿಸಿ. ಬಟ್ ಈ 2 ಪ್ರಾಡಕ್ಟ್ ಕೊಡಿ. ಬಟ್ ಈ ಪ್ರಾಡಕ್ಟ್ಸ್ ಇಂದ ಏನೂ ತೊಂದರೆ ಆಗಲ್ಲ, ಯಾವುದೇ ತರದ ಸೈಡ್ ಎಫೆಕ್ಟ್ ಆಗಲ್ಲ. ಬಟ್ ಯಾಕೆ ಅವ್ರಿಗೆ ಫಸ್ಟ್ ಅವ್ರ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಬೇಕಾದ್ರೆ ಅವ್ರು ಈ ಪ್ರಾಡಕ್ಟ್ ನ ಯೂಸ್ ಮಾಡಕ್ಕಾಗ್ತದೆ. ಓಕೆ ಮ್ಯಾಮ್, ಓಕೆ ಫೈನ್. ನೆಕ್ಸ್ಟ್ ಪರಮೇಶ್ವರ್ ಅವ್ರು ಮಾತಾಡ್ಬೋದು. ಪರಮೇಶ್ವರ್, ನರಹರಿ. ಹಲೋ ಸರ್. ಎಸ್ ಸರ್, ಹೇಳಿ ಸರ್. ಸರ್, ಗುಡ್ ಮಾರ್ನಿಂಗ್. ಸರ್, LRG 9 ಯಾವ ಇಂಟಿಗ್ರೇಟ್ ಇಂದ ಮಾಡ್ಯಾರ ಬೇಕಾಗಿತ್ತು ಸರ್? ಸರ್, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ, ಲೈಕೋಪೇನ್ ಅಂದ್ರೆ ನಮ್ಗೆ ಬೀಟ್ ಜ್ಯೂಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಬೀಟ್ ಜ್ಯೂಸ್, ಬೀಟ್ರೂಟ್. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಓಕೆ ಸರ್. ಎಸ್ ಸರ್, ನರಹರಿ ಸರ್ ಮಾತಾಡಿ. ಸರ್ ನಮಸ್ತೆ. ಸರ್, ನನಗೆ ಈ ಖಾಲಿ ಕೂತಾಗ ಅಥವಾ ಇದು ಏನೋ ಒಂದು ರೈಟಿಂಗ್ ಮಾಡ್ತಾ ಇದ್ದಾಗ ಅಥವಾ ಖಾಲಿ ಕುಂತಾಗ ನಿದ್ದೆ ಬರುತ್ತೆ ಸರ್. ನಿದ್ದೆ ಬರುತ್ತೆ. ಓಕೆ. ಈಗ ನಾನು ಸರ್ ಈಗ ಇದರಲ್ಲಿ ನೋನಿ ತಗೊಳ್ತಾ ಇದ್ದೀನಿ, ಫ್ಲಕ್ಸ್ ಆಯಿಲ್ ತಗೊಳ್ತಾ ಇದ್ದೀನಿ, ಮತ್ತೆ ಕರ್ಕ್ಯೂಮಿನ್ ಪ್ಲಸ್ ಇದು ರೆಗ್ಯುಲರ್ ತಗೊಳ್ತಾ ಇದ್ದೀನಿ ಸರ್. ಈಗ ಸ್ವಲ್ಪ ಕೋವಿಡ್ ಇರೋದ್ರಿಂದ ಮಧ್ಯದಲ್ಲಿ ಏನಾದ್ರೂ ನಾವು ಹೊರಗಡೆ ಹೋಗ್ಬೇಕಂದ್ರೆ ಇದು ಏನು ಸ್ಪಿರುಲಿನಾ ಏನ್ ತೊಂದ್ರೆ ಏನಿಲ್ಲ. ನಿದ್ದೆ ಬಂದ್ರೆ ಒಳ್ಳೇದೇ. ಆತರ ನಿಮ್ಗೆ ಇನ್ಆಕ್ಟಿವ್ ಅಂದ್ರೆ ಬಾಡಿ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ಟಯರ್ಡ್ ಆಗಿತ್ತು, ಅಥವಾ ನಿಮ್ಗೆ ಏನೋ ಒಂದು ಕರೆಕ್ಟ್ ಆಗಿ ನೀವು ನೈಟ್ ನಿದ್ದೆ ಆಗಿಲ್ಲ, 100% ನಿಮ್ಮ ಸ್ಲೀಪ್ ಏನಿದೆ, ಇನಫ್ ಸ್ಲೀಪ್ ಬಾಡಿಗೆ ಆಗ್ತಾ ಇಲ್ಲ ಅಂದಾಗ ನಿಮ್ಗೆ ಡೇನಲ್ಲಿ ಅದು ಆತರ ಆಗುತ್ತೆ ಫೀಲು. ಅದೇನ್ ಪ್ರಾಬ್ಲಮ್ ಇಲ್ಲ, ಅದಕ್ಕೇನ್ ನೀವು ಬಾದರ್ ಆಗೋದೇನ್ ನೆಸೆಸಿಟಿ ಇಲ್ಲ. ನಮ್ ಪ್ರಾಡಕ್ಟ್ ಏನಿದೆ, ಕ್ರಿಲ್ ಇರ್ಬೋದು, ನಮ್ ಕೊಕೊನಟ್ ಆಯಿಲ್, ಅದನ್ನ ಬಳಸಬಹುದು. ಓಕೆ, ಕ್ರಿಲ್ ಆಯಿಲ್ ಕ್ರಿಲ್ ಮತ್ತೆ ನಮ್ಮ ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್ಸ್ ಗಳನ್ನ ಬಳಸಬಹುದು ಮಾಡಿ. ಓಕೆ. ಎಸ್, ನೆಕ್ಸ್ಟ್ ಸ್ನೇಹಕಲಾ, ರಾಘವೇಂದ್ರ, ನಿಶಾಂತ್. ಸರ್ ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಎಸ್, ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಹೇಳಿ. ಹಾರ್ಟ್ ಪೇಷಂಟ್ಗೆ ಸ್ಪಿರುಲಿನಾ ಯಾಕೆ ಕೊಡಬಾರ್ದು? ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಹಾರ್ಟ್ ಪೇಷಂಟ್ಗೆ ಪೇಷಂಟ್ಸ್ ಅಂದ್ರೆ ಏನಾಗಿದೆ? ಹಾರ್ಟ್ ಏನ್ ಸಮಸ್ಯೆ ಆಗಿದೆ ಅವ್ರಿಗೆ? ಅಂದ್ರೆ ಈಗ ಯಾರಿಗೂ ಅಲ್ಲ, ಬೇರೆಯವ್ರಿಗೂ ಅಲ್ಲ, ನಮ್ಮ ಯಜಮಾನ್ರಿಗೆನೆ. ಅವರು ಏನಂತ ಹೇಳಿದಾರೆ? ಏನಾಗಿದೆ ಮೇಡಮ್ ಅವ್ರಿಗೆ? ಸರ್, ಅವ್ರಿಗೆ ಇದನ್ನ ಹಾಕ್ತಿದೀವಿ. ಏನ್ ಹಾಕ್ಸಿದ್ರ? ಸ್ಟಂಟ್ ಹಾಕ್ತಿದೀವಿ. 27ನೇ ತಾರೀಕು ಬಂದ್ರೆ 2 ವರ್ಷ ಆಯ್ತು. ಆದ್ರೆ ನಾನು ಅವ್ರಿಗೆ ಕ್ರಿಲ್ ಆಯಿಲ್ ಕೊಟ್ಟಿದ್ದೀನಿ, ಪ್ರೊಕಾರ್ಡ್ ಕೊಟ್ಟಿದ್ದೀನಿ,
ಮತ್ತೆ ಕೋಕ್ಯೂ 10 ಕೊಟ್ಟಿದ್ದೀನಿ, ಎಲರ್ಜಿ 9 ಕೊಟ್ಟಿದ್ದೀನಿ, ಪ್ರತಿಯೊಂದು ಕೊಟ್ಟಿದ್ದೀನಿ. ಈಗ ಒಂದ್ 2 ತಿಂಗಳಿಂದ ನಿಲ್ಸಿದೀನಿ. ಆದ್ರೆ ಸ್ಪಿರ್ಲಿನ ಕೊಡ್ಬಾರ್ದಾ ಏನು ಅಂತ ಕೇಳ್ತೀನಿ. ಯಾರು ಹೇಳಿದಾರೆ ಕೊಡಬಾರ್ದು ಅಂತ? ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ, ಕೊಡ್ಬೋದಾ? ಕೊಡ್ಬೋದು. ಅದು ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ಕೊಡ್ಬಾರ್ದು ಅಂತ ಗೊತ್ತಾಯ್ತು. ಅಲ್ಲ, ಪ್ರೋಟೀನ್, ಅವರಿಗೆ ಪ್ರೋಟೀನ್ ಜಾಸ್ತಿ ಆಗಿರೋದು ಏನಾದ್ರೂ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಇದೆಯಾ, ಕಿಡ್ನಿ ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ. ಅವ್ರಿಗೆ ಕಿಡ್ನಿ ಸಮಸ್ಯೆ ಇಲ್ಲ, ಕ್ರಿಯೇಟಿನ್ ಲೆವೆಲ್ ಬ್ಯಾಲೆನ್ಸ್ ಆಗಿದೆ, ಅಥವಾ ಸ್ಟೋನು ಕೂಡ ಆಗ್ತಾ ಇಲ್ಲ ಅಂದ್ರೆ ಸ್ಪೈರುಲಿನಾ ಕೊಡಬಹುದು. ಬಟ್ ಅವ್ರ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರ್ಬೇಕು. ಒಂದು, ನೀವು ಯಾವಾಗ್ಲೂ ಪ್ರೋಟೀನ್ ತಗೊಳ್ತಾ ಇದ್ರೆ, ಸ್ಪೈರುಲಿನಾ ತಗೊಳ್ತಾ ಇದ್ರೆ ಅಂದ್ರೆ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಇರಬೇಕು. ಸೊ ಆ ತರದಲ್ಲಿ ನೀವು ಅದ್ರದ್ದು ಏನ್ ತೊಂದ್ರೆ ಇಲ್ಲ, ಕೊಡಬಹುದು. ಬಟ್ ನನ್ ಕೇಳಿದ್ರೆ ಕೊಡ್ಬೋದಲ್ಲ ಸರ್? ಕೊಡ್ಬೋದು, ಸ್ಪೈರುಲಿನಾ ಕೊಡ್ಬೋದು. ಹೌದಾ? ಓಕೆ ಸರ್. ಹಲೋ, ಎಸ್, ಹೇಳಿ ಸರ್. ಸರ್ ನಮಸ್ತೆ ಸರ್, ನಾನು ರಾಘವೇಂದ್ರ ಅಂತ ಹೇಳಿ. ಸರ್, ಇದು ಕೊಕೊನಟ್ ಆಯಿಲ್ ಇದೆಯಲ್ಲ ಸರ್, ಕ್ಯಾಪ್ಸೂಲ್ನ ಈಗ ನಮ್ಗೆ ಬ್ಲಾಕ್ ಆಗಿದೆಯಾ ಇಲ್ಲ ಅಂತ ಏನು ಗೊತ್ತಿರಲ್ಲ. ಬಟ್ ಸುಮ್ನೆ ತಗೋಬೋದಾ ಸರ್? ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದಾ? ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು, ನೋ ಪ್ರಾಬ್ಲಮ್. ಅದನ್ನ ನೀವು ಪ್ರಿವೆನ್ಷನ್ ತಗೊಳ್ಬಹುದು. ಇವನ್ ನೀವು ಹಾರ್ಟ್ ಅಷ್ಟೇ ಅಲ್ಲ, ನಿಮ್ ಬಾಡಿ ವೇಟ್ ಮಾಡೋದಕ್ಕೆ, ನಿಮ್ಮ ಲಿವರ್ ಹೆಲ್ದಿ ಆಗಿರೋದಕ್ಕೆ, ಹಾರ್ಟ್ ಹೆಲ್ದಿ ಆಗಿರೋದಕ್ಕೆ, ಸ್ಕಿನ್ ರೆಜ್ಯುನೇಷನ್ಸ್ಗೆ, ಹೇರ್ ಚೆನ್ನಾಗಿ ಗ್ರೋ ಆಗೋದಕ್ಕೆ ಅದನ್ನ ರೆಗ್ಯುಲರ್ ಆಗಿ ಬಳಸಬಹುದು, ನೋ ಪ್ರಾಬ್ಲಮ್. ಈ ಡ್ಯೂರೇಷನ್ ಎಷ್ಟು ಮಂತ್ಸ್ ತಗೋಬಹುದು ಸರ್? ಡ್ಯೂರೇಷನ್ ಅದು ಡಿಪೆಂಡ್ ಆನ್ ನಿಮ್ ಬಾಡಿ. ಡ್ಯೂರೇಷನ್ ಅಂತ ಇಲ್ಲಿ ಯಾವ್ದು ನಾವು ಪರ್ಟಿಕ್ಯುಲರ್ ಕೋರ್ಸ್ ಅಂತ ಹೇಳಿದೀವಿ, ಇದೇನು ಮೆಡಿಕಲ್ ತರ ನಾವು ಯಾವ್ದು ಇದು ಮಾಡ್ತಲ್ಲ, ಟ್ರೀಟ್ಮೆಂಟ್ ಮಾಡ್ತಲ್ಲ. ನಿಮ್ ಬಾಡಿಗೆ ಎಷ್ಟು ಸೂಟೇಬಲ್ ಆಗುತ್ತೋ, ಯಾವಾಗ ನಿಮ್ಗೆ ಚೆನ್ನಾಗಿ ಅನ್ಸುತ್ತೋ, ಫೀಲ್ ಆಗುತ್ತೋ, ಓಕೆ ದಟ್ ಡ್ರಾಪ್ ಮಾಡಿ. ಇಲ್ಲ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಕಂಟಿನ್ಯೂ ಮಾಡಿ. ಯಾಕಂದ್ರೆ ಆಹಾರ ಪೂರಕನ ನಾವು ಇಷ್ಟೇ ಲಿಮಿಟ್ ಅಂತ ಹೇಳಲ್ಲ. 6 months ಅಲ್ಲ, 6 months to 1 year 6 months ತಗೊಳ್ಳಿ, 3 months ತಗೊಳ್ಳಿ, 1 year ತಗೊಳ್ಳಿ, ನಿಮ್ ವಿಶ್. ನಿಮ್ಗೆ ಎಷ್ಟು ಯಾವಾಗ ಓಕೆ. ಊಟ ಆದ್ಮೇಲೆ ತಗೋಬೇಕಲ್ವಾ ಸರ್ ಅದನ್ನ? ವಿತ್ ಮೀಲ್ ಅಂದ್ರೆ ಊಟದ ಜೊತೆಗೆ? ಹೌದು ಸರ್, ಊಟದ ಜೊತೆಗೆ ತಗೊಳ್ಳೋದು. ಅಂದ್ರೆ ಅರ್ಥ ಆಗ್ಲಿಲ್ಲ ಸರ್, ಊಟದ ಜೊತೆಗೆ ಅಂದ್ರೆ ಊಟ ಆದ್ಮೇಲೆ? ಸರ್, ಊಟದ ಜೊತೆಗೆ ಅಂದ್ರೆ ನೀವು ಊಟ ಆದ ತಕ್ಷಣ ಇಮಿಡಿಯೇಟ್ಲಿನೂ ತಗೊಳ್ಬಹುದು, ಇಲ್ಲ ಊಟದ ಮಧ್ಯದಲ್ಲೂ ಊಟ ಆದ ತಕ್ಷಣ ತಗೊಳ್ಬಹುದು. ಓಕೆ, ರೈಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಶಾದ್, ಅಂಜುಮ್ ಮತ್ತೆ ಸಲೀಂ, ಯಾರಾದ್ರೂ ಮಾತಾಡಿ ಸರ್. ಹಲೋ, ಗುಡ್ ಮಾರ್ನಿಂಗ್ ವೆಸ್ಟೇಜ್. ಎಸ್, ಗುಡ್ ಮಾರ್ನಿಂಗ್ ವೆಸ್ಟೇಜ್, ಹೇಳಿ ಮೇಡಮ್. ಸರ್, ನಮ್ದು ಒಂದು ಕಸ್ಟಮರ್ ಇದ್ದಾರೆ, ಅವ್ರಿಗೆ 28 years, ಪೋಸ್ಟ್ PTMC ಆಗಿದೆ ಸರ್. ಅವ್ರಿಗೆ 2 years ಆಗಿದೆ. ಓಕೆ. ಹಲೋ, ಹೇಳಿ ಸರ್, ಅವ್ರಿಗೆ ಯಾವ್ದು ಸಜೆಸ್ಟ್ ಮಾಡ್ಬೋದು ಸರ್? ಕೋಎನ್ಜೈಮ್ ಸಜೆಸ್ಟ್ ಮಾಡಿ, ಮತ್ತೆ ಕೊಕೊನಟ್ ಆಯಿಲ್ ಸಜೆಸ್ಟ್ ಮಾಡಿ. ಇದು ಫ್ಲೆಕ್ಸಿಡ್ ಆಯಿಲ್ ಕೊಡ್ಬೋದಾ ಸರ್? ಕೊಡ್ಬೋದು, ನೋ ಪ್ರಾಬ್ಲಮ್. ಬಟ್ ಈಗ ಇನಿಷಿಯಲಿ ಇವೆರಡು ಕೊಡಿ ಸಾಕು, ಅದಾದ್ಮೇಲೆ ನಾವು ಕೋಕೋನಟ್ ಆಯಿಲ್. ಓಕೆ ಸರ್. ಸ್ಪರ್ಲಿನಾ, ನೋನಿ ಎಲ್ಲ ತಗೋಬೋದಾ ಸರ್? ತಗೊಳ್ಬೋದು ಮ್ಯಾಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಐ ಥಿಂಕ್ ರೆಡ್ಮಿ ಅನ್ನೋರು ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ದಯಮಾಡಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಪಿ ಅಂತ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಪಿ. ಹಲೋ ಸರ್, ಫಸ್ಟ್ ನಿಮ್ಮ ಕ್ವಶನ್ ಕೇಳ್ಬೇಕಂದ್ರೆ ನಾಯ್ಸ್ ಏನಾದ್ರು ಇತ್ತಂದ್ರೆ ಅದನ್ನ ದೂರ ಬನ್ನಿ. ಯಾಕಂದ್ರೆ ಇಡೀ 100 ಜನ ಇಲ್ಲಿ ಎಲ್ಲರೂ ಕೂಡ ನಿಮ್ ಕ್ವಶನ್ ಇರ್ತಾರೆ. ಓಕೆ, ಪರ್ಫೆಕ್ಟ್ ಪ್ಲೇಸ್ ಅಲ್ಲಿ ಬಂದ್ ಕೇಳಿ, ಮತ್ತೆ ಇದ್ರ ರಿಲೇಟೆಡ್ ಟಾಪಿಕ್ ಬಗ್ಗೆನೇ ಕೇಳಿ. ಎಸ್, ಕೇಳಿ ಸರ್. ಸರ್, ಒಬ್ರಿಗೆ ಆಪರೇಷನ್ ಆಗಿದೆ ಸರ್, 1 year ಆಯ್ತು. ಏನ್ ಆಪರೇಷನ್ ಆಗಿದೆ ಸರ್? ಓಪನ್ ಸರ್ಜರಿ, ಹಾರ್ಟ್ ಆಪರೇಷನ್ ಆಗಿದೆ. ಓಕೆ, ಆಪರೇಷನ್ ಆಗಿದೆ, 1 year ಆಗಿದೆ ಸರ್. ಈಗ ಒಂದ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸರ್, 5 mg ಬ್ಲಡ್ ತಳುಪಾಗಿರ್ಲಿಕ್ಕೆ. ನಮ್ ಪ್ರಾಡಕ್ಟ್ ಯಾವ್ದು ಸಜೆಸ್ಟ್ ಮಾಡ್ಬೋದು ಸರ್? ನಮ್ ಪ್ರಾಡಕ್ಟ್ ಕೋಎನ್ಜೈಮ್ Q10 ಸಜೆಸ್ಟ್ ಮಾಡಬಹುದು, ಮತ್ತೆ ಅವರಿಗೆ L-arginine ಕೂಡ ಸಜೆಸ್ಟ್ ಮಾಡಬಹುದು. ಹೌದಾ ಸರ್? ಅದ್ರ ಜೊತೆಗೆ ಬೇರೆ ಪ್ರಾಡಕ್ಟ್ಸ್ ರೆಕಮೆಂಡ್ ಮಾಡ್ಬೋದಾ ಸರ್? ಸರ್, ಈಗ ಅವೆರಡು ಕೊಡಿ ಸಾಕು, ಬೇರೆ ಯಾವ್ದು ಕೊಡೋದು. ಥ್ಯಾಂಕ್ ಯು ಸರ್. ಓಕೆ ಸರ್. ಸೊ ಐ ಥಿಂಕ್ ಹೋಪ್ ಎಲ್ಲರ ಒಂದು ಡೌಟ್ಸ್ ಗಳು ಕೂಡ ನಾವು ಡಿಸ್ಕಷನ್ ಮಾಡಿದೀವಿ ಅನ್ಕೊಂಡಿದೀವಿ. ಒಳ್ಳೆ ಕ್ವಶನ್ಸ್ ಕೂಡ ಕೆಲವರು ಕೇಳಿದ್ರಿ.
ಬಹಳ ರೈಟ್ ಕ್ವಶನ್ಸ್ಗಳು, ಎಲ್ಲರಿಗೂ ಹೆಲ್ಪ್ ಆಗಂತ ಕ್ವಶನ್ಸ್ಗಳು. ಸೊ ಹೋಪ್ ಇವತ್ತಿನ ಸೆಷನ್ ಯೂಸ್ಫುಲ್ ಆಗಿದೆ. ಯಾರೋ ಒಬ್ರು ಕೇಳ್ತಾ ಇದ್ರೆ, ವಿಲ್ ಕೋಕೋನಟ್ ಆಯಿಲ್ ರಿಡ್ಯೂಸ್ ಹೈ ಅಂಡ್ ಲೋ BP? ಎಸ್ ಸರ್, ಡೆಫಿನೆಟ್ಲಿ ನಿಮ್ಮ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡೋದಕ್ಕೆ, ಇವನ್ ಲೋ ಆಗಿರ್ಲಿ ಅಥವಾ ಹೈ ಆಗಿರ್ಲಿ, ಕಂಟ್ರೋಲ್ ಮಾಡೋದಕ್ಕೆ ಕೋಕೋನಟ್ ಆಯಿಲ್ ಹೆಲ್ಪ್ ಆಗುತ್ತೆ. ಎಸ್, ಆಫ್ಟರ್ ಸರ್ಜರಿ ಕೊಡ್ಬೋದು. TGK ಅವ್ರು ಕೇಳ್ತಾ ಇದ್ದೀರಾ, ಆಫ್ಟರ್ ಸರ್ಜರಿ ಕೊಡ್ಬೋದು, ನೋ ಪ್ರಾಬ್ಲಮ್. ಕೋಎನ್ಜೈಮ್ Q10 ಸಜೆಸ್ಟ್ ಮಾಡ್ಬೋದು. 65 ಕೋಎನ್ಜೈಮ್ Q10 ಸಜೆಸ್ಟ್ ಮಾಡಿ. ಎಸ್ ಸರ್. ಇಲ್ಲೊಬ್ರು ಯಾರೋ ಕ್ವಶನ್ ಕೇಳಿದಿರ ಸರ್, ವೈಲ್ ಕನ್ಸ್ಯೂಮಿಂಗ್ L-arginine ಸಮ್ ಪೀಪಲ್ ವಿಲ್ ಹ್ಯಾವ್ ವಾಟ್, ಏನಾಗುತ್ತೆ ಸಮ್ ಪೀಪಲ್ಗೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ನಾನು ಕನ್ಸ್ಯೂಮ್ ಮಾಡಿದ್ರೆ ನನಗೆ ಏನೂ ಆಗಿಲ್ಲ. ಮೇ ಬಿ ನೀವು ಅದನ್ನ ತಗೊಂಡಾದ್ಮೇಲೆ ನೀವು ಟೀ ಕಾಫಿ ಏನಾದ್ರು ಕುಡಿದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಬ್ಲೂಟಿಂಗ್ ಆಗೋದು ಅಥವಾ ಒಂಥರ ಹೊಟ್ಟೆನಲ್ಲಿ ಏನೋ ಡಿಫ್ರೆಂಟ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಿ, ಟೀ ಕುಡಿಬೇಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. 6 months ಬೇಬಿ ಬ್ರೈನ್ ವೀಕ್ ಇದೆ ಸರ್, ಏನ್ ಮಾಡೋ? 6 months ಬೇಬಿ ಬ್ರೈನ್ ವೀಕ್ ಇದೆ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸರ್. ಯಾಕಂದ್ರೆ ಇಲ್ಲಿ ನಾವು ಯಾವುದೋ ತರದ ಚಿಕ್ಕ ಮಕ್ಕಳಿಗೆ ಟ್ರೀಟ್ಮೆಂಟ್ ಆಗ್ಲಿ ಯಾವುದೇ ತರದ ಸಪ್ಲಿಮೆಂಟ್ಸ್ ಗಳನ್ನ ಸಜೆಸ್ಟ್ ಮಾಡಕ್ ಆಗಲ್ಲ. ಸೊ ದಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಮೇ ಬಿ ಏನಾದ್ರೂ ಸಮಸ್ಯೆ ಇರುತ್ತೆ, ಜೆನೆಟಿಕ್ ಇಶ್ಯೂಸ್ಗಳು ಏನಾದ್ರು ಇತ್ತಂದ್ರೆ ನಾವಿಲ್ಲಿ ಯಾವ್ದು ಮಕ್ಕಳಿಗೆ ಕೊಡಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದು, ಬಹಳಷ್ಟು ಜನರ ಸಿವಿಯರಿಟಿ ಏನಾದ್ರು ಇತ್ತು ಅಂದ್ರೆ ಅವರಿಗೆ ಸಪೋಸ್ ಲೈಕ್ ಹಾಸ್ಪಿಟಲೈಸ್ ಆಗಿದ್ದಾರೆ, ಮತ್ತೆ ಆಲ್ರೆಡಿ ಟೂ ಮಚ್ ಬ್ಲಾಕ್ ಆಗಿ ಸರ್ಜರಿ ಮಾಡೋಂಥ ಸ್ಟೇಜ್ ಅಲ್ಲಿ ಇದೆ ಅಂದಾಗ ದಯಮಾಡಿ ರಿಸ್ಕ್ ಯಾರು ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಪ್ರಿವೆನ್ಷನ್ ಅಲ್ಲಿ ನಾವು ಡೆಫಿನೆಟ್ಲಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಬೋದು ಅಥವಾ ಆಫ್ಟರ್ ಕೂಡ ಮಾಡ್ಬೋದು. ಬಟ್ ಒನ್ಸ್ ಆ ವ್ಯಕ್ತಿ ಒಂದು ಟಾಲರೆನ್ಸ್ ಮೀರಿದೆ ಅಂದಾಗ ಡಾಕ್ಟರ್ ಹತ್ರ ಹೋಗ್ಲೇಬೇಕು, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಲೇಬೇಕು. ನಮ್ಮ ಪ್ರಾಡಕ್ಟ್ಸ್ ಗಳಿಂದಾನೇ ಎಲ್ಲಾನು ಸರಿ ಮಾಡ್ತೀನಿ ಅಂತಾನು ಕೂಡ ಮಾಡಬೇಡಿ. ಬಟ್ ಡೆಫಿನೆಟ್ಲಿ ಇದರಿಂದ ಬೆನಿಫಿಟ್ ಆಗುತ್ತೆ. ಬಟ್ ಟೂ ಮಚ್ ಆಲ್ರೆಡಿ ಕ್ರಾಸ್ ಆಗಿದೆ, ಆ ವ್ಯಕ್ತಿಗೆ ಅಗೇನ್ ಅಂಡ್ ಅಗೇನ್ ಹಾರ್ಟ್ ಅಟ್ಯಾಕ್ ಆಗಂತ ಚಾನ್ಸಸ್ ಇದೆ, ಟ್ರೈಗ್ಲಿಸರೈಡ್ಸ್ ಲೆವೆಲ್ಸ್ ಟೋಟಲಿ ಒಂದು ಹೈ ಲೆವೆಲ್ಗೆ ರೀಚ್ ಆಗಿದೆ ಅಂದಾಗ ಇಮಿಡಿಯೇಟ್ಲಿ ಡಾಕ್ಟರ್ಗೂ ಕೂಡ ಕನ್ಸಲ್ಟ್ ಮಾಡಿ. ಎಸ್, ಅವಾಗ ನಿಮ್ಮ ಒಂದು ಏನು ಬಾಡಿ ಚೆಕ್ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆನೂ ಮಾಡಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಸೊ ಇದು ಒಂದು ರಿಕ್ವೆಸ್ಟ್, ದಯಮಾಡಿ ಮಕ್ಕಳಿಗೆ ಯಾವುದು ಕೊಡಕ್ ಹೋಗ್ಬೇಡಿ. ಎಸ್ ಸರ್, ಬೈ ಬರ್ತ್ ಇದೆ ಅಂದ್ರೆ ಏನು ಮಾಡಕ್ಕಾಗಲ್ಲ, ಆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಫಾಲೋ ಮಾಡಿ. ಸಪ್ಲಿಮೆಂಟ್ಸ್ ಯಾವ್ದು ಸಜೆಸ್ಟ್ ಮಾಡಬೇಡಿ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಬಹಳ ಸತಿ ಹೇಳ್ತಾ ಇರ್ತೀವಿ ಮೀಟಿಂಗ್ ಗಳಲ್ಲೆಲ್ಲ, ನೀವ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರಿ ಅಂದ್ರೆ ಕನ್ಸೀವ್ಗೆ ಅಂದ್ರೆ ಫಸ್ಟ್ ಸಪ್ಲಿಮೆಂಟ್ಸ್ ಗಳು ಪ್ರಾಪರ್ ಆಗಿ ತಗೊಳ್ಳಿ, ಫುಡ್ ಚೆನ್ನಾಗಿರೋದು ತಗೊಳ್ಳಿ. ನೀವು ಪರ್ಫೆಕ್ಟ್ ಆಗಿರೋ ನಿಮ್ಮ ಬಾಡಿನ ಮೇಂಟೈನ್ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮ ಸೆಲ್ಸ್ ಗಳು ನಿಮ್ಮ ದೇಹದಲ್ಲಿ ಪರ್ಫೆಕ್ಟ್ ಆಗಿದೆ, ಎಲ್ಲಾ ಆರ್ಗನ್ಸ್ ಗಳು ಪ್ರಾಪರ್ ಫಂಕ್ಷನಿಂಗ್ ನಡೀತಾ ಇದೆ, ನಿಮ್ ದೇಹಕ್ಕೆ ಏನ್ ಅಡಿಕ್ವೇಟ್ ಆಗಿ ನ್ಯೂಟ್ರಿಷನ್ಸ್ ರೀಚ್ ಆಗಿದೆ ಅಂದಾಗ ಡೆಫಿನೆಟ್ಲಿ ನೆಕ್ಸ್ಟ್ ಬರ್ತಕ್ಕಂತ ಜನರೇಷನ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಯಾಕೆ ವೆಸ್ಟೀಜ್ ಅವರು ಈ ಹೆಲ್ತ್ ಕೇರ್ ಸಪ್ಲಿಮೆಂಟ್ ನ ಮೇಜರ್ ನಾವು ಫೋಕಸ್ ಮಾಡ್ತೀವಿ, ನೀವು ಒಂದು ಅಬ್ಸರ್ವ್ ಮಾಡಿದ್ರಲ್ಲ ಗೊತ್ತಿಲ್ಲ, ಬರೀ ಯಾವುದೇ ನೆಟ್ವರ್ಕ್ ಕಂಪ್ನಿ ಕಂಪೇರ್ ಮಾಡಿದ್ರೆ ವೆಸ್ಟೀಜ್ ಅವರು ಹೆಲ್ತ್ ಕೇರ್ ನ ಬಹಳ ಫೋಕಸ್ ಮಾಡ್ತಾರೆ. ಏನ್ ರೀಸನ್ ಅಂದ್ರೆ ಇವತ್ತು ನಮ್ಮಲ್ಲಿ ಆಗ್ತಕ್ಕಂತ ಮೇಜರ್ ಸಮಸ್ಯೆ ಏನು ಅಂದ್ರೆ ನಮ್ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇಲ್ಲ. ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಏನು ಅಂದ್ರೆ ಎಕ್ಸಾಕ್ಟ್ಲಿ ಇವತ್ತು ನ್ಯೂಟ್ರಿಷನ್ ಡೆಫಿಷಿಯನ್ಸಿಂದ ಎಷ್ಟೋ ಜನ ಏನೇನೋ ಸಫರ್ ಆಗ್ತಾ ಇದಾರೆ, ಡಿಫ್ರೆಂಟ್ ಡಿಸೀಸ್ ಗಳಿಂದ ಸಫರ್ ಆಗ್ತಾ ಇದಾರೆ. ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಬೇರೆ ಡಿಸೀಸ್ ಇರ್ಬೋದು. ಸೊ ಫಸ್ಟ್ ಈ ನ್ಯೂಟ್ರಿಷನ್ ವ್ಯಾಲ್ಯೂಸ್ ನಮ್ಗೆ ಯಾವಾಗ ಗೊತ್ತಾಗುತ್ತೆ, ನ್ಯೂಟ್ರಿಷನ್ ನಾವು ಎಷ್ಟು ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತೀವೋ ಅದು ತುಂಬಾನೇ ಒಳ್ಳೇದು. ಇದು ಒಂದು ರೆವಲ್ಯೂಷನರಿ ಸ್ಟೆಪ್ ವೆಸ್ಟೀಜ್ ತಗೊಳ್ತಾ ಇದೆ, ವೆಸ್ಟೀಜ್ ಕಂಪನಿ, ವೆಸ್ಟೀಜ್ ಸಂಸ್ಥೆ, ಆರ್ಗನೈಸೇಷನ್ ತಗೊಳ್ತಾ ಇದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡಿವಿ ಅಂದ್ರೆ ಡೆಫಿನೆಟ್ಲಿ ನಾವು ಪರ್ಫೆಕ್ಟ್ ಆಗಿರ್ಬೋದು, ಬಹಳ ಚೆನ್ನಾಗಿರ್ಬೋದು, ಬಹಳ ಪರ್ಫೆಕ್ಟ್ ಆಗಿ ನಮ್ಮ ಜನರನ್ನು ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಬಹುದು. ಸೊ ಹಂಗಾಗಿ ಈ ಒಂದು ರೆವಲ್ಯೂಷನ್ ಅಲ್ಲಿ ತಾವೆಲ್ಲರೂ ಕೂಡ ಒಂದು ಫ್ರಂಟ್ ಲೈನ್ಸ್ ಇದ್ದಂಗೆ ನಿಮ್ಮಿಂದಾನೇ ಇದು ಆಗ್ಬೇಕು. ಯಾವ ಕಂಪನಿ ಓನರ್ ಇಂದನೂ ಮಾಡಕ್ ಆಗಲ್ಲ ಅಥವಾ ಯಾರೇ ಮ್ಯಾನೇಜ್ಮೆಂಟ್ ಅಲ್ಲಿ ಕುತ್ಕೊಂಡವ್ರು ಹಾಕಲ್ಲ, ಫೀಲ್ಡ್ ಅಲ್ಲಿ ಇರೋರೇ ಇದನ್ನ ಸ್ಟೆಪ್ ಕೊಡ್ಬೇಕು. ಸೊ ಹಂಗಾಗಿ ಇದು ಒಂದು ಉದಾಹರಣೆ ಮೂಲಕ ನೀವು ಜನರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ ಅಂದ್ರೆ ಅಲ್ಲಿ ಎರಡು ವಿನ್ ಸಿಚುವೇಶನ್ ಇರುತ್ತೆ. ನೀವು ಕೂಡ ಅವ್ರದ್ದು ಹೆಲ್ತ್ ಬೆನಿಫಿಟ್ ಇರುತ್ತೆ, ನೀವು ಕೂಡ ಅಲ್ಲಿ ಬೆನಿಫಿಟ್ ಇರುತ್ತೆ, ಅವ್ರಿಗೂ ಕೂಡ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದು ಈ ಒಂದು ಅಪಾರ್ಚುನಿಟಿನ
ಎಷ್ಟಾಗುತ್ತೋ ಅಷ್ಟು ಜನರಿಗೆ ನೀವು ರೀಚ್ ಮಾಡಿಸ್ತಾ ಇದ್ದೀರ ಅಂದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ದೇಶವನ್ನ ನಾವು ಚೇಂಜ್ ಮಾಡೋದ್ರಲ್ಲಿ ಒಂದು ದೊಡ್ಡ ಪಾತ್ರ ನಮ್ದಿರುತ್ತೆ. ಸೊ ಇದೊಂದು ರೈಟ್ ಕಂಪ್ನಿನಲ್ಲಿ ಇದೀವಿ, ನಮ್ಗೆಲ್ಲರಿಗೂ ಪ್ರೌಡ್ ಫೀಲ್ ಆಗುತ್ತೆ ಇಂಥ ಕಂಪ್ನಿನಲ್ಲಿ ಇದೀವಿ. ಸೊ ಅದನ್ನ ರೈಟ್ ವೇನಲ್ಲಿ ಯೂಸ್ ಮಾಡ್ಕೊಳ್ಳಿ. ಹೋಪ್ ಎಲ್ಲ ಡೌಟ್ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಎಸ್, ಲಾಸ್ಟ್ ಯಾರು ಸ್ವಾಮಿ ಪವನ್ ಅವರು ಹ್ಯಾಂಡ್ ರೈಸ್ ಮಾಡಿದಿರಾ, ಮಾತಾಡ್ಬೋದು ಸರ್. ಗುಡ್ ಮಾರ್ನಿಂಗ್ ವೆಸ್ಟಿ ಸರ್. ಗುಡ್ ಮಾರ್ನಿಂಗ್ ವೆಸ್ಟಿ, ಹೇಳಿ ಸರ್. ಸರ್ ಇದು ಕೆಲವ್ರಿಗೆ ಒಂದ್ 5 ವರ್ಷ ಆಗಿರ್ತದೆ, ಮಕ್ಕಳಾಗಿಲ್ಲ, ಪ್ರಾಬ್ಲಮ್ ಇರ್ತದೆ, ಅದಕ್ಕೆ ಯಾವ ಪ್ರಾಡಕ್ಟ್ ಕೊಡ್ಬೋದು ಸರ್? ಸರ್ ಅದು ನಾನು ಆಲ್ರೆಡಿ ನೀವು ಯಾರ ಟೀಮ್ ಹೇಳಿ? ಸರ್ ಆನಂದ್ ಸರ್. ಓಕೆ, ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದ್ದೆ ಇವತ್ತು ಟಾಪಿಕ್ ಇರೋ ಬಗ್ಗೆ ಅದ್ರ ಬಗ್ಗೆ ನಾವು ಮಾತಾಡೋಣ ಅಂತ. ನಿಮ್ದು ಏನೇ ಡೌಟ್ಸ್ ಇರ್ಲಿ ಆನಂದ್ ಹತ್ರ ನನ್ನ ನಂಬರ್ ಇದೆ, ಅಥವಾ ಆನಂದ್ ಸರ್ ಕೇಳಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಈಗ ಇಲ್ಲೇ ಇದ್ದಾರೆ, ಅವ್ರು ನೀವು ಇಮಿಡಿಯೇಟ್ಲಿ ಕಾಲ್ ಮಾಡಿ ಡೆಫಿನೆಟ್ಲಿ ಅದಕ್ಕೆ ಆನ್ಸರ್ ಮಾಡಿ. ಇನ್ನೊಂದು ಕ್ವಶನ್, ಇಂಟ್ರಾಕ್ಷನ್ ಮಾಡ್ಬೇಕಾಗತ್ತೆ. ಸಜೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅವ್ರಿಗೆ ಕೆಲವೊಂದು ಕ್ವಶನ್ ಅವೆಲ್ಲಾನು ಆದ್ಮೇಲೆ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ನಾವು ಈ ಫೋರಮ್ ಅಲ್ಲಿ ಆಗಲ್ಲ, ನಾವು ಅದಕ್ಕೆ ಸಪರೇಟ್ ಆಗಿ ನೀವು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಿಲ್ಲ, ಆನಂದ್ ಸರ್ಗೆ ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಹೋಪ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆನಂದ್ ಸರ್, ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಏನಾದ್ರು ಡೌಟ್ ಇದೆ ಸರ್? ಅಗೇನ್ ಏನಾದ್ರು ಹೇಳ್ಬೇಕಾ? ಇಲ್ಲ, ಏನಿಲ್ಲ ಸರ್, ಬೇಡ, ಏನಿಲ್ಲ. ಓಕೆ ಸರ್, ಫೈನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ತುಂಬಾ ಹೋಪ್ ಚೆನ್ನಾಗಾಗಿದೆ ಇವೆಂಟ್ ಅಂತ ಅನ್ಕೊಂಡಿದೀವಿ, ಈ ಒಂದು ಆನ್ಲೈನ್ ಮೀಟಿಂಗ್ಸ್. ಒನ್ಸ್ ಅಗೇನ್ ಮತ್ತೆ ನಾವು ನಾಳೆ ಮೀಟ್ ಆಗೋಣ. ನಾಳೆ ಎಲ್ಲರಿಗೂ ನೆನ್ಪಿಟ್ಕೊಳ್ಳಿ, ಅಗ್ರಿ ಟ್ರೈನಿಂಗ್ ಇದೆ 3 o'clock, ಕನ್ನಡ ಮತ್ತೆ ಹಿಂದಿನಲ್ಲಿ ಮಿಸ್ಟರ್ ಮನೀಶ್ ವತ್ಸ್ ಅಗ್ರಿ ಟ್ರೈನರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಹಂಗಾಗಿ ದಯಮಾಡಿ ನಾಳೆ 3 ಗಂಟೆಗೆ 1000 ಜನದ ಕೆಪಾಸಿಟಿ, ಅದು 1000 ಜನ ಜಾಯ್ನ್ ಆಗ್ಬೋದು. 1000 ಪೀಪಲ್ ಕ್ಯಾನ್ ಜಾಯ್ನ್. 1000 ಜನ ಜಾಯ್ನ್ ಆಗ್ಬೋದು. ನಿಮ್ಮ ಅಗ್ರಿ ಡೌಟ್ಸ್ಗಳು ಏನೇ ಇರಲಿ, ಪ್ರಾಪರ್ ಡೌಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ, ನಾಳೆ ಕೇಳಿ ಅವ್ರ ಎದುರುಗಡೆ ಬಂದಾಗ, ಅಗ್ರಿ ಟ್ರೈನರ್ ಬಂದಾಗ. ಎಸ್, ಮತ್ತೆ ಅಗೇನ್ ಸಾಟರ್ಡೆ ಸಂಡೇ ನಾವು ಸಕ್ಸಸ್ ಸೆಮಿನಾರ್ನ ಆರ್ಗನೈಸ್ ಮಾಡಿದೀವಿ. ಸೊ ಆ ಸಕ್ಸಸ್ ಸೆಮಿನಾರ್ ಅಲ್ಲೂ ಕೂಡ ಜಾಯ್ನ್ ಆಗಿ ಸೇಫ್ ಆಗಿರಿ, ಹೆಲ್ದಿ ಆಗಿರಿ, ಪ್ಯಾನಿಕ್ ಆಗಬೇಡಿ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಡ್ಯೂ ಟು ಪ್ಯಾನಿಕ್ ಇಂದಾನೆ ಮ್ಯಾಕ್ಸಿಮಮ್ ಪೀಪಲ್ ಇವತ್ತು ಪ್ರಾಣ ಕಳ್ಕೊಳ್ತಾ ಇದಾರೆ. ಆ ಪ್ಯಾನಿಕ್ ಆಗಕ್ ಹೋಗ್ಬೇಡಿ. ರೆಗ್ಯುಲರ್ ಆಗಿ ಡಯಟ್ ನ ಮೇಂಟೈನ್ ಮಾಡ್ಕೊಳ್ಳಿ, ಸಪ್ಲಿಮೆಂಟ್ಸ್ ಗಳನ್ನ ಕನ್ಸ್ಯೂಮ್ ಮಾಡ್ಕೊಳ್ಳಿ, ಪ್ರಿಕಾಷನ್ಸ್ ತಗೊಳ್ಳಿ, SOPs ಏನಿದೆ, ಕೋವಿಡ್ SOPs ಏನಿದೆ, SOPs ಗಳನ್ನ ಫಾಲೋ ಮಾಡಿ. ಸೊ ಆದಷ್ಟು ಇವನ್ ಫಿಸಿಕಲ್ ಆಕ್ಟಿವಿಟಿ, ಮೆಡಿಟೇಷನ್ಸ್ ಅಂತಾನು ಕೂಡ ಮಾಡಿ, ಆದ್ರೆ ಟೈಮ್ ಸಿಕ್ತು ಅಂದ್ರೆ. ಸೊ ಥ್ಯಾಂಕ್ ಯು ಆಲ್, ವಿಶ್ ಯು ವೆಲ್ತ್. ಇದೊಂದು ಖುಷಿ ಆಯ್ತು ಎಲ್ಲರೂ ಕೂಡ ಮಾತಾಡಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಸೊ ನಾಳೆ ಮತ್ತೆ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ನ ಎಂಡ್ ಮಾಡ್ತಾ ಇದೀವಿ. ಗ್ರೇಟ್, ಅಗೇನ್ ಥ್ಯಾಂಕ್ ಯು ವೆರಿ ಮಚ್, ವಿಶ್ ಯು ವೆಲ್ತ್.